ನಮಸ್ತೆ ಕರುನಾಡಿನ ಎಲ್ಲ ಯುವ ಸ್ಪರ್ಧಾರ್ಥಿಗಳಿಗೆ ವೆರಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ವೆರಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ನೀವು SSC, ಬ್ಯಾಂಕಿಂಗ್, ರೈಲ್ವೆಗೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳನ್ನು ನೀವು ಕಲಿಯಬಹುದಾಗಿದೆ. ನಿಮಗೇನಾದರೂ ಆಫ್ಲೈನ್ ತರಗತಿಗಳು ಬೇಕಂದರೆ ನೀವು ಕೂಡ ಜಾಯಿನ್ ಆಗೋದ್ರ ಮೂಲಕ ನಮ್ಮಲ್ಲಿ ಆಫ್ಲೈನ್ ತರಗತಿಗಳನ್ನು ಪಡೆದುಕೊಳ್ಬೋದಾಗಿದೆ. ನಮ್ಮ ವೆರಂಡಾ ರೇಸ್ ಅನ್ನುವಂಥ ಸಂಸ್ಥೆ ಕರ್ನಾಟಕದಲ್ಲಿ 4 ಶಾಖೆಗಳನ್ನು ಹೊಂದಿದ್ದು ಬೆಂಗಳೂರು, ಮೈಸೂರು, ಮಾರ್ತಹಳ್ಳಿ ಮತ್ತು ಧಾರವಾಡದಲ್ಲಿ ತನ್ನ ಶಾಖೆಯನ್ನು ಹೊಂದಿದೆ. ನೀವೇನಾದರೂ ಗ್ರೂಪ್ ಡಿ ಇರ್ಬೋದು, SSC ಇರ್ಬೋದು, ಬ್ಯಾಂಕಿಂಗಿಗೆ ಏನಾದರೂ ಆಫ್ಲೈನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ ನೀವು ನಮ್ಮನ್ನು ಮೀಟ್ ಮಾಡಬೇಕು ಅಂದರೆ ನೀವು ಧಾರವಾಡಕ್ಕೆ ಬರಬೇಕಾಗುತ್ತೆ. ಅಥವಾ ನಮಗೆ ಧಾರವಾಡಕ್ಕೆ ಬರೋಕ್ಕಾಗೋದಿಲ್ಲ, ನಾವು ಮೈಸೂರು, ಬೆಂಗಳೂರಲ್ಲಿದ್ದೀವಿ ಅಂದರೆ ಅಲ್ಲೇ ಇರುವಂತಹ ಬ್ರಾಂಚ್ಗಳಲ್ಲಿ ಕೂಡ ನೀವು ಒಂದು ಆಫ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಎಲ್ಲರಿಗೂ ಕೂಡ ಒಂದು ಬರ್ತಾ ಇರುವಂತಹ ಯುಗಾದಿ, ಹೊಸ ವರ್ಷ ಬರ್ತಾ ಇದೆ. ಎಲ್ರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಸೈನ್ಸ್ ಪ್ರಶ್ನೆಗಳ ಸರಣಿಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಏನು ಒಂದು ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ ಹೇಳ್ತಾರೆ. ಅದೇ ರೀತಿ ಬೇವು ಬೆಲ್ಲವನ್ನು ಸವಿಯುತ್ತಾ ನಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯ ಅಂತ ತೆಗೆದುಕೊಂಡಾಗ ಆ ಮನುಷ್ಯನಿಗೆ ಕಷ್ಟವೂ ಇರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ. ಅವನ ಲೈಫಲ್ಲಿ ಎರಡನ್ನೂ ಕೂಡ ಸಮವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸಂದೇಶವನ್ನು ಈ ಯುಗಾದಿ ಹಬ್ಬದ ಮೂಲಕ ನೀಡ್ತಾ ಇದ್ದೇನೆ. ಎಷ್ಟೋ ಜನ ಎಷ್ಟೋ ಪರೀಕ್ಷೆಯಲ್ಲಿ ವಿಫಲತೆಯನ್ನು ಹೊಂದಿರಬಹುದು, ಆದರೆ ಈ ವರ್ಷ ನಿಮ್ಮ ಲೈಫಲ್ಲಿ ನೀವು ಅಂದುಕೊಂಡಿರುವಂತಹ ಒಂದು ಕನಸಿನ ಉದ್ಯೋಗವನ್ನು ಪಡೀಲಿ ಅಂತ ನಾನು ಕೂಡ ಆಶಿಸ್ತಾ ನನ್ನ ವಿಜ್ಞಾನದ ಪ್ರಶ್ನೆಗಳ ಸರಣಿಗೆ ಹೋಗ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಶ್ನೆ ಹೀಗಿದೆ: ಟಿಶ್ಯೂ ಕಾಗದವು ಶಾಯಿಯನ್ನು ಹೀರಿಕೊಳ್ಳುತ್ತದೆ. ಅಂದರೆ ಒಂದು ಟಿಶ್ಯೂ ಪೇಪರ್ ಏನಿದೆ, ಆ ಟಿಶ್ಯೂ ಪೇಪರ್ ಇಂಕ್, ಶಾಯಿ ಅಂದರೆ ಇಂಕ್, ಅದನ್ನು ಹೀರಿಕೊಳ್ಳುತ್ತಲ್ಲ, ಅದನ್ನು ಯಾವ ವಿಧಾನದ ಮೂಲಕ ಹೀರಿಕೊಳ್ಳುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆಯಾಗಿದೆ. ಅದಕ್ಕೆ ಆಯ್ಕೆಗಳನ್ನು ನೋಡೋದಾದರೆ, ಆಯ್ಕೆ 1 ಅಧಿಶೋಷಣೆಯ ಮೂಲಕ, ಆಯ್ಕೆ 2 ಕೆಪಿಲರಿ ಕ್ರಿಯೆಯ ಮೂಲಕ, ಕೆಪಿಲರಿ ಅಥವಾ ಲೋಮನಾಳ ಕ್ರಿಯೆ ಅಂತ ಕೂಡ ಇದನ್ನು ಕರೀತಾರೆ. ಆಪ್ಷನ್ 3 ಕಾಗದ ಮತ್ತು ಶಾಯಿಯ ರಾಸಾಯನಿಕ ಪ್ರಕ್ರಿಯೆಯಿಂದ, ಕಾಗದ ಮತ್ತು ಶಾಯಿಯ ನಡುವೆ ಉಂಟಾಗ್ತಾ ಇರುವ ರಾಸಾಯನಿಕ ಪ್ರಕ್ರಿಯೆಯಿಂದ. ಅಥವಾ ಆಪ್ಷನ್ 4 ಅಯಾನೀಕರಣದ ಮೂಲಕ, ಅಯಾನೀಕರಣದ ಮೂಲಕ ಒಂದು ಟಿಶ್ಯೂ ಪೇಪರ್ ಏನಾಗ್ತದೆ ಶಾಯಿಯನ್ನು ಹೀರ್ಕೊಳ್ತಾ ಇದೆ ಅಂತೇಳಿ ಮೊದಲನೇ ಕ್ವಶನ್ ಬಂದಿದೆ. ಎಲ್ಲರೂ ಕೂಡ ಇದಕ್ಕೆ ಆನ್ಸರನ್ನು ಮಾಡ್ತಾ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ, ಇದಕ್ಕೆ ಆನ್ಸರನ್ನು ನಾವು ನೋಡೋದಾದರೆ ಈ ಟಿಶ್ಯೂ ಕಾಗದದ ಮೇಲೆ ಒಂದು ಡ್ರಾಪ್ ನಾವೇನಾದರೂ ನೀಲಿ ಅಥವಾ ಇಂಕನ್ನು ಹಾಕಿದಂಥ ಸಂದರ್ಭದಲ್ಲಿ ಅದೇನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ರೀತಿ ಸ್ಪ್ರೆಡ್ ಆಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿರುವಂಥ ಪ್ರಶ್ನೆಯಾಗಿದೆ. ಇದಕ್ಕೆ ನಾವು 4 ಆಯ್ಕೆಗಳನ್ನು ಕೊಡಲಾಗಿದೆ. ಈ 4 ಆಯ್ಕೆಗಳನ್ನು ನೋಡಿದಾಗ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಅದಕ್ಕೆ ಕೆಪಿಲರಿ ಮೂಲಕ ಅಂದರೆ ಲೋಮನಾಳ ಕ್ರಿಯೆ, ಏನು ಈ ಲೋಮನಾಳ ಕ್ರಿಯೆ ಅಂತ ಹೇಳ್ತೀವಲ್ಲ, ಆ ಲೋಮನಾಳ ಕ್ರಿಯೆಯ ಮೂಲಕ ಈ ಟಿಶ್ಯೂ ಕಾಗದ ಅನ್ನುವಂಥದ್ದು ಹೀರಿಕೊಳ್ಳುತ್ತೆ. ಹಾಗಿದ್ರೆ ಲೋಮನಾಳ ಕ್ರಿಯೆ ಅಂತಂದರೆ ಏನು? ಲೋಮನಾಳ ಕ್ರಿಯೆ ಅಂತಂದರೆ ಒಂದು ಮರಳು ಇರ್ಬೋದು ಅಥವಾ ಒಂದು ರೀತಿಯಾದಂಥ ಒಂದು ಬಟ್ಟೆ ಇರ್ಬೋದು. ಆ ಬಟ್ಟೆಗೆ ಒಂದು ಏನಾದರೂ ಇಂಕನ್ನು ಬಿದ್ದಾಗ ಅದು ನಿಧಾನವಾಗಿ ಒಂದೇ ಜಾಗಕ್ಕೆ ಹಾಕಿರ್ತೀವಿ ನಾವು. ಈ ಥರ ಒಂದೇ ಜಾಗಕ್ಕೆ ಹಾಕಿದಾಗ ಅದು ತನ್ನೆಲ್ಲ ಸುತ್ತ ಏರಿಯಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಲೋಮನಾಳ ಕ್ರಿಯೆ ಅಂತ ಹೇಳಿ ಕರಿತೀವಿ. ಭೂಮಿಯಲ್ಲಿರುವಂತಹ ಅಂತರ್ಜಾಲವೂ ಕೂಡ ಯಾವ ಒಂದು ಕ್ರಿಯೆಗೆ ಉದಾಹರಣೆ ಅಂತ ಕೇಳ್ತಾರೆ. ಆ ಪ್ರಶ್ನೆಗೂ ಉತ್ತರ ಏನಾಗಿರುತ್ತದೆ? ಲೋಮನಾಳ ಕ್ರಿಯೆ ಅನ್ನುವಂಥದ್ದು ಉತ್ತರ ಆಗುತ್ತದೆ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆ 1 ವಿಲಿಯಂ ಆರ್ವೆ, ಆಯ್ಕೆ 2 ರಾಬರ್ಟ್ ಹುಕ್, ಆಯ್ಕೆ 3 ಚರಕ, ಆಯ್ಕೆ 4 ಅರಿಸ್ಟಾಟಲ್. ಹಾಗಾದರೆ ಈ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾರನ್ನು ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ? ವಿಡಿಯೋನ ಪಾಸ್ ಮಾಡ್ತಾ ನೀವು ಅದಕ್ಕೆಲ್ಲರೂ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಪ್ರಾಣಿ ವಿಜ್ಞಾನದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತಂದರೆ, ನಾವು ಇದನ್ನು ಎಲಿಮಿನೇಷನ್ ಮೆಥಡ್ ಮೂಲಕ ಹೋಗೋದಾದರೆ ವಿಲಿಯಂ ಆರ್ವೆ ಅನ್ನುವಂಥವ್ರು ರಕ್ತ ಪರಿಚಲನೆಯ ಬಗ್ಗೆ ಹೇಳಿದ್ದಾರೆ. ಏನು ಮಾನವನ ದೇಹದಲ್ಲಿ ರಕ್ತ ಯಾವ ರೀತಿಯಲ್ಲಿ ವಿವಿಧ ಭಾಗಗಳಿಗೆ ಚಲನೆಯನ್ನು ಹೊಂದುತ್ತೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟವರು ಮೊದಲು ಯಾರು ಅಂದರೆ ವಿಲಿಯಂ ಆರ್ವೆ ಅವರು. ಹಾಗಾದರೆ ಚರಕನವರು ಚರಕ ಸಂಹಿತೆ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಹಾಗಾದರೆ ಈ ರಾಬರ್ಟ್ ಹುಕ್ ಅನ್ನುವಂಥವ್ರು ಏನು ಮಾಡಿದ್ದಾರೆ? ನಾನು ನೆಕ್ಸ್ಟ್ ಕ್ವಶನಲ್ಲಿ ಅವ್ರ ಬಗ್ಗೆ ತೆಗೆದುಕೊಂಡಿದ್ದೇನೆ, ಅದರಲ್ಲೇ ನಾನು ಅವ್ರ ಬಗ್ಗೆ ಡೆಪ್ತಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಈ 4 ಆಯ್ಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಅರಿಸ್ಟಾಟಲ್ ಅವರನ್ನು ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್,
ಕ್ಲೋರೋಫಿಲ್ ಈ ಕೆಳಗಿನ ಯಾವುದನ್ನು ಹೊಂದಿದೆ? ಕ್ಲೋರೋಫಿಲ್ ಅನ್ನುವಂಥದ್ದು ಯಾವುದನ್ನು ಹೊಂದಿದೆ ಅನ್ನುವಂಥ ಕ್ವಶನ್ ಇದೆ. ಈ ಕ್ವಶನ್ಗೆ ಸರಿಯಾದ ಆನ್ಸರನ್ನು ನೋಡ್ತಾ ಹೋಗೋಣ. ಆಯ್ಕೆ 1 ಕಬ್ಬಿಣದ ಸಂಕೀರ್ಣ, ಆಯ್ಕೆ 2 ಕ್ಯಾಲ್ಸಿಯಂ ಸಂಕೀರ್ಣ, ಆಯ್ಕೆ 3 ಪೊಟ್ಯಾಷಿಯಂ ಸಂಕೀರ್ಣ, ಆಯ್ಕೆ 4 ಮೆಗ್ನೀಷಿಯಂ ಸಂಕೀರ್ಣ. ಕ್ಲೋರೋಫಿಲ್ ಅನ್ನುವಂಥದ್ದು ಯಾವುದನ್ನು ಒಳಗೊಂಡಿದೆ, ಯಾವುದರಿಂದ ರಚನೆ ಮಾಡಲ್ಪಟ್ಟಿದೆ ಅನ್ನುವಂಥದ್ದು ಈ ಕ್ವಶನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಕ್ಲೋರೋಫಿಲ್ ಅನ್ನುವಂಥದ್ದು ಸಸ್ಯದ ಎಲೆಗಳಲ್ಲಿ ಕಂಡುಬರುವಂಥ ಪತ್ರ ಹರಿತಿನಲ್ಲಿ ಕ್ಲೋರೋಫಿಲ್ ಅನ್ನುವಂಥದ್ದು ಇರುತ್ತದೆ. ಸಸ್ಯಗಳು ಈ ಕ್ಲೋರೋಫಿಲ್ಲನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡೋದಕ್ಕೆ ಸಹಕಾರಿಯಾದಂತಹ ಅಂಶ. ಸೂರ್ಯನ ಬೆಳಕಿನಿಂದ ಮತ್ತು ನೀರನ್ನು ಬಳಸಿಕೊಂಡು ಸಸ್ಯಗಳು ಏನು ಮಾಡ್ತವೆ, ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಈ ಕ್ಲೋರೋಫಿಲ್ನಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಈ ಕ್ಲೋರೋಫಿಲ್ನಲ್ಲಿ ಇರುವಂತಹ ಒಂದು ಅಂಶ ಯಾವುದು ಅಂತ ನೋಡೋದಾದರೆ ಕಬ್ಬಿಣದ ಸಂಕೀರ್ಣ, ಈ ಆಪ್ಷನ್ ತಪ್ಪಾಗುತ್ತೆ. ಕ್ಯಾಲ್ಸಿಯಂ ಸಂಕೀರ್ಣ ಇದು ಅಲ್ಲ. ಹಾಗಾದರೆ ಪೊಟ್ಯಾಷಿಯಂ ಸಂಕೀರ್ಣನ ಅದು ಅಲ್ಲ. ಆದರೆ ಸರಿಯಾದ ಉತ್ತರ ಮೆಗ್ನೀಷಿಯಂ ಸಂಕೀರ್ಣ. ಮೆಗ್ನೀಷಿಯಂ ಸಂಕೀರ್ಣ ಅನ್ನುವಂಥದ್ದು ಕ್ಲೋರೋಫಿಲ್ನಲ್ಲಿ ಇರುವಂತಹ ಒಂದು ಸಂಕೀರ್ಣವಾದಂಥ ವಿಷಯ ಅಂತೇಳಿ ಹೇಳ್ಬೋದು. ಈ ಕ್ಲೋರೋಫಿಲ್ ಅನ್ನುವಂಥದ್ದು ಮೆಗ್ನೀಷಿಯಂನಿಂದ ಮಾಡಲ್ಪಟ್ಟಿದೆ. ಈ ಮೆಗ್ನೀಷಿಯಂನ ಕೊರತೆ ಉಂಟಾದರೆ ಸಸ್ಯದ ಎಲೆಗಳೇನಾಗ್ತವೆ, ಹಳದಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತವೆ. ನಂತರ ಆ ಎಲೆಗಳನ್ನು ನಾವು ಉದುರಿಸಿಕೊಳ್ತವೆ. ಈ ಚಳಿಗಾಲ ಬಂದಾಗ ನಾವು ನೋಡಿದ್ವಿ ಯಾವ ರೀತಿ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಸಸ್ಯಗಳಲ್ಲಿ. ಈಗ ವಸಂತ ಮಾಸ ಬಂದಿದೆ, ಯುಗಾದಿ ಬಂದಿದೆ. ಈಗ ಎಲ್ಲ ಸಸ್ಯಗಳು ತನ್ನಲ್ಲಿ ಹೊಸ ಎಲೆಗಳನ್ನು, ಹೊಸ ಹೂವು, ಹಣ್ಣು, ಕಾಯಿಗಳನ್ನು ಹೊಂದಿ ಸೌಂದರ್ಯಯುತವಾಗಿ ಕಾಣ್ತಾ ಇದ್ದಾವೆ. ಎಲ್ಲ ಹಸಿರು ಗಿಡ ಮರಗಳನ್ನು ನೋಡೋದಕ್ಕೆ ಪ್ರಕೃತಿ ತುಂಬ ಚೆನ್ನಾಗಿದೆ. ಹೀಗೆ ಈ ಏನಾದರೂ ಕ್ಲೋರೋಫಿಲ್ ಅನ್ನುವಂಥ ಅಂಶ ಕಡಿಮೆ ಆದರೆ ಸಸ್ಯಗಳಲ್ಲಿ ಮೆಗ್ನೀಷಿಯಂನ ಕೊರತೆಯಿಂದ ಏನಾದರೂ ಸಸ್ಯಗಳಲ್ಲಿ ಕೊರತೆ ಆದಂಥ ಸಂದರ್ಭದಲ್ಲಿ ಎಲೆಗಳು ಏನಾಗ್ತವೆ, ಹಳದಿ ಬಣ್ಣಕ್ಕೆ ತಿರುಗಿ ಆ ಎಲೆಗಳಲ್ಲಿ ಒಂದು ರೀತಿಯ ರೋಗ ಬಂದಿದೆಯೇನೋ ಅನ್ನುವಂಥ ರೀತಿ ಕಾಣಿಸುವುದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಪ್ರೊಕ್ಯಾರಿಯೋಟಿಕ್ ಕೋಶದ ಕೊರತೆ ಯಾವುದಕ್ಕೆ ಸಂಬಂಧಿಸಿದೆ? ಪ್ರೊಕ್ಯಾರಿಯೋಟಿಕ್ ಕೋಶಗಳ ಕೊರತೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ನ್ಯೂಕ್ಲಿಯಸ್, ಆಪ್ಷನ್ 2 ನ್ಯೂಕ್ಲಿಯರ್ ಮೆಂಬ್ರೇನ್, ಆಪ್ಷನ್ 3 ಮೆಂಬ್ರೇನ್ ಅಂಗಗಳಿಂದ ಬಂಧಿಸಲ್ಪಟ್ಟಿದೆ, ಆಪ್ಷನ್ 4 ಮೇಲಿನ ಎಲ್ಲವೂ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ ಈ ಪ್ರಶ್ನೆಗೆ. ಪ್ರೊಕ್ಯಾರಿಯೋಟ ಅನ್ನುವಂಥದ್ದು ಯಾವುದರ ಕೊರತೆ ಇದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಅಂತೇಳಿ ನಾವು ಸೈನ್ಸಲ್ಲಿ ಓದಿದ್ದೀವಿ. ಹಾಗಾದರೆ ಪ್ರೊಕ್ಯಾರಿಯೋಟ್ ಅಂದರೆ ಏನು? ಪ್ರೊಕ್ಯಾರಿಯೋಟಲ್ಲಿ ಯಾವೆಲ್ಲ ಜೀವಿಗಳು ಬರ್ತವೆ ಅಂತ ನಾವು ನೋಡೋದಾದರೆ ಪ್ರೊಕ್ಯಾರಿಯೋಟ್, ಪ್ರೋ ಎಂದರೆ ಮೊದಲು, ಕ್ಯಾರಿಯೇಟ್ ಅಂದರೆ ನ್ಯೂಕ್ಲಿಯಸ್. ಪ್ರೋ ಎಂದರೆ ಮೊದಲು, ಅಂದರೆ ಪ್ರೊಕ್ಯಾರಿಯೋಟ್ ಅಂದರೆ ಈ ಜಗತ್ತಿನ ಮೇಲೆ ಮೊದಲು ಬಂದಂತಹ ನ್ಯೂಕ್ಲಿಯಸ್ ಯಾವುದು ಅಂತೇಳಿ ಕೇಳ್ತಾ ಇರುವಂಥದ್ದು. ಈ ಮೊದಲು ಬಂದ ಜೀವಿ ಅಂತೇಳಿ ನಾವೇನಾದರೂ ನೋಡೋದಾದರೆ ಪ್ರೊಕ್ಯಾರಿಯೋಟ್ ಅಂತಂದರೆ ಬ್ಯಾಕ್ಟೀರಿಯಾಗಳು. ಪ್ರೊಕ್ಯಾರಿಯೋಟ್ಗೆ ಒಂದೇ ಒಂದು ಸಾಮ್ರಾಜ್ಯ ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾವು ಉದಾಹರಣೆಯಾಗಿ ಕೊಡ್ತೇವೆ. ಯುಕ್ಯಾರಿಯೋಟ್ ಅಂತ ಬಂದರೆ ನಾವೇನು ಮಾಡ್ತೀವಿ, ಅಲ್ಲಿ ಸಸ್ಯಗಳು ಬರ್ತವೆ, ಅನಿಮಲ್ಸ್ಗಳು ಬರ್ತವೆ, ಮೈಕೋಟಗಳು ಬರ್ತವೆ, ಶಿಲೀಂಧ್ರಗಳು ಬರ್ತವೆ. ಅದನ್ನು ನಾವು ಯುಕ್ಯಾರಿಯೋಟದಲ್ಲಿ ನೋಡಿದ್ರೆ, ಪ್ರೊಕ್ಯಾರಿಯೋಟದಲ್ಲಿ ಅಂದರೆ ಮೊದಲು ಬಂದಂಥ ನ್ಯೂಕ್ಲಿಯಸ್ಸಲ್ಲಿ ನೋಡೋದಾದರೆ ಏಕೈಕ ಸಾಮ್ರಾಜ್ಯ ಯಾವುದು ಅಂದರೆ ಬ್ಯಾಕ್ಟೀರಿಯಾ. ಈ ಪ್ರೊಕ್ಯಾರಿಯೇಟ್ ಕೋಶಗಳ ಕೊರತೆ ಯಾವುದಕ್ಕೆ ಸಂಬಂಧಿಸಿದೆ ಆಗಿದ್ರೆ? ಈ ಕ್ವಶನ್ಗೆ ನಾವು ಆನ್ಸರನ್ನು ನೋಡ್ತಾ ಹೋಗೋದಾದರೆ ನ್ಯೂಕ್ಲಿಯಸ್ ಕೊರತೆಗೆ ಸಂಬಂಧಿಸಿದೆಯಾ, ಅಥವಾ ನ್ಯೂಕ್ಲಿಯಸ್ ಮೆಂಬ್ರೇನ್ನ ಕೊರತೆಗೆ ಸಂಬಂಧಿಸಿದೆಯಾ, ಅಥವಾ ಮೆಂಬ್ರೇನ್ ಅಂಗಗಳಿಂದ ಬಂಧಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೂರಕ್ಕೂ ಸಂಬಂಧಿಸಿರುವಂಥದ್ದು ಈ ಪ್ರೊಕ್ಯಾರಿಯೋಟ ಅನ್ನುವಂತಹ ಒಂದು ಅಂಶ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ನಾನು ಈ ಬಾರಿಯಲ್ಲಿ ಏನೋ ಡೈರೆಕ್ಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಜಾಸ್ತಿಯಾಗಿ ಯಾವುದೇ ಕ್ವಶನ್ಸ್ಗಳಿಗೆ ಎಕ್ಸ್ಪ್ಲೇನ್ ಅಗತ್ಯ ಇರೋದಿಲ್ಲ, ಡೈರೆಕ್ಟ್ ಇರುವಂಥ ಪ್ರಶ್ನೆಗಳಾಗಿದೆ. ಯಾಕೆಂದರೆ ಈಗ NTPC ಎಕ್ಸಾಮ್ ಇದೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಓದಿರ್ತೀರ. ನಿಮಗೆ ಒಂದು ರಿವಿಷನ್ ಆಗಲಿ ಅನ್ನುವಂಥ ರೀತಿಗೋಸ್ಕರ ಇದರ ಕ್ವಶನ್ಸ್ಗಳನ್ನು ಹಾಕ್ಕೊಂಡು ಬಂದಿದ್ದೇನೆ. ಏನಾದರೂ ನಿಮಗೆ ಇದರ ಬಗ್ಗೆ ಹೆಚ್ಚಿನ ತರಗತಿಗಳು ಬೇಕು, ನನಗಿನ್ನೂ RRBಗೆ ಟೈಮ್ ಇದೆ, ತುಂಬಾ RRBಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನೀವು ಕೂಡ ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ತರಗತಿಗಳನ್ನು ಪಡೆಯಬಹುದಾಗಿದೆ. ಕೇವಲ ಸೈನ್ಸ್ ಮಾತ್ರವನ್ನು
ವಿಡಿಯೋಗಳನ್ನು ನೀವು ಅಧ್ಯಯನ ಮಾಡಿದರೆ ಸಾಕಾಗೋದಿಲ್ಲ. ರೀಸನಿಂಗ್ ಮತ್ತು ಮ್ಯಾಥ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಕನ್ನಡದ ಮೀಡಿಯಂ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ನಮ್ಮ ವೆರಂಡಾ ರೇಸ್ ಯೂಟ್ಯೂಬ್ ಚಾನಲಲ್ಲಿ ರೀಸನಿಂಗ್ ಕೂಡ ಮ್ಯಾಥ್ಸ್ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋಗಳನ್ನು ನೀವು ವೀಕ್ಷಿಸಬೇಕು. ಅದೇ ರೀತಿಯಾಗಿ ಸೈನ್ಸ್ನಲ್ಲಿ, ಅದರಲ್ಲೂ ಜೀವಶಾಸ್ತ್ರದ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಕಳೆದ ಇನ್ನು 2-3 ದಿನಗಳ ಕಾಲ ನಾವು ಸೈನ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಂತರದ ದಿನದಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಬಗ್ಗೆ ಕೂಡ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಪ್ರಶ್ನೆಗೆ ನಾವು ಹೋಗೋಣ. ಮಾಂಸಖಂಡಗಳ ಸಂಕೋಚನಕ್ಕೆ, ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ. ಅಂದರೆ ಮಾಂಸಖಂಡಗಳು ಸಂಕೋಚನ ಮತ್ತು ವಿಕಸನ ಹೊಂದೋದಕ್ಕೆ ಯಾವುದರ ಅವಶ್ಯಕತೆ ಹೊಂದಿದೆ ಅನ್ನುವಂಥದ್ದು ಈ ಪ್ರಶ್ನೆ ಕೇಳ್ತಾ ಇದೆ. ಹಾಗಾದರೆ ಆಯ್ಕೆ 1 ನೋಡೋಣ. 1 ಮೆಗ್ನೀಷಿಯಂ ಮತ್ತು ಕಬ್ಬಿಣ, ಆಯ್ಕೆ 2 ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ, ಆಯ್ಕೆ 3 ಮೆಗ್ನೀಷಿಯಂ ಮತ್ತು ಸೋಡಿಯಂ, ಆಯ್ಕೆ 4 ಕಬ್ಬಿಣ ಮತ್ತು ಸೋಡಿಯಂ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕಮೆಂಟಲ್ಲಿ. ಯಾವುದು ಮಾನವನ ಮಾಂಸಖಂಡದ ಸಂಕೋಚನ ಮತ್ತು ವಿಕಸನಕ್ಕೆ ಕಾರಣವಾಗಿದೆ ಅಥವಾ ಅವಶ್ಯಕವಾಗಿದೆ? ಈ 2 ಎಲಿಮೆಂಟ್ಸ್ಗಳು ಇಲ್ಲ ಅಂತ ಸಂದರ್ಭದಲ್ಲಿ ಮಾನವನ ಮಾಂಸಖಂಡಗಳು ಸಂಕೋಚನ ಮತ್ತು ವಿಕಸನ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿ ಓಡಾಡ್ತಾ ಇದ್ದೀವಿ, ಕೈಯನ್ನು ಈ ರೀತಿ ಎಲ್ಲ ಆಡಿಸ್ತಾ ಇದ್ದೀವಿ ಅಂದರೆ ನಮ್ಮ ಮಾಂಸಖಂಡಗಳು ಫ್ಲೆಕ್ಸಿಬಲ್ ಇರಬೇಕು. ಆಗಿದ್ದಾಗ ಮಾತ್ರ ನಾವು ನಡೆದಾಡೋದಕ್ಕಿರ್ಬೋದು, ಕೂತು ಹೇಳೋದಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಈ ಮಾಂಸಖಂಡದ ಸಂಕೋಚನ ಮತ್ತು ವಿಕಸನಕ್ಕೆ ಯಾವ ಧಾತುಗಳು, ಯಾವುದು ನಮಗೆ ಅವಶ್ಯಕ ಅನ್ನುವಂಥದ್ದು ಈ ಕ್ವಶನ್ನ ಅರ್ಥ ಆಗುತ್ತೆ. ಈ ಕ್ವಶನ್ಗೆ ನಾವು ಆನ್ಸರನ್ನು ನೋಡೋದಾದರೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸೋಡಿಯಂ, ಕಬ್ಬಿಣ ಮತ್ತು ಸೋಡಿಯಂ, ಈ ರೀತಿಯಾದಂಥ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನುವಂಥದ್ದು ಸರಿಯಾದ ಉತ್ತರ. ನೀವೆಲ್ಲರೂ ಕಮೆಂಟ್ನಲ್ಲಿ ಸರಿಯಾದ ಉತ್ತರವನ್ನು ಹಾಕಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಒಂದು ಮೊಬೈಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನನ್ನ ಮೊಬೈಲನ್ನು ತೆಗೆದುಕೊಂಡು ಬಂದಿಲ್ಲ. ನಿಮ್ಮ ಕಮೆಂಟ್ಗಳನ್ನು ಓದೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ನಂತರದ ತರಗತಿಯಲ್ಲಿ ನಾನು ಕಮೆಂಟ್ಗಳನ್ನು ಓದ್ತೀನಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗೆ ಮಾಂಸಖಂಡದ ಸಂಕೋಚನ ಮತ್ತು ವಿಕಸನಕ್ಕೆ ಕಾರಣವಾಗಿರುವ ಧಾತುಗಳು ಯಾವುದು ಅಂತ ನೋಡೋದಾದರೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನುವಂಥ ಧಾತುಗಳು ಇದಕ್ಕೆ ಸಹಕಾರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ಬಂದು ಗಿಡಗಳಲ್ಲಿ ನೀರು ಮತ್ತು ಲವಣಾಂಶವನ್ನು ಸಾಗಿಸುವ ಅಂಗಾಂಶ ಯಾವುದು? ಈ ಕ್ವಶನ್ ತುಂಬ ಬಾರಿ ರಿಪೀಟ್ ಆಗಿರುವಂಥ ಕ್ವಶನ್ ಆಗಿದೆ. ಯಾವುದು ಈ ಗಿಡಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಣೆ ಮಾಡುತ್ತದೆ, ಸಸ್ಯದ ಎಲ್ಲ ಭಾಗಗಳಿಗೂ ಕಳಿಸುವಂತಹ ಕಾರ್ಯವನ್ನು ಯಾವ ಅಂಗಾಂಶ ಮಾಡುತ್ತದೆ ಅಂತ ಕೇಳೋದಾದರೆ ಫ್ಲೋಯಂ ಆಪ್ಷನ್ 1, ಆಪ್ಷನ್ 2 ಸ್ಕೈಲಮ್, ಆಪ್ಷನ್ 3 ಕ್ಲೋರೋಫಿಲ್, ಆಪ್ಷನ್ 4 ಬೇರುಗಳು. ಈ ಗಿಡದಲ್ಲಿ ನೀರು ಮತ್ತು ಲವಣಾಂಶವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಕಳಿಸುವಂತಹ ಕಾರ್ಯವನ್ನು ಯಾವುದು ಮಾಡ್ತಾ ಇದೆ ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕೂಡ ಕೊಟ್ಟಿರ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಗಿಡಗಳಿಗೆ ನೀರು ಮತ್ತು ಲವಣಾಂಶವನ್ನು ಫ್ಲೋಯಂ ಕಳಿಸೋದಿಲ್ಲ. ಕ್ಲೋರೋಫಿಲ್ ಅಂತೂ ಸಸ್ಯದಲ್ಲೇ ಇರುತ್ತೆ, ಅದು ಸಸ್ಯದಲ್ಲಿ ಬರುವಂಥ ನೀರು ಮತ್ತು ಲವಣಗಳನ್ನು ಬಳಸ್ಕೊಂಡು ಆಹಾರವನ್ನು ತಯಾರು ಮಾಡುತ್ತೆ, ಹಾಗಾಗಿ ಕ್ಲೋರೋಫಿಲ್ ಕೂಡ ಅಲ್ಲ. ಬೇರುಗಳು ಸಸ್ಯದಲ್ಲಿ ಕೆಳಭಾಗದಿಂದ ನೀರನ್ನು ಮೇಲಕ್ಕೆ ಹೀರ್ಕೊಳ್ತವೆ, ಆದರೆ ನೀರು ಗಿಡದಿಂದ ಕಾಂಡದಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಹೋಗೋದಕ್ಕೆ ಬೇರುಗಳು ಸಹಾಯ ಮಾಡೋದಿಲ್ಲ. ಝೈಲಮ್ ಅಂತ ಏನು ಹೇಳ್ತೀವಿ ನಾವು, ಅದು ಈ ಸಸ್ಯದ ನೀರು ಮತ್ತು ಲವಣಗಳನ್ನು ಎಲ್ಲ ಭಾಗಗಳಿಗೆ ಸಂಚಾರ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ತಮಗೆ ಬೇಕಾದ ನೀರಿನ ಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ಳುತ್ತವೆ. ಸಸ್ಯಗಳಿಗೆ ಬೇಕಾದಂತಹ ನೀರನ್ನು ಸಸ್ಯಗಳು ಯಾವುದರಿಂದ ಹೀರಿಕೊಳ್ಳುತ್ತವೆ ಅಂತೇಳಿ ಕ್ವಶನ್ ಆಗಿದೆ. ಈ ಕ್ವಶನ್ಗೆ ಸರಿಯಾದ ಆಯ್ಕೆಗಳನ್ನು ನಾವು ನೋಡೋದಾದರೆ ಆಯ್ಕೆ 1 ಎಲೆಗಳು, ಆಯ್ಕೆ 2 ಕಾಂಡ, ಆಯ್ಕೆ 3 ಪುಷ್ಪಗಳು, ಆಯ್ಕೆ 4 ಬೇರುಗಳು. ಸಸ್ಯಗಳು ತಮಗೆ ಬೇಕಾದ ನೀರನ್ನು ಯಾವುದರಿಂದ ಹೀರಿಕೊಳ್ಳುತ್ತದೆ ಅಂತೇಳಿ ಕ್ವಶನ್ ಇದೆ. ಆದರೆ ಕಳೆದ ಕ್ವಶನಲ್ಲಿ ನಾವೇನು ನೋಡಿದ್ವಿ, ಗಿಡಗಳಿಗೆ ನೀರು ಮತ್ತು ಲವಣಾಂಶವನ್ನು ಯಾವ ಅಂಗಾಂಶ ಅಂತ ಕೇಳಿದ್ದಾರೆ. ಇಲ್ಲಿ ಅಂಗಾಂಶ ಅಂತ ಕೇಳಿದಾಗ ನಾವು ಸ್ಕೈಲಮ್ ಅಂತ ಹೇಳಿದ್ವಿ, ಆಯಿತಾ. ಈಗ ಅವರು ಈ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಬೇಕಾದ ನೀರನ್ನು ಯಾವುದರ ಮೂಲಕ ಹೀರಿಕೊಳ್ಳಲಾಗುತ್ತದೆ, ಅಂಗಾಂಶನೇ ಬೇರೆ ಭಾಗನೇ ಬೇರೆ, ಸಸ್ಯದ ಒಂದು ಭಾಗ ಕೇಳ್ತಾ ಇದ್ದಾರೆ. ಇಲ್ಲಿ ಸಸ್ಯದ ಯಾವ ಭಾಗದ ಮೂಲಕ ಹೀರಿಕೊಳ್ಳಲಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸಸ್ಯಗಳ
ಸಸ್ಯಗಳು ತಮಗೆ ಬೇಕಾದ ನೀರಿನ ಭಾಗವನ್ನು ಯಾವುದರ ಮೂಲಕ ಹೀರಿಕೊಳ್ಳುತ್ತಿವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅಂಗಾಂಶ ಅಂತ ಏನಾದರೂ ಬಂದಿದ್ರೆ ನಾವು ಅದಕ್ಕೆ ಸ್ಕೈಲಮ್ ಅಂತ ಹೇಳ್ಕೊಡ್ತಿದ್ವಿ. ಇಲ್ಲಿ ಯಾವುದು ಭಾಗ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಎಲೆಗಳು ಆಪ್ಷನ್ 1 ಇದೆ, ಆಪ್ಷನ್ 2 ಕಾಂಡಗಳು ಅಂತ ಇದೆ, ಆಪ್ಷನ್ 3 ಪುಷ್ಪಗಳು. ಪುಷ್ಪ ಅಂತಂದರೆ ಹೂವುಗಳ ಮೂಲಕ ಏನಾದರೂ ಹೂವುಗಳ ಮೂಲಕ ಏನಾದರೂ ಅದು ನೀರನ್ನು ಹೀರ್ಕೊಳ್ತಾ ಇದೆಯಾ? ಹಾಗಾಗಿ ಇದಂತೂ ಆಪ್ಷನ್ ಅಲ್ಲವೇ ಅಲ್ಲ. ಕಾಂಡಗಳ ಮೂಲಕ ಹೀರ್ಕೊಳ್ತಾ, ಕಾಂಡ ಇರೋದು ಭೂಮಿಯ ಒಳಗಡೆ ಬೇರಿರುತ್ತೆ, ಭೂಮಿಯ ಮೇಲೆ ಕಾಂಡ ಬರುತ್ತೆ. ಸೊ ಕಾಂಡಕ್ಕೆ ಡೈರೆಕ್ಟಾಗಿ ನೀರು ಬರಬೇಕು ಅಂದರೆ ಬೇರಿನಿಂದನೇ ಬರಬೇಕು. ಹಾಗಾಗಿ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. ಎಲೆ ಅನ್ನುವಂಥದ್ದು ಕೂಡ ಸಸ್ಯ ಕಾಂಡದಿಂದ ಮೇಲ್ಭಾಗದಲ್ಲಿ ಬರುವಂತಹ ಅಂಶ ಆಗಿದೆ. ಎಲೆವರೆಗೂ ನೀರು ಬರಬೇಕು ಅಂದರೆ ಕೆಳಗಿಂದ ನೀರು ಮೇಲೆ ಹೋಗ್ಬೇಕು. ಹಾಗಾಗಿ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೇರುಗಳು. ಈ ರೀತಿ ನಮಗೇನಾದರೂ ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಆ ಕೊಟ್ಟಿರುವಂತಹ ಆಯ್ಕೆಗಳನ್ನು ಡಿಲೀಟ್ ಮಾಡೋದ್ರ ಮೂಲಕ ಯಾವ ಒಂದು ಆಯ್ಕೆ ಉಳಿಯುತ್ತದೆಯೋ ಅದನ್ನು ನಾವು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡ್ಬೋದು. ಒಂದು ವೇಳೆ ಏನಾದರೂ 50-50 ಥರ 2 ಆಯ್ಕೆಗಳಲ್ಲಿ ಡೌಟ್ ಬಂದರೆ ನಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಆ ಆಯ್ಕೆಯನ್ನು ನಾವು ಆಯ್ಕೆ ಮಾಡಿ ಬರಬೇಕಾಗುತ್ತೆ. ಏಕೆಂದರೆ ನಾವು ಎಲ್ಲಾದರೂ ಒಂದು ಕಡೆ ಓದಿರ್ತೀವಿ. ಆ ಪ್ರಶ್ನೆಯನ್ನು ನಾವು ಓದಿದ್ದಾಗ ಆ ಎಕ್ಸಾಮ್ ಟೈಮಲ್ಲಿ ಅದಕ್ಕೆ ಆನ್ಸರ್ ಕೂಡ ಎಲ್ಲಾದರೂ ಒಂದು ಟೈಮ್ ಲಿಂಕ್ ಆಗೇ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಬೇರುಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರಾಣಿಗಳಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹವಾಗುತ್ತದೆ? ಪ್ರಾಣಿಗಳಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹವಾಗುತ್ತದೆ? ಆಪ್ಷನ್ 1 ಮೃದ್ವಸ್ಥಿ ಅಂಗಾಂಶ, ಆಪ್ಷನ್ 2 ಏರಿಯೋಲಾರ್ ಅಂಗಾಂಶ, ಆಪ್ಷನ್ 3 ರೆಟಿಕ್ಯುಲಾರ್ ಅಂಗಾಂಶ, ಆಪ್ಷನ್ 4 ಅಡಿಪೋಸ್ ಅಂಗಾಂಶ. ಈ ಪ್ರಾಣಿಗಳಲ್ಲಿ ಅಂದರೆ ಮಾನವನಲ್ಲಿ ಕೊಬ್ಬು, ಮಾನವ ಕೂಡ ಒಂದು ಪ್ರಾಣಿಯಾಗಿದ್ದಾನೆ, ಅದೇ ರೀತಿ ಪ್ರಾಣಿಗಳಲ್ಲಿ ಮತ್ತು ಮಾನವರಲ್ಲಿ ಈ ಕೊಬ್ಬು ಅನ್ನುವಂಥದ್ದು ಎಲ್ಲಿ ಸಂಗ್ರಹ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಮೃದ್ವಸ್ಥಿಯಲ್ಲಿ ಸಂಗ್ರಹ ಆಗುತ್ತಾ, ಅಥವಾ ಏರಿಯೋಲಾರ್ ಅಂಗಾಂಶದಲ್ಲಿ ಸಂಗ್ರಹ ಆಗುತ್ತಾ, ಅಥವಾ ರೆಟಿಕ್ಯುಲಾರ್ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತಾ, ಅಥವಾ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತಾ? ಈ ಪ್ರಾಣಿ ಕೊಬ್ಬು ಅನ್ನುವಂಥದ್ದು ಎಲ್ಲಿ ಸಂಗ್ರಹವಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಡಿಪೋಸ್ ಅಂಗಾಂಶ. ಈ ಅಡಿಪೋಸ್ ಅಂಗಾಂಶದಲ್ಲಿ ಏನಾಗಿರುತ್ತೆ, ಪ್ರಾಣಿಗಳ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತೆ. ನನ್ನ ಕಳೆದ ತರಗತಿಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಒಂಟೆಗಳು ತನ್ನ ಡುಬ್ಬದಲ್ಲಿ ಏನನ್ನು ಸಂಗ್ರಹ ಮಾಡಿಕೊಂಡಿರುತ್ತವೆ ಅಂತೇಳಿ. ನಾವು ಹೈಸ್ಕೂಲಲ್ಲೆಲ್ಲ ಓದಿರ್ತೀವಿ, ಒಂಟೆ ಎನ್ನುವಂಥದ್ದು ಮರುಭೂಮಿಯ ಹಡಗು, ಮರುಭೂಮಿಯಲ್ಲಿ ಸಂಚರಿಸುವಂತಹ ಪ್ರಾಣಿ, ಮರುಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಒಂಟೆ ಅನ್ನುವಂಥದ್ದು ನೀರನ್ನು ಸಂಗ್ರಹಿಸಿಕೊಂಡಿರುತ್ತೆ ಅಂತ ಹೇಳಿ ತಿಳಿದುಕೊಂಡಿರ್ತೀವಿ. ಆದರೆ ನಾವು ತಿಳಿದುಕೊಂಡಿರುವಂಥದ್ದು ತಪ್ಪಾಗಿದ್ದು ನಮಗೆ ಉನ್ನತ ತರಗತಿಗಳನ್ನು ಕಲಿಯುವಾಗ ಗೊತ್ತಾಗುತ್ತೆ, ಏನು ಒಂಟೆ ತನ್ನ ಡುಬ್ಬದಲ್ಲಿ ಕೊಬ್ಬನ್ನು ಸಂಗ್ರಹಿಸಿಕೊಂಡಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಅದೇ ರೀತಿ ಪ್ರಾಣಿಗಳು ಕೂಡ ಎಲ್ಲಿ ಸಂಗ್ರಹಿಸಿಕೊಂಡಿರ್ತವೆ ಈ ಕೊಬ್ಬನ್ನು ಅಂತ ನೋಡೋದಾದರೆ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹ ಮಾಡಿಕೊಂಡಿರ್ತವೆ. ಅಂದರೆ ಸಪೋಸ್ ಈಗ ನಾವು ಮಾನವನ ದೇಹದಲ್ಲಿ ಒಂದು ದಿನಕ್ಕೆ ನಮಗೆ ಎಷ್ಟು ಕ್ಯಾಲೋರಿಗಳು ಆಹಾರ ಬೇಕಾಗಿರುತ್ತೋ ಅಷ್ಟು ಕ್ಯಾಲೋರಿಗಳನ್ನು ಮಾತ್ರ ಸೇವನೆ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿನ ಆಹಾರವನ್ನು ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ATP ರೂಪದಲ್ಲಿ ಏನು ಮಾಡುತ್ತೆ, ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ ನಮ್ಮ ದೇಹದಲ್ಲಿ. ಆ ರೀತಿ ಸ್ಟೋರೇಜ್ ಮಾಡಿ ಇಟ್ಟುಕೊಂಡಿರುವಂತಹ ಕೊಬ್ಬನ್ನು ನಾವು ಆಹಾರವನ್ನು ಸೇವನೆ ಮಾಡದೇ ಇರುವ ಸಂದರ್ಭದಲ್ಲಿ ಅಥವಾ ಫಾಸ್ಟಿಂಗ್ ಟೈಮ್ ಏನಂತ ಹೇಳ್ತೀವಿ, ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಆ ಕೊಬ್ಬನ್ನು ಅದು ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಮಾಡಿಕೊಂಡು ಶಕ್ತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಮಾನವನ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡೋದಕ್ಕೆ ಈ ಕೊಬ್ಬು ಅನ್ನುವಂಥದ್ದು ಸಹಕಾರಿಯಾಗಿದೆ. ಹಾಗಾಗಿ ಪ್ರಾಣಿಗಳಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹವಾಗುತ್ತೆ ಅನ್ನುವಂಥ ಪ್ರಶ್ನೆಗೆ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸ್ಕೈಲಮ್ ಎಂದರೆ, ಆಗಲೇ ಬಂದಿತ್ತು ಒಂದು ಕ್ವಶನ್ ಏನಂತ, ಸಸ್ಯದಲ್ಲಿ ನೀರು ಮತ್ತು ಲವಣವನ್ನು ವರ್ಗಾಯಿಸುವಂತಹ ಅಂಗಾಂಶ ಯಾವುದು ಅಂತ ಕೇಳಿದ್ದೆ. ಅದಕ್ಕೆ ನಾವು ಸ್ಕೈಲಮ್ ಅಂತೇಳಿ ಆನ್ಸರನ್ನು ಮಾಡಿದ್ವು. ಹಾಗಾದರೆ ಈ ಸ್ಕೈಲಮ್ ಅಂದರೆ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ, ಇದು ಎಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಈ ಸ್ಕೈಲಮ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅನ್ನೋದಾದರೆ ಸಸ್ಯ ಅಂಗಾಂಶದಲ್ಲಿ ಕಂಡುಬರುತ್ತದೆ. ಆಪ್ಷನ್ 2 ಪ್ರಾಣಿ ಅಂಗಾಂಶದಲ್ಲಿ ಕಂಡುಬರುತ್ತದೆ. ಆಪ್ಷನ್ 3 1 ಮತ್ತು 2 ಅಂದರೆ ಪ್ರಾಣಿ ಮತ್ತು ಸಸ್ಯ ಎರಡರಲ್ಲೂ ಕಂಡುಬರುತ್ತದೆ. ಆಪ್ಷನ್ 4 ಯಾವುದೂ ಅಲ್ಲ. ಹಾಗಿದ್ರೆ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಆಗಿದೆ. ಆಯ್ಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಖಂಡಿತವಾಗ್ಲೂ ಕನ್ಫ್ಯೂಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಸ್ಕೈಲಮ್ ಅಂದರೆ ಏನು, ಇದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ.
ಸ್ಕೈಲಮ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ? ಪ್ರಾಣಿಗಳಲ್ಲಿ ಕಂಡುಬರುತ್ತಾ ಅಥವಾ ಸಸ್ಯಗಳಲ್ಲಿ ಕಂಡುಬರುತ್ತಾ ಅಥವಾ ಎರಡರಲ್ಲೂ ಕಂಡುಬರುತ್ತಾ ಅಥವಾ ಯಾವುದರಲ್ಲೂ ಕಂಡುಬರಲ್ವಾ ಅಂತ ಅನ್ನೋದಾದರೆ ಯಾವುದೂ ಅಲ್ಲ ಅನ್ನುವಂಥದ್ದಂತೂ ತಪ್ಪಾಗಿದೆ. ಯಾಕೆಂದರೆ ನಮಗೆ ಆಲ್ರೆಡಿ ಅದು ಸಸ್ಯದಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಯಾವುದು ಅಲ್ಲ ಅನ್ನುವಂಥ ಪ್ರಶ್ನೆ ತಪ್ಪಾಗಿದೆ. ಈಗ 1 ಮತ್ತು 2 ಸರಿನೋ ಅಥವಾ ಸಸ್ಯ ಅಂಗಾಂಶ ಅನ್ನುವಂಥದ್ದು ಮಾತ್ರ ಸರಿನೋ ಅಥವಾ ಪ್ರಾಣಿ ಅಂಗಾಂಶ ಮಾತ್ರ ಸರಿನೋ ಅಂತ ನೋಡೋದಾದರೆ ಈ 3 ಆಯ್ಕೆಗಳಲ್ಲಿ ನಾವು ಒಂದು ಆಯ್ಕೆಯನ್ನು ಡಿಲೀಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುವಂಥದ್ದು. ಆಯಿತಾ? ಈಗ ನೋಡೋಣ. ಈಗ ಸ್ಕೈಲಮ್ ಅನ್ನುವಂಥದ್ದು ನಮಗೆ ಗೊತ್ತಿದೆ, ಆಲ್ಮೋಸ್ಟು ಸಸ್ಯದಲ್ಲಿ ನೀರು ಮತ್ತು ಲವಣಾಂಶವನ್ನು ಸಂಚರಿಸುವುದಕ್ಕೆ ಸಹಕಾರಿಯಾಗಿದೆ ಅಂತೇಳಿ. ಹಾಗಾಗಿ ನಮಗೆ ಸಸ್ಯ ಅಂಗಾಂಶ ಅನ್ನುವಂಥದ್ದು ಸರಿ ಅನ್ನೋದು ಗೊತ್ತಿರುತ್ತೆ. ಆದರೆ ಪ್ರಾಣಿ ಅಂಗಾಂಶದಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದು ನಾವು ತಿಳ್ಕೊಬೇಕಂದ್ರೆ ಪ್ರಾಣಿಯಲ್ಲಿ ಈ ನೀರು ಮತ್ತು ಲವಣಾಂಶಗಳನ್ನು ಸಂಚಾರ ಮಾಡೋದಕ್ಕೆ ಅಥವಾ ವರ್ಗಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿರುವಂತಹ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆನ ನಾವು ಕಾಣೋದಿಲ್ಲ. ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಹಾರವನ್ನು ನಾವು ಸೇವನೆ ಮಾಡಿದ ನಂತರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅದನ್ನು ಡೈಜೆಸ್ಟ್ ಆಗಿ ಎಲ್ಲ ಅಂಗಗಳಿಗೂ ಅದು ಸಂಚಾರ ಮಾಡುತ್ತೆ. ಅಲ್ಲಿ ನಾವು ಎಲ್ಲೂ ಕೂಡ ಫ್ಲೋಯಮ್ ಅಥವಾ ಸ್ಕೈಲಮ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಓದಿಲ್ಲ. ಹಾಗಾಗಿ ಈ ಪ್ರಾಣಿ ಅಂಗಾಂಶ ಅನ್ನುವಂಥದ್ದನ್ನು ನಾವು ನೇರವಾಗಿ ಡಿಲೀಟ್ ಮಾಡ್ಬೋದು. ಹಾಗಾಗಿ ಈ ಆಪ್ಷನನ್ನು ನಾವು ತೆಗೆದಾಕಿದ್ವಿ ಅಂತಂದರೆ ಉಳಿಯುವಂಥದ್ದು ಯಾವುದು? 1 ಮತ್ತು 2. 1 ಮತ್ತು 2 ಅಂತ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ 2 ಇದೆ. ಹಾಗಾಗಿ ಪ್ರಾಣಿ ಅಂಗಾಂಶ ಅನ್ನುವಂಥದ್ದು ತಪ್ಪಾಗಿದೆ ಅಂದಾಗ 1 ಮತ್ತು 2 ಅನ್ನುವಂಥದ್ದು ಕೂಡ ಆಯ್ಕೆ ತಪ್ಪಾಗುತ್ತೆ. ಉಳಿದಿರುವಂಥ ಒಂದೇ ಒಂದು ಉತ್ತರ ಅಂದರೆ ಸಸ್ಯ ಅಂಗಾಂಶ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಸ್ಯ ಅಂಗಾಂಶ ಅನ್ನುವಂಥದ್ದು. ಸ್ಕೈಲಮ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸಸ್ಯ ಅಂಗಾಂಶದಲ್ಲಿ ಕಂಡುಬರುವಂಥ ಒಂದು ಅಂಗಾಂಶವಾಗಿದ್ದು ಇದು ತನ್ನ ನೀರು ಮತ್ತು ಲವಣಾಂಶಗಳನ್ನು ಸಸ್ಯದ ವಿವಿಧ ಭಾಗಗಳಿಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸಂಕೀರ್ಣ ಶಾಶ್ವತ ಅಂಗಾಂಶವಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸಂಕೀರ್ಣ ಮತ್ತು ಶಾಶ್ವತ ಅಂಗಾಂಶವಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಕೋಲಮ್ ಕೈಮಾ ಆಪ್ಷನ್ 1 ಏನಾಗಿದೆ? ಕೋಲಮ್ ಕೈಮಾ ಅನ್ನುವಂಥದ್ದಿದೆ. ಆಪ್ಷನ್ 2 ಪೇರಮ್ ಕೈಮಾ ಅಂತ ಇದೆ. ಆಪ್ಷನ್ 3 ಫ್ಲೋಯಮ್ ಅಂತ ಇದೆ. ಆಪ್ಷನ್ 4 ಸ್ಕೈಲಮ್ ಅಂತ ಇದೆ. ಈಗ ಆಲ್ರೆಡಿ ನಾವು ಸ್ಕೈಲಮ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಕೋಲಮ್ ಕೈಮಾ, ಪೇರಮ್ ಕೈಮಾ, ಫ್ಲೋಯಮ್ ಅಂತಂದರೆ ಏನು ಅಂತ ಕೂಡ ನೆಕ್ಸ್ಟ್ ತಿಳಿದುಕೊಳ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಅಂಗಾಂಶವಾಗಿದೆ ಅಂತ ಹೇಳಿ ಕೇಳಿದರೆ ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಕೀರ್ಣ ಮತ್ತು ಶಾಶ್ವತ ಅಂಗಾಂಶ ಅಂತ ಹೇಳೋದಾದರೆ ಸ್ಕೈಲಮ್ ಏನಿದೆ ಆಪ್ಷನ್ 4 ಏನಿದೆ ಸ್ಕೈಲಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತೇಳಿ ಹೇಳ್ಬೋದು. ಹಾಗಾದರೆ ಫ್ಲೋಯಮ್ ಅಂತಂದರೆ ಏನು? ಹಾಗಾದರೆ ಪೇರಮ್ ಕೈಮಾ ಅಂತಂದ್ರೇನು? ಕೋಲಮ್ ಕೈಮಾ ಅಂತಂದ್ರೇನು? ಓಕೆ, ಅವೆಲ್ಲವನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಈ ಫ್ಲೋಯಮ್ ಅನ್ನೋದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಕ್ವಶನಲ್ಲಿ ತೆಗೆದುಕೊಂಡಿದ್ದೇನೆ. ಫ್ಲೋಯಮ್ ಅನ್ನುವಂಥದ್ದನ್ನು ನೆಕ್ಸ್ಟ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾವು ಇದನ್ನು ಯಾವ ರೀತಿ ನೆನಪಿಟ್ಕೊಂಡು ಸ್ಕೈಲಮ್ ಅಂದರೆ ಏನು, ಫ್ಲೋಯಮ್ ಅಂದರೆ ಏನು ಅನ್ನೋದು ಕೂಡ ಲಾಸ್ಟಲ್ಲಿ ಒಂದು ನೆನಪಿಟ್ಕೊಳೋದಕ್ಕೆ ಒಂದು ಟ್ರಿಕ್ಸ್ ಕೂಡ ಹೇಳ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಕ್ತ ಎಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ರಕ್ತ ಮಾನವನ ದೇಹದಲ್ಲಿ ರಕ್ತ ಎಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಏನಾದರೂ ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಅಥವಾ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಮಾನವನ ದೇಹದಿಂದ ರಕ್ತ ಹೊರಬರುತ್ತೆ. ಅದು ಗಾಳಿಯೊಂದಿಗೆ ವರ್ತನೆ ಮಾಡಿ ಎಪ್ಪುಗಟ್ಟಬೇಕು. ಅದು ತಾನಾಗೆ ರಕ್ತ ಫ್ಲೋ ಆಗೋದು ನಿಲ್ಲಬೇಕು. ಆ ರೀತಿ ನಿಲ್ಲೋದಕ್ಕೆ ಸಹಕಾರ ಮಾಡುವಂಥದ್ದು ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ರಕ್ತ ಎಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಅಂತ ನೋಡೋದಾದರೆ ಅದಕ್ಕೆ ಆಪ್ಷನ್ 1 ಎರಿಥ್ರೋಸೈಟ್ಸ್, ಆಪ್ಷನ್ 2 ಬ್ಲಡ್ ಪ್ಲೇಟ್ಲೈಟ್ಸ್, ಆಪ್ಷನ್ 3 ಮೋನೋಸೈಟ್ಸ್, ಆಪ್ಷನ್ 4 ಲಿಂಫೋಸೈಟ್ಸ್. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಪ್ರಶ್ನೆಗೆ ನೀವೆಲ್ಲರೂ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಕ್ತ ಎಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ರಕ್ತ ಎಪ್ಪುಗಟ್ಟೋದಕ್ಕೆ ಯಾವುದು ಸರಿಯಾದ ಉತ್ತರ? ರಕ್ತ ಎಪ್ಪುಗಟ್ಟೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಯಾವುದು ಅಂತ ನೋಡೋದಾದರೆ ಪ್ಲೇಟ್ಲೈಟ್ಸ್ಗಳು, ಬ್ಲಡ್ ಪ್ಲೇಟ್ಲೈಟ್ಸ್ ಅನ್ನುವಂಥದ್ದು ಏನು ಮಾಡುತ್ತೆ? ರಕ್ತ ಎಪ್ಪುಗಟ್ಟಲು ಸಹಾಯವನ್ನು ಮಾಡುತ್ತೆ. ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್, ಹಾಗೆ ಕಿರುತಟ್ಟೆಗಳು ಅಂತ ಕೂಡ ಬರ್ತವೆ. ಅದನ್ನು ಪ್ಲೇಟ್ಲೈಟ್ಸ್ ಅಂತ ಹೇಳಿ ಕರಿತೀವಿ. ಕೆಂಪು ರಕ್ತ ಕಣಗಳನ್ನು ನಾವು ತೆಗೆದುಕೊಂಡ್ರೆ ಅವುಗಳ ಜೀವಿತಾವಧಿ 90 ರಿಂದ 120 ದಿನದವರೆಗೆ 120 ದಿನದವರೆಗೆ ಅವು ಜೀವಿಸಿದರೆ ವೈಟ್ ಬ್ಲಡ್ ಸೆಲ್ಸ್ ಏನು ಹೇಳ್ತೀವಿ? RBCಗಳು, ವೈಟ್ ಬ್ಲಡ್ ಸೆಲ್ಸ್ ಏನಾಗ್ತವೆ? ಇವು 9 ರಿಂದ 12 ದಿನಗಳ ಕಾಲ
ಇವು ಜೀವಿಸ್ತವೆ. ಇವುಗಳನ್ನು ನಮ್ಮ ದೇಹದ ರಕ್ಷಕರು ಅಥವಾ ಸೈನಿಕರು ಅಂತ ಹೇಳಿ ಕರೆದಿರೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಈ ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾ ಹೊರಗಿಂದ ಪ್ರವೇಶವನ್ನು ಮಾಡಿದ್ರೆ ಆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹದ್ದು ಈ ಬಿಳಿ ರಕ್ತ ಕಣಗಳಲ್ಲಿ ಇರುವಂತಹ ಒಂದು ಅಂಶ ಆಗಿದೆ. ಹಾಗಾಗಿ ಇವನ್ನ ನಮ್ಮ ದೇಹದ ರಕ್ಷಕ ಅಥವಾ ದೇಹದ ಒಂದು ಸೈನಿಕ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ರಕ್ತ ಅನ್ನುವಂಥದ್ದು ಎಪ್ಪುಗಟ್ಟಬೇಕು ಅಂತ ಅಂದರೆ ಅದಕ್ಕೆ ಬ್ಲಡ್ ಪ್ಲೇಟ್ಲೆಟ್ಸ್ ಅನ್ನುವಂಥದ್ದು ಕಾರಣ ಆಗಿದೆ. ಈ ಬ್ಲಡ್ ಪ್ಲೇಟ್ಲೆಟ್ಸ್ಗಳು ಇದ್ದಾಗ ಮಾತ್ರ ಗಾಳಿಯೊಂದಿಗೆ ರಕ್ತ ಸಂಚಾರವಾದಾಗ ಏನಾಗುತ್ತೆ, ರಕ್ತ ಎಪ್ಪುಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಒಂದು ಸಂಬಂಧಪಟ್ಟ ಒಂದು ಕಾಯಿಲೆ ಕೂಡ ಬರುತ್ತೆ, ಅದನ್ನು ರಾಯಲ್ ಡಿಸೀಸಸ್ ಅಂತ ಹೇಳಿ ಕರೀತಾರೆ. ಆ ಪ್ರಶ್ನೆಯನ್ನು ನಾನು ನೆಕ್ಸ್ಟ್ ತರಗತಿಯಲ್ಲಿ ತೆಗೆದುಕೊಂಡಿದ್ದೀನಿ ಅನ್ಕೊತೀನಿ, ಅಲ್ಲಿ ಆ ಪ್ರಶ್ನೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಈ ರಕ್ತ ಎಪ್ಪುಗಟ್ಟೋದಕ್ಕೆ ಯಾವುದು ಅನುಕೂಲ ಆಗಿದೆ ಅಂತಂದರೆ ಬ್ಲಡ್ ಪ್ಲೇಟ್ಲೆಟ್ಸ್ ಅನ್ನುವಂಥದ್ದು ಅನುಕೂಲವಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು? ರಕ್ತದ ಗುಂಪುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಯಾವ ರಕ್ತದ ಗುಂಪುಗಳು ಯಾವ ರಕ್ತದ ದಾನಿಗೆ ಕೊಡ್ಬೋದು, ಸಾರ್ವತ್ರಿಕ ದಾನಿ ಯಾವುದು, ಸಾರ್ವತ್ರಿಕ ಸ್ವೀಕಾರಿ ಯಾವುದು ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ನಮ್ಮ RRB ಎಕ್ಸಾಮಲ್ಲಿ ಕೇಳಿರೋದನ್ನು ನೋಡಿದ್ದೀವಿ. ಅದೇ ರೀತಿ ಇಲ್ಲಿ ಕೂಡ ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆಗೆ ನೀವೆಲ್ಲರೂ ಆನ್ಸರ್ ಮಾಡ್ತಾ ಹೋಗಿ. ಇಲ್ಲಿ ಕೊಟ್ಟಿರುವಂಥ ನಾವು ಆಯ್ಕೆಗಳನ್ನು ನೋಡೋದಾದರೆ ಆಪ್ಷನ್ 1 ಎ ಅಂದರೆ ಎ ಗುಂಪಿನ ರಕ್ತನೋ, ಆಪ್ಷನ್ 2 ಬಿ ಗುಂಪಿನ ರಕ್ತನೋ, ಆಪ್ಷನ್ 3 ಓ ಗುಂಪಿನ ರಕ್ತನೋ, ಆಪ್ಷನ್ 4 AB ಗುಂಪಿನ ರಕ್ತನೋ. ಈ 4 ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಆನ್ಸರನ್ನು ಮಾಡ್ತಾ ಹೋಗಿ. ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕೊಟ್ಟಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ AB ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್. ಓಕೆ, ರಕ್ತ ಎಪ್ಪುಗಟ್ಟಲು ಯಾವ ವಿಟಮಿನ್ ಸಹಾಯಕ? ನಾನು ಕಳೆದ ಕ್ವಶನಲ್ಲಿ ಏನು ನೋಡಿದ್ವಿ, ರಕ್ತ ಎಪ್ಪುಗಟ್ಟಲು ಯಾವುದು ಸಹಾಯಕ ಅಂತ ಹೇಳಿದ್ವಿ. ಬ್ಲಡ್ ಪ್ಲೇಟ್ಲೆಟ್ಸ್ ಅನ್ನುವಂಥದ್ದು ರಕ್ತ ಎಪ್ಪುಗಟ್ಟೋದಕ್ಕೆ ಸಹಾಯಕ ಅಂತ ನೋಡಿದ್ದೀವಿ. ಇಲ್ಲಿ ರಕ್ತ ಎಪ್ಪುಗಟ್ಟಲು ಯಾವ ವಿಟಮಿನ್ ಯಾವ ಜೀವಸತ್ವ ಸಹಾಯ ಅಂತೇಳಿ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನೀವೆಲ್ಲರೂ ಆನ್ಸರ್ ಮಾಡ್ತಾ ಹೋಗಿ. ಯಾವ ಜೀವಸತ್ವಗಳು ರಕ್ತ ಎಪ್ಪುಗಟ್ಟೋದಕ್ಕೆ ಸಹಾಯವನ್ನು ಮಾಡ್ತವೆ ಅಂತ ನೋಡೋದಾದರೆ ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ. ಈ ರೀತಿಯಾದಂಥ 4 ಆಯ್ಕೆಗಳನ್ನು ನೋಡಿದ್ದೀವಿ. ಯಾವ ಒಂದು ವಿಟಮಿನ್ನಿಂದ ರಕ್ತ ಎಪ್ಪುಗಟ್ಟೋದಕ್ಕೆ ಸಹಾಯ ಆಗುತ್ತೆ ಅಂತ ನೋಡೋದಾದರೆ ವಿಟಮಿನ್ ಬಿನೋ ಅಥವಾ ವಿಟಮಿನ್ ಸಿನೋ, ವಿಟಮಿನ್ ಡಿನೋ ಅಥವಾ ವಿಟಮಿನ್ ಕೆನೋ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಆಯ್ಕೆ. ನೀವೆಲ್ಲರೂ ಆನ್ಸರ್ ಮಾಡಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ವಿಟಮಿನ್ ಕೆ ಅನ್ನುವಂಥದ್ದು ಈ ರಕ್ತ ಅನ್ನುವಂಥದ್ದು ಎಪ್ಪುಗಟ್ಟೋದಕ್ಕೆ ಸಹಾಯಕವಾಗುವ ಜೀವಸತ್ವ ಅಥವಾ ವಿಟಮಿನ್ಸ್ ಅಂತ ಹೇಳಿ ಕರಿತೀವಿ. ಈ ಜೀವಸತ್ವಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಈ ಜೀವಸತ್ವಗಳಲ್ಲಿ ಇನ್ನೂ ಒಂದು ರೀತಿಯ ಕ್ವಶನ್ಸ್ ಕೇಳ್ತಾರೆ, ಏನಂತ, ಬಿಸಿ ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು, ಬಿಸಿ ನೀರಿನಲ್ಲಿ ಕರಗದ ಅಥವಾ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವುದು ಅಂತೇಳಿ ಕೇಳ್ತಾರೆ. ಬಿಸಿ ನೀರಿನಲ್ಲಿ ಕರಗುವ ಜೀವಸತ್ವಗಳು ಅಂತಂದ್ರೇನು, ಬಿಸಿ ನೀರು ಅಂದರೆ ಬಿ ಮತ್ತು ಸಿ ಇದೆ ಬಿಸಿ ನೀರಿನಲ್ಲಿ. ಹಾಗಾಗಿ ಬಿಸಿ ನೀರಿನಲ್ಲಿ ಕರಗುವಂಥ ರಕ್ತಗಳು ಅನ್ನೋದಕ್ಕೆ ನಾವು ಒಂದು ಟ್ರಿಕ್ಸ್ ಏನು ಹೇಳ್ಬೋದು, ಬಿಸಿ ನೀರು ಅಂತ ಇದ್ದಾಗ ಬಿ ಮತ್ತು ಸಿ ಅನ್ನುವಂಥ ವಿಟಮಿನ್ಸ್ಗಳು ಬಿಸಿ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳಾಗಿವೆ. ಹಾಗಾದರೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಸ್ಗಳು ಯಾವುವು, ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಸ್ಗಳು ಯಾವುವು ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೊಂದು ಟ್ರಿಕ್ಸ್ ಇದೆ. ಅದಕ್ಕೆ ಕೊಬ್ಬು ಅಂತೇಳಿ, ಅದಕ್ಕೆ ಕೊಬ್ಬು ಅಂದರೆ ADK ಅನ್ನುವಂತಹ ಜೀವಸತ್ವಗಳು ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳಾಗಿವೆ. ಅದನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೋದು ಟ್ರಿಕ್ಸ್ ಮೂಲಕ ಅಂದರೆ ಅದಕ್ಕೆ ಕೊಬ್ಬು ಅಂದರೆ ADK ಅನ್ನುವಂಥ ವಿಟಮಿನ್ಸ್ಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ಗಳಾಗಿವೆ. ಬಿಸಿ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳು ಅಂತ ಏನಾದರೂ ಕೇಳಿದ್ರೆ ಅದಕ್ಕೆ ಟ್ರಿಕ್ಸು ಬಿಸಿ ನೀರು. ಬಿಸಿ ಅನ್ನೋದ್ರಲ್ಲಿ ಬಿ ಮತ್ತು ಸಿ ಇರೋದ್ರಿಂದ ಬಿ ಮತ್ತು ಸಿ ವಿಟಮಿನ್ಸ್ಗಳು ಬಿಸಿ ನೀರಿನಲ್ಲಿ ಕರಗುತ್ತವೆ. ಮತ್ತು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಸ್ಗಳು ಅಂತ ಕೇಳಿದಾಗ ಎ ಮತ್ತು ಡಿ ಮತ್ತು ಕೆ ಅನ್ನುವಂಥ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಸ್ಗಳಾಗಿವೆ. ರಕ್ತ ಎಪ್ಪುಗಟ್ಟಲು ಕಾರಣವಾಗಿರುವಂಥ ವಿಟಮಿನ್ಸ್ ಯಾವುದು ಅಂತ ಕೇಳಿದರೆ ವಿಟಮಿನ್ಸ್ ಕೆ ಎನ್ನುವಂಥದ್ದು ರಕ್ತ ಎಪ್ಪುಗಟ್ಟಲು ಸಹಾಯಕವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರಕ್ತದ ಎಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ
ಈ ಕೆಳಗಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ? ನೋಡ್ರಿ, ನಾನು 4ರಿಂದ 5 ಕ್ವಶನ್ ರಕ್ತ ಹೆಪ್ಪುಗಟ್ಟುವುದ್ರ ಮೇಲೆ ತೆಗೆದುಕೊಂಡು ಬಂದಿದ್ದೇನೆ. ಏಕೆ ಅಂದರೆ ರಕ್ತದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು. ಪ್ರಶ್ನೆಗಳನ್ನು ನೀವು ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ನೀವು ಓದುವಂಥ ರೀತಿಯನ್ನು ಕೂಡ ಬದಲಾಯಿಸ್ಕೊಳ್ಬೋದು. ನಾನು ಇಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಮೆದುಳಿನ ಬಗ್ಗೆ ಸಂಬಂಧಿಸಿದಂತೆ ಅಥವಾ ಕಣ್ಣಿನ ಬಗ್ಗೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದರೆ ನಾನಿಲ್ಲಿ ಕಣ್ಣಿನ ಚಿತ್ರವನ್ನು ಹಾಕಿ ಕಣ್ಣಿನ ಎಲ್ಲ ಭಾಗಗಳನ್ನು ವಿವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೇನಾದರೂ ಆ ಥರವಾದಂತಹ ಒಂದು ಸಂಪೂರ್ಣವಾಗಿ ಒಂದು ಕ್ಲಾಸ್ಗಳು ತರಗತಿಗಳು ಬೇಕು ಅಂದರೆ ನೀವು ನಮ್ಮ ವೆರಂಡಾ ರೇಸ್ನಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ತರಗತಿಗಳನ್ನು ಪಡೆಯಬಹುದು. ಇವು ಏನು ಈ ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ, ಇವು ಜಸ್ಟ್ ರಿವಿಷನ್ ಪರ್ಪಸ್ ಆಗಿರ್ತವೆ. ಈಗ ರೀಸೆಂಟಾಗಿ NTPC ಎಕ್ಸಾಮ್ ಇದೆ, ಬಟ್ RRBಗೆ ಇನ್ನೂ ಟೈಮ್ ಇದೆ. ನೀವು RRBಯನ್ನು ಒಂದು ಜಾಬನ್ನು ಮಾಡಬೇಕು ಅನ್ನೋದೇನಾದರೂ ನಿಮ್ಮ ಒಂದು ಗುರಿಯಾಗಿದ್ದರೆ ನೀವು ಕೂಡ ಇಲ್ಲಿ ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಜಾಯಿನ್ ಆಗೋದ್ರ ಮೂಲಕ ಎಲ್ಲ ತರಗತಿಗಳನ್ನು ಪಡೆದು ಇಲ್ಲಿ ಬರುವಂತಹ ಈ ವಿಡಿಯೋಗಳಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡೋದ್ರ ಮೂಲಕ ರಿವಿಷನ್ ಪರ್ಪಸ್ ಆಗಿ ಇಟ್ಕೊಳ್ಬಹುದು ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ನೋಡೋದಾದರೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಕೆಳಗಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕೇಳಿದ್ದೀನಿ. ಆಪ್ಷನ್ 1 ಪ್ಲೇಟ್ಲೆಟ್ಗಳು ಮತ್ತು ಬಿಳಿ ರಕ್ತ ಕಣಗಳು. ಆಪ್ಷನ್ 2 ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು. ಆಪ್ಷನ್ 3 ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣಗಳು. ಆಪ್ಷನ್ 4 ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ಗಳು. ಆನ್ಸರ್ ಮಾಡ್ತಾ ಹೋಗಿ, ಕ್ವಶನ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಪ್ಲೇಟ್ಲೆಟ್ಸ್ಗಳು ಮತ್ತು ಬಿಳಿ ರಕ್ತ ಕಣಗಳ ಅಲ್ಲ, ಬಿಳಿ ರಕ್ತ ಕಣಗಳಿಗೂ ಈ ಒಂದು ರಕ್ತ ಹೆಪ್ಪುಗಟ್ಟೋದಕ್ಕೂ ಸಂಬಂಧ ಇಲ್ಲ, ಆದರೆ ಪ್ಲೇಟ್ಲೆಟ್ಸ್ಗಳಿಗೂ ರಕ್ತ ಹೆಪ್ಪುಗಟ್ಟೋದಕ್ಕೂ ಸಂಬಂಧ ಇದೆ. ಆಪ್ಷನಲ್ಲಿ ಬಿಳಿ ರಕ್ತ ಕಣ ಕೊಟ್ಟಿರೋದ್ರಿಂದ ನಾವು ನೇರವಾಗಿ ಈ ಒಂದು ಆಯ್ಕೆಯನ್ನು ಡಿಲೀಟ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಆಪ್ಷನ್ ಏನಿದೆ, ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು ಅಂತ ಕೊಟ್ಟಿದ್ದಾರೆ. ಕೆಂಪು ರಕ್ತ ಕಣಗಳಿಗೂ ಕೂಡ ರಕ್ತ ಹೆಪ್ಪುಗಟ್ಟೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಹಾಗಾಗಿ ಈ ಆಯ್ಕೆಯನ್ನು ಕೂಡ ನಾವು ತೆಗೆದು ಹಾಕ್ಬೋದು. ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣ, ಎಗೇನ್ ಬಿಳಿ ರಕ್ತ ಕಣ ಕೊಟ್ಟಿದ್ದಾರೆ, ಹಾಗಾಗಿ ಈ ಆಯ್ಕೆಯನ್ನು ಕೂಡ ನಾವು ತೆಗಿಬೋದು. ಉಳಿದಿರುವಂತಹ ಒಂದೇ ಒಂದು ಆಯ್ಕೆಯನ್ನು ನೋಡಿದಾಗ ಬ್ಲಡ್ ಪ್ಲಾಸ್ಮಾ ಮತ್ತು ಬ್ಲಡ್ ಪ್ಲೇಟ್ಲೈಟ್ಸ್ ಅಂತ ಹೇಳ್ತೀವಿ. ಪ್ಲೇಟ್ಲೈಟ್ಸ್ ಇರೋದ್ರಿಂದ ಮತ್ತು ಇಲ್ಲಿ ಬ್ಲಡ್ ಪ್ಲಾಸ್ಮಾ ಇರೋದ್ರಿಂದ ನಾವು ಈ ಆಯ್ಕೆಯನ್ನು ಸರಿ ಅಂತ ಹೇಳಿ ಟಿಕ್ ಮಾಡ್ಬೋದು. ಹೀಗೆ ಗೊತ್ತಿಲ್ಲ ಅಂದರೂ ಕೂಡ ಕ್ವಶನ್ ಸ್ವಲ್ಪ ಲೆಂತ್ ಆಗಿದೆ ಅಂತೇಳಿ ಬಿಟ್ಟು ಬರೋದಲ್ಲ, ಕ್ವಶನ್ಸನ್ನು ನೋಡಬೇಕು. ಒಂದೊಂದು ಬಾರಿ ಕ್ವಶನ್ಸ್ಗಿಂತ ಆಪ್ಷನ್ಗಳ ಮೇಲೆ ಕ್ವಶನ್ಸನ್ನು ನಾವು ನಿರ್ಧಾರ ಮಾಡುವಂತಹ ಪ್ರಶ್ನೆಗಳು ಕೂಡ ಆಗಿರ್ತವೆ. ಹಾಗಾಗಿ ನಾವು ಕೊಟ್ಟಿರುವ ಆಯ್ಕೆಗಳಲ್ಲಿ ಆನ್ಸರ್ ಗೊತ್ತಾಗಲಿಲ್ಲ ಅಂದಾಗ ಈ ರೀತಿ ಮೆಥಡನ್ನು ಯೂಸ್ ಮಾಡ್ಕೊಂಡು ಕೂಡ ನಾವು ಆನ್ಸರನ್ನು ಸರಿ ಮಾಡ್ಬೋದಾಗಿದೆ. ಇದನ್ನು ಡಿಲೀಟೆಡ್ ಮೆಥಡ್ ಅಂತ ಹೇಳ್ತಾರೆ. ಈ ಡಿಲೀಟ್ ಮಾಡೋದ್ರ ಮೂಲಕ ಕೊಟ್ಟಿರುವ 4 ಆಯ್ಕೆಗಳನ್ನು ನಾವು ತೆಗಿತಾ ಹೋದಾಗ ಯಾವ ಒಂದು ಆಯ್ಕೆ ಉಳಿಯುತ್ತೋ ಆ ಆಯ್ಕೆ ಅನ್ನುವಂಥದ್ದೇ ಸರಿಯಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೈಟ್ಸ್ಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ರಕ್ತದಲ್ಲಿನ ಹಿಮೋಗ್ಲೋಬಿನ್ನ ಕಾರ್ಯ ಯಾವುದು? ರಕ್ತದ ಮೇಲೆ ತುಂಬ ಕ್ವಶನ್ಸ್ಗಳು ಆಗಿರುವಂಥದ್ದು, ಹಾಗಾಗಿ ನಾನು ಈ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಇದೆಯಲ್ಲ, ಆ ಹಿಮೋಗ್ಲೋಬಿನ್ನ ಕಾರ್ಯ ಏನು ಆಗಿದ್ರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಕಾರ್ಬನ್ ಡೈಆಕ್ಸೈಡ್ನ ರವಾನೆ, CO2ನ ರವಾನೆ ಮಾಡೋದಾ, ಕಬ್ಬಿಣವನ್ನು ಹೀರಿಕೊಳ್ಳುವುದಾ. ಆಪ್ಷನ್ 3 ರಕ್ತಹೀನತೆಯನ್ನು ತಡೆಗಟ್ಟುವುದಾ. ಆಪ್ಷನ್ 4 ಆಮ್ಲಜನಕದ ರವಾನೆನ. ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಹೋಗಿ. ತುಂಬ ಸಲ ಈ ಕ್ವಶನ್ಸು PC, PSI ಕೂಡ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಆಗಿದೆ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನಲ್ಲಿ ಇರುವಂತಹ ಧಾತು ಯಾವುದು? ನೆನ್ನೆ ತರಗತಿಯಲ್ಲೇ ಹೇಳಿದೆ ನಾನು, ಕಬ್ಬಿಣ ಅನ್ನುವಂಥದ್ದು ಇರೋದ್ರಿಂದ ಕೆಂಪಾಗಿದೆ. ಕಬ್ಬಿಣ ಇರೋದ್ರಿಂದ ಹಿಮೋಗ್ಲೋಬಿನ್ನಲ್ಲಿ ರಕ್ತ ಕೆಂಪಾಗಿದೆ. ಈ ಹಿಮೋಗ್ಲೋಬಿನ್ನ ಕಾರ್ಯ ಏನು? ಹಾಗಾದರೆ ಮಾನವನ ದೇಹದಲ್ಲಿ ಹಿಮೋಗ್ಲೋಬಿನ್ನ ಕಾರ್ಯ ಏನು ಅನ್ನುವಂಥದ್ದು ಪ್ರಶ್ನೆ. ಆ ಹಿಮೋಗ್ಲೋಬಿನ್ನು ಕಾರ್ಬನ್ ಡೈಆಕ್ಸೈಡನ್ನು ರವಾನೆ ಮಾಡುತ್ತದೆಯಾ? ಕಾರ್ಬನ್ ಡೈಆಕ್ಸೈಡನ್ನು ರವಾನೆ ಮಾಡ್ತಾ ಇದೆಯಾ? ಅಥವಾ ಕಬ್ಬಿಣವನ್ನು ಹೀರಿಕೊಳ್ತಾ ಇದೆಯಾ? ಆಲ್ರೆಡಿ ಕಬ್ಬಿಣ ಅಂಶ ಇರೋದ್ರಿಂದ ಅದೇನಾದ್ರು ಕಬ್ಬಿಣವನ್ನು ಹೀರಿಕೊಳ್ತಾ ಇದೆಯಾ? ಅಥವಾ ರಕ್ತಹೀನತೆಯನ್ನು ತಡೆಗಟ್ಟುತ್ತಾ ಇದೆಯಾ? ಈಗ ಆಲ್ರೆಡಿ ಹಿಂದಿನ ಕ್ವಶನ್ ಬಂದಿತ್ತು, ರಕ್ತಹೀನತೆಗೆ ಸಂಬಂಧಿಸಿದ ಜೀವಸತ್ವ ಯಾವುದು ಅಂತೇಳಿ ವಿಟಮಿನ್ K ಅನ್ನುವಂಥ ಜೀವಸತ್ವ ಅಂತೇಳಿ ಹೇಳಿದ್ದೀವಿ. ಹಾಗಾಗಿ ಹಿಮೋಗ್ಲೋಬಿನ್ನ ಕಾರ್ಯ ಯಾವುದು ಅಂತ ನಾವು ನೋಡೋದಾದರೆ ಆಮ್ಲಜನಕದ ರವಾನೆ. ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ರವಾನೆ ಮಾಡುವಂಥ ಕಾರ್ಯವನ್ನು ಈ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಮಾಡುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ನ ಕಾರ್ಯ ಯಾವುದು ಅಂತ ನೋಡೋದಾದರೆ ಆಮ್ಲಜನಕದ ರವಾನೆ ಅನ್ನುವಂಥದ್ದು ಕಾರ್ಯ ಆಗಿದೆ. ನೆಕ್ಸ್ಟ್ ಕ್ವಶನ್,
ಹಿಮೋಫೀಲಿಯಾ ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಹಿಮೋಫೀಲಿಯಾ ನಾನು ಆಗಲೇ ಒಂದು ಹೇಳಿದೆ, ರಕ್ತ ಏನಾಗುತ್ತೆ, ಗಾಳಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ರಕ್ತ ಫ್ಲೋ ಆಗೋದು ನಿಲ್ಲಬೇಕು. ಆ ರಕ್ತ ಫ್ಲೋ ಆಗೋದು ನಿಲ್ಲದೆ ಹೋದರೆ ಅದಕ್ಕೂ ಒಂದು ಕಾಯಿಲೆ ಅಂತ ಹೇಳ್ತೀವಿ, ರಾಯಲ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ. ಅದೇ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಿಮೋಫೀಲಿಯಾ ಹಾಗಂದರೆ ಏನು? ಹಿಮೋಫೀಲಿಯಾ ಅಂದ್ರೇನು? ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇದೆ. WBC ಕಡಿಮೆ ಆಗುವಂಥದ್ದು. WBC ಏನಾದರೂ ಕಡಿಮೆ ಆದರೆ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಇದು ಏನಾದರೂ ಕಡಿಮೆ ಆದರೆ ಅದನ್ನು ಹಿಮೋಫೀಲಿಯಾ ಅಂತ ಕರಿತೀವ? ಅಥವಾ ಹೃದಯಕ್ಕೆ ಸಂಬಂಧಿಸಿರುವಂಥ ಕಾಯಿಲೆಗೆ ಹಿಮೋಫೀಲಿಯಾ ಅಂತ ಕರಿತೀವ? ಅಥವಾ ರಕ್ತ ಹೆಪ್ಪುಗಟ್ಟದಿರುವುದಕ್ಕೆ ಹಿಮೋಫೀಲಿಯಾ ಅಂತ ಕರಿತೀವ? ಅಥವಾ ಹಿಮೋಗ್ಲೋಬಿನ್ನ ಮಟ್ಟದಲ್ಲಿ ಏನಾದರೂ ಇಳಿಕೆ ಆದರೆ ಹಿಮೋಫೀಲಿಯಾ ಅಂತೇಳಿ ಕರಿತೀವ ಅನ್ನುವಂಥದ್ದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರಗಳನ್ನು ನೋಡೋದಾದರೆ WBC ಏನಾದರೂ ಕಡಿಮೆ ಆದರೆ ಹಿಮೋಫೀಲಿಯಾ ಅಂತಾರಾ? ಇಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂತೆ ಹಿಮೋಫೀಲಿಯಾ ಅಂತಾರ? ಅದು ಕೂಡ ತಪ್ಪಾದಂಥ ಆಯ್ಕೆಯಾಗಿದೆ. ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಇಳಿಕೆ ಆದರೆ ಅದನ್ನು ನಾವೇನಿದೆ ರಕ್ತಹೀನತೆ ಅಂತೇಳಿ ಕರಿತೀವಿ. ಅಂದರೆ ಮಾನವನ ದೇಹದಲ್ಲಿ ರಕ್ತ ಕಡಿಮೆ ಆದರೆ ಅದನ್ನು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ಅವರಿಗೆ ರಕ್ತ ಕಡಿಮೆ ಇದೆ, ಅನಿಮಿಯಾ, ರಕ್ತಹೀನತೆ ಅಂತೇಳಿ ಕರಿತೀವಿ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗುತ್ತೆ. ಉಳಿದಿರುವಂತಹ ಒಂದೇ ಒಂದು ಆಯ್ಕೆ ಅಂದರೆ ರಕ್ತ ಹೆಪ್ಪುಗಟ್ಟದಿರುವುದು, ರಕ್ತ ಹೆಪ್ಪುಗಟ್ಟದಿರುವುದು ಅನ್ನುವಂತಹ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಹಿಮೋಫೀಲಿಯಾ ಅಂತಂದರೆ ಏನು ಅಂತ ಹೇಳಿದ್ರೆ, ಒಂದು ಏನಾದರೂ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ತರಕಾರಿಗಳನ್ನು ಕಟ್ ಮಾಡಬೇಕಾದ್ರೆ ನಾವೇನಾದರೂ ಚಾಕುವಿಂದ ಕೈಯನ್ನು ಕೊಯ್ಕೊಂಡಾಗ 1 ನಿಮಿಷ 2 ನಿಮಿಷದಲ್ಲಿ ರಕ್ತ ಬಂದು ಹಾಗೆ ಗಟ್ಟಿಗಾಗ್ಬಿಡುತ್ತಲ್ವ, ಆ ರೀತಿ ಆಗೋದೇ ಇಲ್ಲ. ಹಿಮೋಫೀಲಿಯಾ ಇದ್ದಂಥ ಸಂದರ್ಭದಲ್ಲಿ ರಕ್ತ ನಿರಂತರವಾಗಿ ಮಾನವನ ದೇಹದಿಂದ ಹೊರಗೆ ಹೋಗ್ತಾನೆ ಇರುತ್ತೆ. ಅದನ್ನು ಎಷ್ಟೇ ಪ್ರೆಸ್ ಮಾಡಿ ಹಿಡಿದ್ರೂ ಕೂಡ ಮಾನವನ ದೇಹದಿಂದ ಹೊರಗೆ ಹೋಗ್ತಾ ಇರುತ್ತೆ. ಅದನ್ನು ಹಿಮೋಫೀಲಿಯಾ ಅಂತೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಅನುವಂಶೀಯವಾದಂತಹ ಒಂದು ಕಾಯಿಲೆ. ಅದು ಕೂಡ ಕ್ವಶನ್ ಆಗ್ಬೋದು. ಹಿಮೋಫೀಲಿಯಾ ಅನ್ನುವಂಥದ್ದು ಯಾವ ರೀತಿಯ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ಬೋದು. ಅದು ಅನುವಂಶೀಯ ಕಾಯಿಲೆ, ಅಂದರೆ ವಂಶ ಪಾರಂಪರ್ಯವಾಗಿ ನಮ್ಮ ತಾತ ಅಥವಾ ನಮ್ಮ ಅಪ್ಪ ಅಮ್ಮ ಯಾರಿಗಾದರೂ ಇದ್ದರೆ ಅದು ಮಕ್ಕಳಿಗೂ ಕೂಡ ಬರುವಂತಹ ಕಾಯಿಲೆಗಳನ್ನು ನಾವೇನಂತ ಕರಿತೀವಿ, ಅನುವಂಶೀಯ ಕಾಯಿಲೆಗಳು ಅಂತ ಹೇಳಿ ಕರಿತೀವಿ. ಅಂತಹ ಒಂದು ಕಾಯಿಲೆಗೆ ಉದಾಹರಣೆ ಅಂತಂದರೆ ಹಿಮೋಫೀಲಿಯಾ ಅನ್ನುವಂಥದ್ದು ಕಾಯಿಲೆ. ಇದು ಬ್ರಿಟನ್ನಿನ ರಾಣಿಗೆ ಇತ್ತಂತೆ, ಹಾಗಾಗಿ ಇದನ್ನು ರಾಯಲ್ ಡಿಸೀಸಸ್ ಅಂತೇಳಿ ಕರೆದಿರೋದನ್ನು ನಾವು ಕಾಣಬಹುದಾಗಿದೆ. ಈ ಹಿಮೋಫೀಲಿಯಾ ಅನ್ನುವಂಥದ್ದು ರಕ್ತ ಹೆಪ್ಪುಗಟ್ಟದಿರುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ರಕ್ತಹೀನತೆ ಬಗ್ಗೆನೇ ಬಂದಿದೆ. ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು? ರಕ್ತಹೀನತೆ, ಈಗ ರಕ್ತಹೀನತೆಯನ್ನು ನಿವಾರಿಸಬಲ್ಲ ಜೀವಸತ್ವ ವಿಟಮಿನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಟಮಿನ್ B12, ಆಪ್ಷನ್ 2 ವಿಟಮಿನ್ C, ಆಪ್ಷನ್ 3 ವಿಟಮಿನ್ B6, ಆಪ್ಷನ್ 4 ವಿಟಮಿನ್ D. ಯಾವ ವಿಟಮಿನ್ ಈ ರಕ್ತಹೀನತೆಯನ್ನು ನಿವಾರಿಸಬಲ್ಲದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬಂದಿದೆ. ವಿಟಮಿನ್ C ಏನಾಗುತ್ತೆ, ಸ್ಕರ್ವಿ ಅನ್ನುವಂತಹ ರೋಗ ಬರುತ್ತೆ. ವಿಟಮಿನ್ D ಇಂದ ರಿಕೆಟ್ಸ್ ಅನ್ನುವಂಥ ರೋಗ ಬರುತ್ತೆ. ವಿಟಮಿನ್ B6 ಅನ್ನುವಂಥದ್ದು ಏನು ಆಗಿದೆ, ವಿಟಮಿನ್ B12 ಅನ್ನುವಂಥದ್ದು ಏನು ಅಂತ ನೋಡೋದಾದರೆ, ಈ ರಕ್ತಹೀನತೆಯನ್ನು ನಿವಾರಿಸೋದಕ್ಕೆ ವಿಟಮಿನ್ K ಅಂತ ಹೇಳ್ತೀವಿ. ವಿಟಮಿನ್ K ಮತ್ತು ವಿಟಮಿನ್ B12 ಅನಿಮಿಯಾ ಅನ್ನುವಂಥದ್ದನ್ನು ಸೂಚಿಸುವುದು ವಿಟಮಿನ್ K. ಆದರೆ ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು ಅಂದರೆ B12 ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್. ರಕ್ತದ ಗುಂಪು ಗೊತ್ತಿರದ ವ್ಯಕ್ತಿ ಒಬ್ಬ ಗಂಭೀರ ಅಪಘಾತಕ್ಕೀಡಾಗಿ ತುರ್ತಾಗಿ ರಕ್ತ ಬೇಕಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಯಾವ ರಕ್ತದ ಗುಂಪನ್ನು ಈ ವ್ಯಕ್ತಿಗೆ ವರ್ಗಾಯಿಸುವುದು ಹೆಚ್ಚು ಸುರಕ್ಷಿತ ಅನ್ನುವಂಥ ಕ್ವಶನ್ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ರಕ್ತ ಫ್ಲೋ ಆಗ್ತಾ ಇದೆ, ಅವನ ರಕ್ತದ ಗುಂಪು ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅದಲ್ಲದೆ ಚೆಕ್ ಮಾಡೋದಕ್ಕೂ ನಮ್ಮ ಹತ್ರ ಯಾವುದೇ ಒಂದು ಸಾಧನಗಳು ಇಲ್ಲ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾವು ಯಾವ ಒಂದು ರಕ್ತವನ್ನು ಕೊಡಬಹುದು ಅನ್ನುವಂಥದ್ದು ಇದು KS ಲೆವೆಲ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಅಪ್ಲೈಡ್ ಸೈನ್ಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಈಗ ಒಬ್ಬ ವ್ಯಕ್ತಿ ಅಪಘಾತವಾಗಿದೆ, ಅವ್ರನ್ನ ಆಂಬುಲೆನ್ಸಿಗೆ ಹಾಕಿದ್ದೀವಿ, ಆಂಬುಲೆನ್ಸಲ್ಲಿ ಒಂದಿಷ್ಟು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಥರ ರಕ್ತಗಳಿರ್ಬೋದು, ರಕ್ತದ ಗುಂಪು, ಹಲವಾರು ರಕ್ತದ ಗುಂಪುಗಳ ರಕ್ತದ ಪ್ಯಾಕೆಟ್ಗಳಿರೋದನ್ನು ನಾವು ನೋಡಿರ್ತೀವಿ. ಅಲ್ಲಿ ಒಂದು ಕಿಟ್ ಕೂಡ ಇರುತ್ತೆ. ಬಟ್ ಆಕಸ್ಮಿಕವಾಗಿ ಇಲ್ಲಿ ಅವನಿಗೆ ಅವನ ರಕ್ತದ ಗುಂಪು ಯಾವುದು ಅನ್ನೋದು ಅವನಿಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅವನಿಗೆ ರಕ್ತವನ್ನು ಕೊಡಲೇಬೇಕು. ರಕ್ತ ಇಲ್ಲ ಅಂದರೆ ಆ ವ್ಯಕ್ತಿ ಸಾಯ್ತಾನೆ. ಆದರೆ ಇರುವಂತಹ ರಕ್ತದ ಗುಂಪುಗಳಲ್ಲಿ ಯಾವ ರಕ್ತವನ್ನು ಆ ವ್ಯಕ್ತಿಗೆ ಹಾಕುವಂಥದ್ದು ಸುರಕ್ಷಿತ ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ. ಅದಕ್ಕೆ ಆಪ್ಷನನ್ನು ನೋಡ್ತಾ ಹೋಗೋಣ. ORH ನೆಗೆಟಿವ್, ORH ನೆಗೆಟಿವ್, ಅಥವಾ ಆಪ್ಷನ್ 2 ORH ಪಾಸಿಟಿವ್, ಅಥವಾ ABRH ನೆಗೆಟಿವ್, ABRH ಪಾಸಿಟಿವ್.
ಯಾವ ಒಂದು ರಕ್ತದ ಗುಂಪನ್ನು ಆ ವ್ಯಕ್ತಿಗೆ ನೀಡೋದ್ರ ಮೂಲಕ ಆ ವ್ಯಕ್ತಿಗೆ ಹೆಚ್ಚು ಸುರಕ್ಷಿತ ಅಂತ ಅನಿಸುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದಕ್ಕೆ ಬಂದಿರುವಂಥದ್ದು. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ RH ಅನ್ನುವಂಥದ್ದು ಒಂದು ಮಾನವನ ದೇಹದಲ್ಲಿ ಎಲ್ಲರಲ್ಲೂ ಕಂಡುಬರುವಂಥ ಒಂದು ಅಂಶವಾಗಿರುತ್ತೆ. ಹಾಗಾಗಿ ಈ ವ್ಯಕ್ತಿಗೆ ನಾವು ಯಾವ ಒಂದು ರಕ್ತವನ್ನು ಕೊಡಬೇಕು ಅಂತ ನೋಡೋದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ORH ನೆಗೆಟಿವ್. ORH ನೆಗೆಟಿವ್ ಅನ್ನುವಂಥ ರಕ್ತವನ್ನು ಕೊಡೋದ್ರಿಂದ ಆ ವ್ಯಕ್ತಿಯ ರಕ್ತದ ಗುಂಪು ಯಾವುದೇ ಆಗಿದ್ರೂ ಕೂಡ ಆ ವ್ಯಕ್ತಿಗೆ ಯಾವುದೇ ರಿಯಾಕ್ಷನ್ ಅನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ರಕ್ತದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾದಾಗ ಕಂಡುಬರುವ ರೋಗ ಯಾವುದು? ರಕ್ತದಲ್ಲಿ ಯೂರಿಕ್ ಆಮ್ಲ ಅನ್ನುವಂಥದ್ದು ಏನಾದರೂ ಹೆಚ್ಚಾದರೆ ಯಾವ ರೋಗ ಕಂಡುಬರುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರಗಳನ್ನು 4 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ಆಯ್ಕೆ 1 ಸಂಧಿವಾತ, ಆಯ್ಕೆ 2 ಕೀಲುಗಳ ಉರಿ ಊತದ ರೋಗ, ಆಯ್ಕೆ 3 ಸಂಧಿವಾತದ ಹೃದಯ ರೋಗ, ಆಯ್ಕೆ 4 ಗೌಟ್. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಪ್ರಶ್ನೆಗೆ ರಕ್ತದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾದಾಗ ಕಂಡುಬರುವ ರೋಗ ಯಾವುದು? ಡೈರೆಕ್ಟ್ ಕ್ವಶನ್, ಇದರಲ್ಲಿ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಯಾವುದು ರಕ್ತದಲ್ಲಿ ಯೂರಿಕ್ ಆಮ್ಲ ಅನ್ನುವಂಥದ್ದು ಹೆಚ್ಚಾದಾಗ ಕಂಡುಬರುವಂಥ ರೋಗ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಗೌಟ್ ಅಂತ ಹೇಳ್ತೇವೆ. ಏನು, ರಕ್ತದಲ್ಲಿ ಯೂರಿಕ್ ಆಮ್ಲ ಏನಾದರೂ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕಂಡುಬರುವ ರೋಗ ಯಾವುದು ಅಂತಂದರೆ ಅದಕ್ಕೆ ಗೌಟ್ ಅನ್ನುವಂಥ ರೋಗ ಅಂತೇಳಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಓಕೆ, ಆಸ್ಟ್ರಿಯೋಪೊರೋಸಿಸ್ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ. ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥ ಕಾಯಿಲೆ ಯಾವ ಲವಣಾಂಶದ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದರೆ ಆಪ್ಷನ್ 1 ಸೋಡಿಯಂ, ಆಪ್ಷನ್ 2 ಕ್ಯಾಲ್ಸಿಯಂ, ಆಪ್ಷನ್ 3 ಅಯೋಡಿನ್, ಆಪ್ಷನ್ 4 ಕಬ್ಬಿಣ. ಯಾವ ಅಂಶದ ಕೊರತೆಯಿಂದ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥ ರೋಗ ಬರುತ್ತೆ ಅಂತೇಳಿ ಕ್ವಶನ್ ಆಗಿದೆ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಆಸ್ಟ್ರಿಯೋಪೊರೋಸಿಸ್ ಮತ್ತು ಆಸ್ಟ್ರಿಯೋಮಲೇಷಿಯಾಸಿಸ್ ಅಂತೇಳಿ ಎರಡು ರೋಗಗಳಿದೆ. ಈ ಎರಡು ರೋಗಗಳು ಒಂದು ವಯಸ್ಕರಲ್ಲಿ ಕಂಡು ಬಂದರೆ ಇನ್ನೊಂದು ಬಾಲ್ಯದಲ್ಲಿರುವಂಥ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ರೋಗ ಆಗಿದೆ. ಹಾಗಿದ್ರೆ ಈ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಕಂಡು ಬರುತ್ತದೆಯೋ ಅಥವಾ ವೃದ್ಧರಲ್ಲಿ ಕಂಡು ಬರುತ್ತದೆಯೋ ಅಂತ ನೋಡೋದಾದರೆ ಈ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕಂಡುಬರುವುದು ಮಕ್ಕಳ. ಹಾಗಾಗಿ ಈ ರೋಗ ಅನ್ನುವಂಥದ್ದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ಈ ಒಂದು ಕಾಯಿಲೆ ಕಂಡುಬರೋದಕ್ಕೆ ಏನು ಪ್ರಮುಖವಾದ ಯಾವ ಲವಣಾಂಶದ ಕೊರತೆ ಕಾರಣ ಆಗಿದೆ ಅನ್ನುವಂಥದ್ದು ಈ ಪ್ರಶ್ನೆಯಲ್ಲಿರುವಂಥದ್ದು. ಈ ಮಕ್ಕಳಿಗೆ ಸರಿಯಾದಂತಹ ಪೌಷ್ಟಿಕಾಂಶ ದೊರಕದೇ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಯಿಲೆಗಳು ಕಂಡುಬರ್ತವೆ. ಈ ಯಾವ ಲವಣಾಂಶಗಳ ಕೊರತೆಯಿಂದ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥ ಕಾಯಿಲೆ ಬಂದಿದೆ ಅಂತ ನೋಡೋದಾದರೆ ಆಪ್ಷನ್ 1 ಸೋಡಿಯಂ, ಆಪ್ಷನ್ 2 ಕ್ಯಾಲ್ಸಿಯಂ, ಆಪ್ಷನ್ 3 ಅಯೋಡಿನ್, ಆಪ್ಷನ್ 4 ಕಬ್ಬಿಣ ಅಂತ ಹೇಳ್ತಾ ಇದ್ದಾರೆ. ಯಾವ ಒಂದು ಲವಣಾಂಶದ ಕೊರತೆಯಿಂದ ಉಂಟಾಗುತ್ತೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಲ್ಸಿಯಂ ಅಂತ ಹೇಳ್ಬೋದು. ಈ ಕ್ಯಾಲ್ಸಿಯಂ ಅನ್ನುವಂತಹದ್ದು ಸರಿಯಾದ ಉತ್ತರ. ಈ ಕ್ಯಾಲ್ಸಿಯಂ ಅನ್ನೋ ಕೊರತೆಯಿಂದಾಗಿ ಮೂಳೆಗಳಲ್ಲಿ ಕಂಡುಬರುವಂಥ ಒಂದು ರೀತಿಯ ಡೊಂಕಾದಂಥ ಕಾಲುಗಳ ರೀತಿಯಲ್ಲಿ ಕಂಡುಬರುತ್ತೆ. ಆಸ್ಟ್ರಿಯೋಪೊರೋಸಿಸ್ ಅಂದರೆ ಈ ರೀತಿಯಾದಂಥ ಕಾಯಿಲೆ ಕಂಡುಬರೋದು ಕ್ಯಾಲ್ಸಿಯಂನ ಕೊರತೆಯಿಂದ. ಹಾಗಾಗಿ ನಾವು ಮಕ್ಕಳಿಗೆ ಆಹಾರವನ್ನು ಕೊಡುವಾಗ ಮಕ್ಕಳಲ್ಲಿ ದೇಹದಲ್ಲಿ ಬೆಳವಣಿಗೆಗಳು ಉಂಟಾಗ್ತಾ ಇರುತ್ತೆ. ಮೂಳೆಗಳು ಕೂಡ ಬೆಳವಣಿಗೆಯನ್ನು ಹೊಂದುತ್ತಾ ಇರ್ತವೆ. ಹಾಗಾಗಿ ಮೂಳೆಗಳು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಮೂಳೆಗಳು ಹೆಚ್ಚಾಗಿ ಬೆಳವಣಿಗೆಯನ್ನು ಹೊಂದಬೇಕು ಅಂದರೆ ಪ್ರೋಟೀನ್ ಇರುವಂಥ ಆಹಾರವನ್ನು ಮಕ್ಕಳಿಗೆ ಕೊಡಬೇಕು. ಯಾವ ಆಹಾರದಲ್ಲಿ ಪ್ರೋಟೀನ್ ಅಂಶ ಇದೆಯೋ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ. ಹಾಗಾಗಿ ಹಾಲು, ಮೊಟ್ಟೆ, ಸೊಪ್ಪು, ತರಕಾರಿಗಳನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಅವರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಅಂಶವನ್ನು ನಾವು ಉಂಟು ಮಾಡಿ ಈ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂಥ ಕಾಯಿಲೆ ಬರದೇ ಇರೋ ರೀತಿ ತಡೆಗಟ್ಟಬಹುದು ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು? ಈಗ ಆಲ್ರೆಡಿ ಕ್ಲೋರೋಫಿಲ್ ಮೇಲೆ ಒಂದು ಕ್ವಶನ್ ಕೂಡ ನಾನು ತೆಗೆದಿದ್ದೀನಿ. ಈ ಕ್ಲೋರೋಫಿಲ್ ಅನ್ನುವಂಥದ್ದು ಯಾವ ಒಂದು ಲೋಹ? ಈ ಕ್ಲೋರೋಫಿಲ್ನಲ್ಲಿ ಇರುವಂತಹ ಲೋಹ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಕ್ಲೋರೋಫಿಲ್ ಅನ್ನುವಂಥದ್ದು ಸಸ್ಯದಲ್ಲಿ ಕಂಡುಬರುವಂಥದ್ದು. ಸಸ್ಯದ ಪತ್ರಹರಿತುಗಳಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡೋದಕ್ಕೆ ಈ ಕ್ಲೋರೋಫಿಲ್ ಅನ್ನುವಂಥದ್ದು ಬೇಕು. ಈ ಕ್ಲೋರೋಫಿಲ್ನಲ್ಲಿ ಇರುವಂತಹ ಲೋಹ ಯಾವುದು? ನಾನು ಹಿಂದಿನ ಒಂದು ಕ್ವಶನಲ್ಲಿ ಕೂಡ ತೆಗೆದುಕೊಂಡಿದ್ದೀನಿ. ಈ ಕ್ಲೋರೋಫಿಲ್ನ ಕೊರತೆ ಉಂಟಾದಾಗ ಸಸ್ಯಗಳೇನಾಗುತ್ತೆ, ಯೆಲ್ಲೋ ಕಲರ್ ಬರ್ತವೆ, ಹಳದಿಯಾಗಿ ಸಸ್ಯಗಳು ಉದುರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಕ್ಲೋರೋಫಿಲ್ನಲ್ಲಿರುವಂತಹ ಲೋಹ ಯಾವುದು ಅನ್ನೋದನ್ನು ನೋಡೋದಾದರೆ ಆಯ್ಕೆ 1 ಕಬ್ಬಿಣ, ಆಯ್ಕೆ 2 ತಾಮ್ರ, ಆಯ್ಕೆ 3 ಜಿಂಕ್,
ಆಯ್ಕೆ 4 ಮೆಗ್ನೀಷಿಯಂ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ, ಯಾಕೆಂದರೆ ನಾನು ಆಲ್ರೆಡಿ ಒಂದು ಕಳೆದ ಕ್ವಶನಲ್ಲಿ ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಕ್ಲೋರೋಫಿಲ್ ಅಂತಂದರೆ ಏನು, ಕ್ಲೋರೋಫಿಲ್ ಎಲ್ಲಿರುತ್ತೆ, ಕ್ಲೋರೋಫಿಲ್ನ ಕಾರ್ಯ ಏನು, ಅದೇ ರೀತಿ ಈ ಕ್ಲೋರೋಫಿಲ್ನಲ್ಲಿರುವಂತಹ ಧಾತು ಯಾವುದು ಅಂತ ಹೇಳಿ ಕೇಳಿದ್ದೀನಿ. ಇಲ್ಲಿ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಕ್ಲೋರೋಫಿಲ್ನಲ್ಲಿರುವಂತಹ ಲೋಹ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಮೆಗ್ನೀಷಿಯಂ. ಮೆಗ್ನೀಷಿಯಂ ಅನ್ನುವಂಥದ್ದು ಕ್ಲೋರೋಫಿಲ್ನಲ್ಲಿರುವಂತಹ ಒಂದು ಪ್ರಮುಖವಾದ ಲೋಹ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಹಾಗಾದರೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಅಂತ ನೋಡಿದರೆ ಪಿಕ್ಚರ್ ಪ್ಲ್ಯಾಂಟ್ ಅನ್ನುವಂಥದ್ದು ಉದಾಹರಣೆನೋ, ಅಥವಾ ಕಾಸ್ಕಾಟ ಅನ್ನುವಂಥದ್ದು ಉದಾಹರಣೆನೋ, ಅಥವಾ ಅಗರಿಕಸ ಅನ್ನುವಂಥದ್ದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆನೋ, ಅಥವಾ ಲಿಚನ್ ಅನ್ನುವಂಥದ್ದು ಈ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆನೋ. ಈ ರೀತಿಯಾದಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲರೂ ಕೂಡ ಆನ್ಸರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತ ನೋಡೋದಾದರೆ ಪಿಕ್ಚರ್ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ, ಆ ಸಸ್ಯವನ್ನು ನಾವು ಕೀಟಹಾರಿ ಸಸ್ಯಗಳು ಅಂತೇಳಿ ಹೇಳ್ತೀವಿ. ಏನು ಕೀಟಹಾರಿ ಸಸ್ಯಗಳು ಅಂತಂದರೆ, ಒಂದು ಸಸ್ಯ ಇರುತ್ತೆ, ಆ ಸಸ್ಯದ ಮೇಲೆ ಯಾವುದಾದ್ರೂ ಒಂದು ಜಿಟ್ಟೆ ಅಥವಾ ಚಿಟ್ಟೆಗಳು, ಪತಂಗಗಳು, ಹುಳುಗಳು, ಯಾವುದಾದ್ರೂ ಒಂದು ಕೀಟಗಳು ಬಂದು ಕೂತ್ಕೊಂಡಾಗ ಅದೇನು ಮಾಡುತ್ತೆ, ಅದು ತನ್ನ ಒಳಗಡೆ ಆ ಕೀಟಗಳನ್ನು ಸೇರಿಸ್ಕೊಂಡು ಬಿಡುತ್ತೆ. ಅದನ್ನು ಕೀಟಹಾರಿ ಸಸ್ಯಗಳು ಅಂತೇಳಿ ಕರಿತೀವಿ. ಈ ರೀತಿಯಾದಂಥ ಕೀಟಹಾರಿ ಸಸ್ಯಗಳಿಗೆ ಯಾವುದು ಉದಾಹರಣೆ ಅಂತ ನೋಡಿದ್ರೆ ಪಿಕ್ಚರ್ ಪ್ಲ್ಯಾಂಟ್ ಅನ್ನುವಂಥದ್ದು ಕೂಡ ಒಂದು ಉದಾಹರಣೆ ಆಗುತ್ತೆ. ನಾವೇನಂತೀವಿ ಊಜಿ ಗಿಡ ಅಂತೇಳಿ ಕೂಡ ಕರಿತೀವಿ. ಅದು ಈ ಥರ ಓಪನ್ ಆಗಿರುತ್ತೆ. ಯಾವಾಗಲೂ ಬಂದು ಏನಾದರೂ ಈ ಥರ ಓಪನ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಕೀಟ ಬಂದು ಕೂತ್ಕೊಂಡಾಗ ಅದರಲ್ಲಿರುವಂಥ ಲೋಳೆ ರೀತಿಯಾದಂತಹ ಒಂದು ಜೆಲ್ ಇರುತ್ತೆ, ಅದು ಅದರ ರೆಕ್ಕೆಗೆ ಅಂಟಿಕೊಂಡಾಗ ಅದು ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಟೋಮೆಟಿಕ್ಕಾಗಿ ಇದು ಓಪನ್ ಆಗಿರುವಂಥ ಬಾಯಿ ಏನಾಗ್ಬಿಡುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಈ ರೀತಿಯಾದಂತಹ ಕೀಟಹಾರಿ ಸಸ್ಯಗಳಿಗೆ ನಾವು ಪಿಕ್ಚರ್ ಪ್ಲ್ಯಾಂಟ್ ಅನ್ನುವಂಥದ್ದು ಅಥವಾ ಜರಿ ಗಿಡವನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದಾಗಿದೆ. ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಪಿಕ್ಚರ್ ಪ್ಲ್ಯಾಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಸಹಾಯಕದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಾಗಿ ಆವಿಯಾಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಸಹಾಯಕದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಾಗಿ ಆವಿಯಾಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ 1 ದ್ಯುತಿಸಂಶ್ಲೇಷಣೆ, ಆಯ್ಕೆ 2 ಬಾಷ್ಪ ವಿಸರ್ಜನೆ, ಆಯ್ಕೆ 3 ಸ್ಯಾಪ್ನ ಏರಿಕೆ, ಆಯ್ಕೆ 4 ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾವು ಸರಿಯಾಗಿ ಆನ್ಸರನ್ನು ಮಾಡಬಹುದು. ಎಲ್ಲರೂ ಕೂಡ ಕಮೆಂಟಲ್ಲಿ ನಿಮ್ಮ ಆನ್ಸರನ್ನು ತಿಳಿಸ್ತಾ ಹೋಗಿ. ಯಾವುದು ಈ ಒಂದು ಸಹಾಯಕ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಾಗಿ ಹೊರಬರುವಂಥದ್ದು, ಆವಿಯಾಗುವಂಥದ್ದನ್ನು ಏನೆಂದು ಕರೆಯಲಾಗಿದೆ ಅನ್ನುವಂಥದ್ದು ಪ್ರಶ್ನೆ ಬಂದಿದೆ. ದ್ಯುತಿಸಂಶ್ಲೇಷಣೆ ಅಂತೇಳಿ ಕೊಟ್ಟಿದ್ದಾರೆ. ದ್ಯುತಿಸಂಶ್ಲೇಷಣೆಯಲ್ಲಿ ನೀರು ಆವಿಯಾಗುತ್ತಾ? ನೋಡಿ, ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ದ್ಯುತಿಸಂಶ್ಲೇಷಣೆ ಅಂತಂದ್ರೆ ಏನು? ಸಸ್ಯಗಳು ಸೂರ್ಯನ ಬೆಳಕು, ನೀರನ್ನು ಬಳಸಿಕೊಳ್ಳುವುದರ ಮೂಲಕ, ಮಣ್ಣಿನಲ್ಲಿರುವ ಲವಣಗಳನ್ನು ಬಳಸಿಕೊಳ್ಳುವುದರ ಮೂಲಕ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವುದಕ್ಕೆ ದ್ಯುತಿಸಂಶ್ಲೇಷಣೆ ಎಂದು ಕರೆಯುತ್ತಾರೆ ಅಲ್ವಾ. ಇದನ್ನು ನಾವೆಲ್ಲ ಚಿಕ್ಕ ಹುಡುಗರಿಂದ ಕಲ್ತ್ಕೊಂಡು ಬಂದಿದ್ದೀವಿ. ಹಾಗಾಗಿ ದ್ಯುತಿಸಂಶ್ಲೇಷಣೆ ಅನ್ನುವಂಥದ್ದು ನೀರಿ ಆವಿಯಾಗುವ ಕ್ರಿಯೆ ಅಲ್ಲ. ಇದು ದ್ಯುತಿಸಂಶ್ಲೇಷಣೆ ಸಸ್ಯ ಆಹಾರವನ್ನು ತಯಾರು ಮಾಡಿಕೊಳ್ಳುವ ಕ್ರಿಯೆಯಾಗಿದೆ. ಹಾಗಾದರೆ ಬಾಷ್ಪ ವಿಸರ್ಜನೆ ಅಂದರೆ ಟ್ರಾನ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಏನು ಈ ಟ್ರಾನ್ಸ್ಪಿರೇಷನ್ ಅಂದರೆ, ಒಂದು ಸಸ್ಯ ಆಹಾರವನ್ನು ತಯಾರು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಆಕ್ಸಿಜನನ್ನು ಬಿಡುಗಡೆ ಮಾಡಿ CO2 ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತೆಗೆದುಕೊಂಡು ತನ್ನ ಆಹಾರವನ್ನು ತಾನು ತಯಾರು ಮಾಡ್ಕೊಳ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆಕ್ಸಿಜನ್ ಏನಾಗುತ್ತೆ, ಸಸ್ಯದಿಂದ ಹೊರ ಬರ್ತಾ ಇರುತ್ತೆ. ಸಸ್ಯದಿಂದ ಆಕ್ಸಿಜನ್ ಹೊರಬರುವಾಗ ನೀರು ಕೂಡ ಆವಿಯ ರೂಪದಲ್ಲಿ, ನೀರಾವಿಯ ರೂಪದಲ್ಲಿ ಆ ಆಮ್ಲಜನಕದಿಂದ ಹೊರಬರುವಂಥ ಕ್ರಿಯೆಯನ್ನು ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಇದು ಪತ್ರದ ರಂಧ್ರದ ಮೂಲಕ ಉಂಟಾಗುವಂತಹ ಒಂದು ಕ್ರಿಯೆಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಹಾಯಕ ವಾಯುವಿಕ ಭಾಗಗಳಿಂದ ನೀರು ಆವಿಯಾಗಿ ಹೊರಬರುವುದನ್ನು, ಅದು ಆವಿಯಾಗಿ ಅಲ್ಲ ಹೆಚ್ಚಾಗಿ ಆವಿಯಾಗಿ ಹೊರಗೆ ಬರುವುದನ್ನು ನಾವೇನಂತ ಕರಿತೀವಿ, ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಈ ಟ್ರಾನ್ಸ್ಪಿರೇಷನ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಸಸ್ಯಗಳಲ್ಲಿ ಎಲೆಗಳೇ ಇರೋದಿಲ್ಲ. ಅವು ಹೇಗೆ ಆಹಾರವನ್ನು ತಯಾರಿಸಿಕೊಳ್ತವೆ? ಯಾಕೆ ಎಲೆಗಳು ಇರೋದಿಲ್ಲ ಅಂತ ನೋಡೋದಾದರೆ ಅದಕ್ಕೆ ಮೇನ್ ರೀಸನ್ ಕೂಡ ಬಾಷ್ಪ ವಿಸರ್ಜನೆ ಅನ್ನುವಂಥದ್ದೇ ಆಗಿರುತ್ತೆ. ಈ
ನೀರು ಸಿಗದೇ ಇರುವಂಥ ಪ್ರದೇಶದಲ್ಲಿ, ಮರಳುಗಾಡು ಪ್ರದೇಶದಲ್ಲಿ ನೀರು ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಸ್ಯದಲ್ಲಿ ಏನಾದರೂ ಎಲೆಗಳಿದ್ದರೆ ನೀರೇ ಮೊದಲು ಆಲ್ರೆಡಿ ಕಡಿಮೆ ಇದೆ. ಸಸ್ಯಗಳು ಆಹಾರವನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ನೀರು ಹೆಚ್ಚಾಗಿ ಬೇಕು ಮತ್ತು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಉಂಟಾಗಬೇಕಾದ್ರೆ ಆ್ಯಸ್ ಯೂಶುವಲ್ ಬಾಷ್ಪ ವಿಸರ್ಜನೆ ಕೂಡ ಉಂಟಾಗ್ತಾ ಇರುತ್ತೆ. ಈ ಟ್ರಾನ್ಸ್ಪಿರೇಷನ್ ಆಗಬೇಕಾದ್ರೆ ಏನಾಗುತ್ತೆ, ನೀರು ಆಮ್ಲಜನಕದಿಂದ ಹೊರ ಬರ್ತಾ ಇದೆ. ಮೊದಲೇ ನೀರು ಕಡಿಮೆ ಇದೆ, ಇರುವಂಥ ನೀರನ್ನು ಬಳಸ್ಕೊಂಡು ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕು. ಅದರಲ್ಲೂ ಈ ಟ್ರಾನ್ಸ್ಪಿರೇಷನ್ ಕ್ರಿಯೆಯಿಂದ ನೀರು ಹೊರ ಬರ್ತಾ ಇದೆ. ಇದೆಲ್ಲವನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರಕೃತಿ ನೋಡಿ ಎಷ್ಟು ಸುಂದರ ಅಂತೇಳಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ತಾನೇ ಮಾರ್ಪಾಡನ್ನು ಮಾಡಿಕೊಂಡಿದೆ. ಈ ಒಂದು ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುವಂಥ ಸಸ್ಯಗಳೇನಾಗಿದೆ, ಎಲೆಗಳನ್ನು ಹೊಂದಿರೋದಿಲ್ಲ. ಈ ಪಾಪಸ್ ಕಳ್ಳಿಗಳನ್ನು ನಾವು ನೋಡಿದ್ದೇವಲ್ವ, ಈ ಪಾಪಸ್ ಕಳ್ಳಿಗಳಲ್ಲಿ ಎಲೆಗಳೇ ಇರೋದಿಲ್ಲ. ಎಲೆಗಳು ಏನಾಗಿರುತ್ತೆ, ಒಂದು ರೀತಿ ದಪ್ಪ ಮೇಣದ ರೀತಿಯಲ್ಲಿ ರಚನೆಯಾಗಿರುತ್ತೆ. ಆ ಮೇಣದ ಕೋಟಿಂಗ್ ಯಾಕಿರುತ್ತೆ ಗೊತ್ತಾ, ನೀರು ಹೊರ ಹೋಗೋದನ್ನು ತಡೆಗಟ್ಟೋದಿಕ್ಕೆ. ಅಷ್ಟೇ ಅಲ್ಲದೆ ಈ ಸಸ್ಯಗಳು ಏನು ಮಾಡ್ತವೆ, ಸೂರ್ಯನ ಬೆಳಕು ಇದ್ದಂಥ ಸಂದರ್ಭದಲ್ಲಿ ಸೂರ್ಯನ ಬೆಳಕನ್ನು ಶೇಖರಿಸಿಟ್ಕೊಂಡಿರ್ತವೆ. ರಾತ್ರಿ ವೇಳೆಯಲ್ಲಿ ಏನು ಮಾಡ್ತವೆ, ಇವು ಆಹಾರವನ್ನು ತಯಾರು ಮಾಡ್ಕೊಳ್ತವೆ. ಇದನ್ನು ನಾವು ಕೋನ್ ಅಂತ ಹೇಳ್ಕೊಳ್ತೇವೆ. ಆ ಒಂದು ಅಂಶಗಳನ್ನು ಬಳಸ್ಕೊಂಡು ಆಹಾರವನ್ನು ತಯಾರು ಮಾಡ್ಕೊಳ್ತವೆ. ಆಗ ಏನಾಗುತ್ತೆ, ಈ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ಬಾಷ್ಪ ವಿಸರ್ಜನೆ ಎನ್ನುವಂಥದ್ದು ನೀರು ಹೆಚ್ಚಾಗಿ ಆವಿಯಾಗುವಂತಹ ಒಂದು ಅಂಶವನ್ನು ಸೂಚಿಸ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವ ಮೂಳೆ ಯಾವುದು? ಎಲ್ಲರೂ ಈ ಪ್ರಶ್ನೆಗಳನ್ನು ಆಲ್ಮೋಸ್ಟ್ PUC ಇಂದ PSIವರೆಗೂ ಈ ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆನ ತೆಗೆದುಕೊಂಡು ಬಂದಿದ್ದೇನೆ. ನೀವೆಲ್ಲರೂ ಕೂಡ ಇದಕ್ಕೆ ಆನ್ಸರನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ, ಮನುಷ್ಯನ ದೇಹದಲ್ಲಿ ಅಥವಾ ಮಾನವನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವಂಥ ಮೂಳೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ತೊಡೆಯ ಮೂಳೆ ಆಪ್ಷನ್ 1 ತೊಡೆಯ ಮೂಳೆ, ಆಪ್ಷನ್ 2 ಹಲ್ಲಿನ ಎನಾಮಲ್, ಆಪ್ಷನ್ 3 ಕಾಲ್ ಬೆರಳಿನ ಉಗುರು, ಆಪ್ಷನ್ 4 ದವಡೆಯ ಎಲುಬು. ಯಾವುದು ಒಂದು ಮಾನವನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವಂತಹ ಮೂಳೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ನೀವೆಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ಹೇಳ್ತಾ, ಎನಾಮಲ್ ಅಂತ ಏನು ಹೇಳ್ತೀವಿ, ಇದು ಅತ್ಯಂತ ಗಟ್ಟಿಯಾಗಿರುವಂತಹದ್ದು, ಅದು ಹಲ್ಲಿನಲ್ಲಿ ಕಂಡುಬರುವಂಥದ್ದು. ತೊಡೆಯ ಮೂಳೆ ಫೀಮರ್ ಅನ್ನುವಂಥದ್ದು ಏನು, ಅತಿ ಉದ್ದವಾದ ಮೂಳೆ. ಮಾನವನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳಿದ್ರೆ ತೊಡೆಯ ಮೂಳೆ, ಅದನ್ನು ಫೀಮರ್ ಅಂತ ಹೇಳಿ ಕರಿತೀವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹಲ್ಲಿನ ಎನಾಮಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ತೊಡೆಯ ಮೂಳೆ ಫೀಮರ್ ಅನ್ನುವಂಥದ್ದು ಅತಿ ಉದ್ದದ ಮೂಳೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು? ಯಾವ ಒಂದು ಸಾಧನದ ಮೂಲಕ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇದೆ? ಹೃದಯಕ್ಕೆ ಒಂದು ಭಾಗದಿಂದ ರಕ್ತ ಹೋಗ್ತಾ ಇರುತ್ತೆ, ಇನ್ನೊಂದು ಭಾಗದಿಂದ ಪ್ಯೂರಿಫೈ ಆಗಿ ಕೆಳಗಡೆ ಬರ್ತಾ ಇರುತ್ತೆ, ಮತ್ತೆ ಹೃದಯದಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಮತ್ತೆ ಕೆಳಭಾಗದಲ್ಲಿ ಬರ್ತಾ ಇರುತ್ತೆ. ಹೀಗೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಹಾಗಿದ್ರೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಅಪಧಮನಿಗಳು ಆರ್ಟರೀಸ್, ಆಪ್ಷನ್ 2 ನರಗಳು ನರ್ವ್ಸ್, ಆಪ್ಷನ್ 3 ಅಭಿಧಮನಿಗಳು ವೇನ್ಸ್, ಆಪ್ಷನ್ 4 ಸಣ್ಣ ಅಪಧಮನಿಗಳು. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಅಂತ ಹೇಳ್ತಾ, ಯಾವುದು ಮಾನವನ ಹೃದಯಕ್ಕೆ ರಕ್ತವನ್ನು ಸಂಚಾರ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದೆ. ಈ ಪ್ರಶ್ನೆಗೆ ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಆಪ್ಷನನ್ನು ನೋಡೋದಾದರೆ ಅಪಧಮನಿಗಳು ಆರ್ಟರೀಸ್ಗಳೇನಾದರೂ ನಮ್ಮ ಹೃದಯಕ್ಕೆ ರಕ್ತವನ್ನು ಸಂಚಾರ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾವ, ಅಥವಾ ನರ್ವ್ಸ್ ನರಗಳು ಸಹಾಯ ಮಾಡ್ತಾ ಇದ್ದಾವ, ಅಥವಾ ಅಭಿಧಮನಿಗಳು ವೇನ್ಸ್ ಸಹಾಯ ಮಾಡ್ತಾ ಇದ್ದಾವ, ಅಥವಾ ಸಣ್ಣ ಅಭಿಧಮನಿಗಳು ಸಹಾಯ ಮಾಡ್ತಾ ಇದ್ದಾವ ಅಂತ ನೋಡೋದಾದರೆ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಬಂದು ಸಿ, ಆಪ್ಷನ್ 3 ಅಭಿಧಮನಿಗಳು ಅಥವಾ ವೇನ್ಸ್ ಅಂತೇಳಿ ಏನು ಕರಿತೀವಿ ನಾವು, ಇದು ಹೃದಯಕ್ಕೆ ಬೇಕಾಗಿರುವಂತಹ ರಕ್ತವನ್ನು ಸಂಚಾರ ಮಾಡ್ತಾ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ? ಈ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಇಲ್ಲ ಮತ್ತು ಎಂಜೈಮ್ಗಳು ಇಲ್ಲ? ಕೊಟ್ಟಿರೋ ಆಯ್ಕೆಗಳನ್ನು ನೋಡೋಣ. ಆಪ್ಷನ್ 1 ಲಾಲಾರಸ, ಆಪ್ಷನ್ 2 ಜಠರ ರಸ, ಆಪ್ಷನ್ 3 ಕೊಬ್ಬು, ಆಪ್ಷನ್ 4 ಪಿಷ್ಟ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಲಾಲಾರಸ ಅನ್ನುವಂಥದ್ದು ಮಾನವನ ದೇಹದಲ್ಲಿ ಒಂದು ದಿನಕ್ಕೆ
ಅರ್ಧ ಲೀಟರಷ್ಟು ಲಾಲಾರಸ ಉತ್ಪತ್ತಿಯಾಗುತ್ತೆ ಅಂತೇಳಿ ನಾವು ಓದಿದ್ದೀವಿ. ಈ ಲಾಲಾರಸದೊಂದಿಗೆ ಆಹಾರ ಏನಾಗುತ್ತೆ, ಬಾಯಿಯಲ್ಲಿ ಒಂದು ಲಾಲಾರಸ ಇರುತ್ತೆ. ನಾವು ಸರಾಗವಾಗಿ ಈಗ ಮಾತಾಡ್ತಾ ಇದ್ದೀವಿ ಅಂದರೆ ಅಲ್ಲಿರುವಂತಹ ಲಾಲಾರಸ ಒಂದು ಜೆಲ್ಲಿ ರೂಪದಲ್ಲಿ ಏನಿರುತ್ತಲ್ಲ ಅದು ಒಂದು ನಾಲಿಗೆಗೆ ಒಂದು ರೀತಿಯಂಥ ಕವಚವನ್ನು ಕೊಟ್ಟು ಮಾತುಗಳು ಸರಾಗವಾಗಿ ಬರೋದಕ್ಕೆ ಸಹಕಾರಿಯಾಗಿರುತ್ತೆ. ಈ ಒಂದು ಲಾಲಾರಸದ ಜೊತೆ ಆಹಾರವನ್ನು ಬೆರೆಸಿ ತಿಂದಾಗ ಏನಾಗುತ್ತೆ, ಅದನ್ನು ಬೋಲಸ್ ಅಂತೇಳಿ ಕರೀತಾರೆ. ಇದು ಈ ಪ್ರಶ್ನೆ ಕೂಡ ಆಗಿದೆ. ಬೋಲಸ್ ಅಂದರೆ ಏನು ಅಂತ ಕೇಳಿದರೆ, ನಾವು ಆಹಾರವನ್ನು ಸೇವಿಸುವಾಗ ಬಾಯಿಗೆ ಆಹಾರವನ್ನು ಇಟ್ಟಾಗ ಅದು ಲಾಲಾರಸದೊಂದಿಗೆ ಮಿಕ್ಸ್ ಆಗುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಬೋಲಸ್ ಅಂತ ಹೇಳ್ತೀವಿ. ಈ ಲಾಲಾರಸದೊಂದಿಗೆ ಮಿಕ್ಸ್ ಆಗಿರುವಂಥ ಆಹಾರ ಏನಾದರೂ ಹೊಟ್ಟೆ ಒಳಗೆ ಹೋದಂಥ ಸಂದರ್ಭದಲ್ಲಿ ಆಹಾರದಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಶಕ್ತಿ ಈ ಲಾಲಾರಸದಲ್ಲಿ ಇರೋದನ್ನು ನೋಡ್ತೀವಿ. ಇನ್ನು ಜಠರ ರಸ HCl ಅಂತ ಹೇಳ್ತೀವಿ. ಏನು HCl, ಈ ಜಠರದಲ್ಲಿ HCl ಇರುತ್ತೆ. ನಾವು ಒಂದು ದಿನಕ್ಕೆ ಸರಿಯಾದ ಸಮಯದಲ್ಲಿ ಆಹಾರವನ್ನು ತಿಂತಿರ್ತೀವಿ. 9ರಿಂದ 9:30 ಅಥವಾ 10 ಗಂಟೆ ಒಳಗೆ ಪ್ರತಿದಿನ ಟಿಫನ್ ಮಾಡ್ತಾ ಇರ್ತೀವಿ. ಒಂದು ದಿನ ಏನಾದರೂ ನಾವು ಈ ಟಿಫನ್ ಮಾಡುವಂಥದ್ದು ಲೇಟ್ ಆಯಿತು, 10 ಗಂಟೆ ಒಳಗೆ ಮಾಡೋಕ್ಕಾಗಲಿಲ್ಲ, ನಾವು 12 ಗಂಟೆಗೆ ಮಾಡ್ತೀವಿ ಅಂದರೆ HCl ಏನಾಗಿರುತ್ತೆ, ಅದು ಆಲ್ರೆಡಿ ಲಿಕ್ವಿಡ್ ಫಾರ್ಮ್ ಆಗಿಬಿಟ್ಟಿರುತ್ತೆ. HCl ಬಿಡುಗಡೆ ಆಗಿ ಕಾಯ್ತಾ ಇರುತ್ತೆ, ಆಹಾರ ಬರುತ್ತೆ, ಅದನ್ನು ಡೈಜೆಷನ್ ಮಾಡಬೇಕು ಅಂತೇಳಿ. ಆ ಸಮಯದಲ್ಲಿ ನಾವೇನಾದರೂ ಆಹಾರವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರಿಕ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಒಂದು ರೀತಿ ವಿಷವಾಗಿ ಆಹಾರ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾವು ಆಹಾರದ ಸೇವನೆ ಯಾವಾಗಲೂ ಸರಿಯಾದ ಸಮಯಕ್ಕೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಈ ಒಂದು HCl ಒಳಗೆ ಆಹಾರ ಹೋಗಿ ಸೇರಿದಾಗ ಆಹಾರ ಏನು ಆಗುತ್ತೆ, ಪಚನ ಕ್ರಿಯೆಗೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಕೊಬ್ಬು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕೊಬ್ಬು ಮಾನವನ ದೇಹದಲ್ಲಿ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹ ಆಗುತ್ತೆ. ನಾವು ಉಪವಾಸ ಅಥವಾ ಫಾಸ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕೊಬ್ಬು ಶಕ್ತಿಯಾಗಿ ಪರಿವರ್ತನೆ ಹೊಂದಿ ನಮ್ಮ ದೇಹದ ಮಾನವನ ಚಟುವಟಿಕೆಗೆ ಅದು ಸಹಕಾರಿ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ಈ 3 ಆಯ್ಕೆಗಳು ಅಲ್ಲ ಅಂತ ಬಂದಾಗ ಉಳಿದಿರುವಂಥ ಆಯ್ಕೆ ಯಾವುದು, ಪಿಷ್ಟ. ಈ ಪಿಷ್ಟದಲ್ಲಿ ಏನಾಗಿರುತ್ತೆ, ಕಿಣ್ವಗಳು ಅಥವಾ ಎಂಜೈಮ್ಗಳು ಇರೋದಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತ ಯಾವುದು? ಏನು, ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತ ಯಾವುದು ಅಂತ ಹೇಳಿದ್ದೀನಿ. ಈ ರಕ್ತದ ಸಂಚಾರಕ್ಕೆ ಕಾರಣವಾಗಿರುವಂಥದ್ದು, ಆಮ್ಲಜನಕದ ಸಂಚಾರವನ್ನು ಮಾಡುವಂಥದ್ದು ಯಾವುದು ಅಂತ ಹೇಳಿದ್ದೀನಿ, ಹಿಮೋಗ್ಲೋಬಿನ್ ಅನ್ನುವಂಥದ್ದು ರಕ್ತದಲ್ಲಿರುವಂಥ ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೂ ಸಂಚಾರ ಮಾಡುತ್ತದೆ ಅಂತ ಹೇಳಿದ್ದೀನಿ. ಅದೇ ರೀತಿ ಈ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ರಕ್ತ ಸೇರುವುದು ಯಾವ ಭಾಗದಿಂದ ರಕ್ತ ಬಂದು ಸೇರುತ್ತದೆ ಅಂದರೆ, ರಕ್ತದಲ್ಲಿ ಆಮ್ಲಜನಕ ಯುಕ್ತ ರಕ್ತವಾಗಿದ್ದು ಅದು ಹೃದಯದ ಎಡಭಾಗದಿಂದ ಬಂದು ಸೇರುತ್ತದೆಯೋ ಅಥವಾ ಬಲಭಾಗದಿಂದ ಬಂದು ಸೇರುತ್ತದೆಯೋ ಅಥವಾ ಎಡ ಅಪಧಮನಿಯಿಂದ ಬಂದು ಸೇರುತ್ತದೆಯೋ ಅಥವಾ ಬಲ ಅಪಧಮನಿಯಿಂದ ಬಂದು ಆಮ್ಲಜನಕಯುಕ್ತ ಆಹಾರ ರಕ್ತ ಆಹಾರಕ್ಕೆ ಆಹಾರ ಅಲ್ಲ, ಅದು ಹೃದಯಕ್ಕೆ ಸೇರುತ್ತದೆ ಅಂತ ಹೇಳೋದಾದರೆ ಯಾವ ಒಂದು ಅಂಗಾಂಶದ ಮೂಲಕ ಅಂತಂದರೆ ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕಕ್ಷಿ ಮತ್ತು ಎಡ ಹೃತ್ಕಕ್ಷಿ, ಈ ಥರ ಎಲ್ಲ ಅಂಶಗಳು ಬರ್ತವೆ. ನಿಮಗೆ ಇಲ್ಲಿ ಹೃದಯದ ಚಿತ್ರವನ್ನು ಹಾಕಿ ತೋರಿಸಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಿನ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಈ ರೀತಿಯಾದಂಥ ನಿಮಗೇನಾದರೂ ಸಂಪೂರ್ಣವಾಗಿ ನನಗೆ ಬೇಕು ಸೈನ್ಸ್ ಕ್ಲಾಸ್ಗಳು ಅನ್ನೋದಾದರೆ ನೀವು ಆಫ್ಲೈನ್ ಮೂಲಕ ಅಥವಾ ಆನ್ಲೈನ್ ಕೋರ್ಸ್ಗಳನ್ನು ಜಾಯಿನ್ ಮಾಡೋದ್ರ ಮೂಲಕ ಈ ಒಂದು ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸಸ್ಯಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಗೆ ಏನೆಂದು ಕರೆಯುತ್ತೇವೆ? ಏನು, ಸಸ್ಯಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಒಂದು ಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 1 ಜಲ ವಿಸರ್ಜನೆ, ಆಪ್ಷನ್ 2 ಉಸಿರಾಟ, ಆಪ್ಷನ್ 3 ಪಿತ್ತರಸ, ಆಪ್ಷನ್ 4 ದ್ಯುತಿ ಸಂಶ್ಲೇಷಣೆ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಸಸ್ಯಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡೋದನ್ನು ನಾವು ಆಲ್ರೆಡಿ ತುಂಬ ಕ್ವಶನ್ಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿ ನಮಗೆ ಗೊತ್ತಿದೆ, ಸಸ್ಯಗಳು ಆಹಾರವನ್ನು ತಯಾರು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಅನ್ನೋಂಥದ್ದು ಗೊತ್ತಿದೆ. ಹಾಗಾಗಿ ಈ ಆಮ್ಲಜನಕ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಜಲ ವಿಸರ್ಜನೆ ಅಂದರೆ ಇದನ್ನು ಬಾಷ್ಪ ವಿಸರ್ಜನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅಲ್ಲ. ಉಸಿರಾಟ ಅಂದರೆ ಸಸ್ಯಗಳು ಕೂಡ ಉಸಿರಾಟ ಮಾಡಬೇಕಾದ್ರೆ ಆಮ್ಲಜನಕವನ್ನೇ ಸ್ವೀಕಾರ ಮಾಡ್ತವೆ. ಇದು ಎಲ್ರಿಗೂ ಗೊತ್ತಿರಬೇಕು. ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಮಾತ್ರ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆದರೆ ಅವು ಕೂಡ ಆಮ್ಲಜನಕವನ್ನೇ ಉಸಿರಾಡುವಂಥ ಸಂದರ್ಭದಲ್ಲಿ ಬಳಸ್ಕೊಳ್ತವೆ. ಪಿತ್ತರಸ ಅನ್ನುವಂಥದ್ದು ರಾಂಗದ ಮಾನವನ ಜಠರದಲ್ಲಿ ಕಂಡುಬರುವಂಥದ್ದಾಗಿದೆ. ಪಿತ್ತ ಜನಕಾಂಗದಲ್ಲಿ ಕಂಡುಬರುತ್ತದೆ. ಆದರೆ ದ್ಯುತಿ ಸಂಶ್ಲೇಷಣೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಸಸ್ಯಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವುದಕ್ಕೆ ಏನಂತ ಕರಿತೀವಿ ಅಂತಂದರೆ
ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಸಸ್ಯಗಳಿಗೂ ಜೀವವಿದೆ ಅಂತ ಹೇಳಿದ ಭಾರತೀಯ ವಿಜ್ಞಾನಿ ಯಾರು? ನೋಡ್ರಿ, ನಮ್ಮ ಭಾರತೀಯ ವಿಜ್ಞಾನಿಗಳು ಎಷ್ಟು ಅದ್ಭುತ ಅಂತ. ಸಸ್ಯಗಳಿಗೂ ಜೀವ ಇದೆ, ಸಸ್ಯಗಳು ಮಾತಾಡುತ್ತವೆ ಅನ್ನುವಂಥ ಒಂದು ಅಂಶವನ್ನು ತಿಳಿಸಿಕೊಟ್ಟಂಥ ವಿಜ್ಞಾನಿ ಯಾರು ಅಂತ ಈ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಆಪ್ಷನ್ 1 ಅಬ್ದುಲ್ ಕಲಾಂ, ಆಪ್ಷನ್ 2 CV ರಾಮನ್, ಆಪ್ಷನ್ 3 ರಾಮಾನುಜನ್, ಆಪ್ಷನ್ 4 ಜಗದೀಶ್ ಚಂದ್ರ ಬೋಸ್. ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ನೋದನ್ನ ನೀವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಜಗದೀಶ್ ಚಂದ್ರ ಬೋಸ್ ಅನ್ನುವಂಥದ್ದು. ಜಗದೀಶ್ ಚಂದ್ರ ಬೋಸ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಅಬ್ದುಲ್ ಕಲಾಂ ರವರು ಒಂದು ಬಾರಿ ಏನಾಗುತ್ತೆ, ವಿಮಾನವನ್ನು ಓಡಿಸ್ಬೇಕು ಅನ್ನೋದು ಅವ್ರಿಗೆ ಆಸೆ ಆಗಿರುತ್ತೆ. ವಿಮಾನದಂದರೆ ಪೈಲಟ್ ಆಗಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ. ಅವರು ಆ ಪೈಲಟ್ ಆಗಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅದರಲ್ಲಿ ಅವರು ವಿಫಲತೆಯನ್ನು ಹೊಂದುತ್ತಾರೆ. ಅವರು ಪೈಲಟ್ ಆಗಿ ಸೆಲೆಕ್ಷನ್ ಆಗೋದಿಲ್ಲ. ಅವರು ತುಂಬ ಬೇಜಾರಾಗಿರ್ತಾರೆ. ನನಗೆ ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ನನ್ನ ತಂಗಿಯ ಒಂದು ಒಡವೆಯನ್ನು ಅಡ ಇಟ್ಟು ನಾನು ಒಂದು ಈ ಕೋರ್ಸಿಗೆ ಜಾಯಿನ್ ಆದೆ, ಆದರೆ ನನಗೆ ಪೈಲಟ್ ಆಗೋ ಅವಕಾಶ ಸಿಗಲಿಲ್ಲ ಅಂತೇಳಿ. ಆದರೆ ಅವರಿಗೊಬ್ಬರು ಗುರುಗಳು ಸಿಕ್ಕಿ ಹೇಳ್ತಾರೆ, ನಿನಗೆ ಈ ಒಂದು ಕೆಲಸ ಮಿಸ್ ಆಗಿದೆ ಅಂದರೆ ಇದಕ್ಕಿಂತ ದೊಡ್ಡ ಯಾವುದೋ ಕೆಲಸ ನಿನಗೋಸ್ಕರ ಕಾಯ್ತಾ ಇರ್ಬೋದು ಅಂತ. ಹಾಗಾಗಿ ಅವರೇನಾದರೂ ಪೈಲಟ್ ಆಗಿದ್ರೆ ನಮಗೆ ಅಂಥ ಮಹಾನ್ ವಿಜ್ಞಾನಿ, ಅಂತಹ ಮಹಾನ್ ಸೈಂಟಿಸ್ಟ್ ನಮಗೆ ಲಭ್ಯ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಯಾವುದೇ ಒಂದು ಜಾಬ್ ಸಿಗಲಿಲ್ಲ ಅಂತೇಳಿ ನಾವು ಅದಕ್ಕೆ ತಲೆ ಕೆಡಿಸ್ಕೊಳೋದು ಬಿಟ್ಟು, ಈ ಜಾಬ್ ಸಿಕ್ಕಿಲ್ಲ ಅಂದರೆ ನನಗೆ ಖಂಡಿತ ಇನ್ನೊಂದು ಜಾಬ್ ಸಿಕ್ಕೇ ಸಿಗುತ್ತೆ, ಇದಕ್ಕಿಂತ ಉನ್ನತವಾದಂಥ ಹುದ್ದೆ ನನಗೋಸ್ಕರ ಕಾದಿದೆ. ಆದರೆ ನಾನು ಮಾಡಬೇಕಾಗಿರೋದೇನು, ಸರಿಯಾದ ಶಿಕ್ಷಣ, ಸರಿಯಾದ ಮಾರ್ಗದರ್ಶನ, ನನ್ನ ಸರಿಯಾದ ಪ್ರಯತ್ನ. ನಾನು ನನ್ನ ಪ್ರಯತ್ನದಲ್ಲಿ ಯಾವುದೇ ಮೋಸವಿಲ್ಲದೆ ನಾನು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವ ಉದ್ಯೋಗ ಸಿಗಬೇಕು ಆ ಉದ್ಯೋಗ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಸೈನಾಟಿಸ್ ಎನ್ನುವುದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ? ಈ ಸೈನಾಟಿಸ್ ಎನ್ನುವುದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ? ಎಲ್ಲರೂ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಆಪ್ಷನ್ 1 ಮೆದುಳು, ಆಪ್ಷನ್ 2 ಮೂಗು, ಆಪ್ಷನ್ 3 ರಕ್ತ, ಆಪ್ಷನ್ 4 ಚರ್ಮ. ಈ ಸೈನಾಟಿಸ್ ಎನ್ನುವಂಥದ್ದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ ಅನ್ನುವಂಥ ಪ್ರಶ್ನೆ ಇದೆ. ಎಲ್ಲರೂ ಕೂಡ ಕಾಮೆಂಟಲ್ಲಿ ಆನ್ಸರನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ, ಈ ಒಂದು ಸೈನಾಟಿಸ್ ಅಂತಂದರೆ ಏನು? ಉಸಿರಾಟದ ತೊಂದರೆ ಅಂದರೆ ಮೂಗು ಮತ್ತು ಕೆನ್ನೆ ಇಂಥ ಭಾಗಗಳಲ್ಲಿ ಊತವನ್ನು ಬಂದಿದ್ದು ಅದು ಉಸಿರಾಟ ಆಡೋದಕ್ಕೆ ತೊಂದರೆಯನ್ನು ಕೊಡುವಂತಹದ್ದು. ಈ ಸೈನಾಟಿಸ್ ಕಾಯಿಲೆ ಅನ್ನುವಂಥದ್ದು ಬಂದವರಿಗೆ ಗೊತ್ತಿರ್ತೈತೆ. ಮಲಗಿದ್ರೂ ಕೂಡ ಅವರಿಗೆ ಮಲಗೋಕ್ಕಾಗಲ್ಲ, ಕೂತಿದ್ರೂ ಕೂರೋಕ್ಕಾಗಲ್ಲ, ಉಸಿರಾಟ ಆಡೋದಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಅಯ್ಯೋ ದೇವ್ರೆ ಉಸಿರು ಕಟ್ತಾ ಇದೆ, ಸತ್ತೇ ಹೋಗ್ತೀವೇನೋ ಅನ್ಬೇಕು, ಆ ರೀತಿಯಾದಂಥ ನೋವು ಬಂಧನವನ್ನು ಕೊಡುವಂಥದ್ದು ಈ ಸೈನಾಟಿಸ್ ಅನ್ನುವಂಥದ್ದು. ಇದು ಯಾವ ಒಂದು ಅಂಗಕ್ಕೆ ಸಂಬಂಧಿಸಿದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಮೂಗು ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಉಸಿರಾಟದ ತೊಂದರೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಕಾಮಾಲೆ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ? ಯಾವ ಒಂದು ಅಂಗಕ್ಕೆ ಸಂಬಂಧಿಸಿದಂತೆ ಕಾಮಾಲೆ ಅನ್ನುವಂತಹ ರೋಗ ಅಥವಾ ಒಂದು ಕಾಯಿಲೆ ಅನ್ನುವಂಥದ್ದು ಬರುತ್ತದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಅದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ 1 ಮೇದೋಜೀರಕಾಂಗಕ್ಕೆ ಸಂಬಂಧಿಸಿದೆ, ಆಪ್ಷನ್ 2 ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಕಾಯಿಲೆ, ಆಪ್ಷನ್ 3 ಕಾಲಿನ ಹೆಬ್ಬೆರಳಿಗೆ ಸಂಬಂಧಿಸಿದ ಕಾಯಿಲೆ, ಆಪ್ಷನ್ 4 ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ. ಆನ್ಸರನ್ನು ಮಾಡ್ತಾ ಹೋಗಿ ನೋಡೋಣ ಎಲ್ಲರೂ. ಕಾಮಾಲೆ ಕಾಯಿಲೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ಕಾಮಾಲೆ ಅನ್ನುವಂಥ ಕಾಯಿಲೆಯನ್ನು ಜಾಂಡೀಸ್ ಅಂತ ಹೇಳಿ ಕರೀತಾರೆ. ಈ ಜಾಂಡೀಸ್ ಅನ್ನುವಂಥ ಕಾಯಿಲೆ ಒಂದು ಬಾರಿ ಬಂದರೆ ಓಕೆ, 2 ಬಾರಿ ಬಂದರೆ ಓಕೆ, 3ನೇ ಬಾರಿ ಏನಾದರೂ ಜಾಂಡೀಸ್ ಅನ್ನುವಂತಹ ಕಾಯಿಲೆ ಬಂದರೆ ಆ ವ್ಯಕ್ತಿ ಬದುಕುಳಿಯುವುದೇ ಕಷ್ಟ ಅನ್ನುವಂಥ ಮಾತುಗಳನ್ನು ನಾವು ನಮ್ಮ ಹಳ್ಳಿಗರು ಆಡುವಂತಹ ಮಾತುಗಳಲ್ಲಿ ಕೇಳಿದ್ದೇವೆ. ಹಾಗಾಗಿ ಈ ಜಾಂಡೀಸ್ ಅಥವಾ ಕಾಮಾಲೆ ಅನ್ನುವಂಥದ್ದು ಯಾವ ಒಂದು ಅಂಗಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಸರಿಯಾದ ಉತ್ತರ ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ. ಈ ಒಂದು ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದಂತೆ ಕಾಮಾಲೆ ಅನ್ನುವಂಥ ಕಾಯಿಲೆ ಬರ್ತದೆ. ನೆಕ್ಸ್ಟ್ ಕ್ವಶನ್, ಮಯೋಫಿಯಾ. ಮಯೋಫಿಯಾ ಅಂದ್ರೇನು? ಖಂಡಿತವಾಗ್ಲೂ ಈ ಕ್ವಶನ್ಸನ್ನು ನೋಡ್ತಾ ಹೋಗಿ. ಮಯೋಫಿಯಾ ಕನ್ನಡದಲ್ಲಿ ಕೊಟ್ಟಿಲ್ಲ, ಅವರು ಕನ್ನಡದ ವರ್ಡನ್ನು ಇಂಗ್ಲೀಷ್ ವರ್ಡನ್ನು ಕನ್ನಡದಲ್ಲೇ ಬರೆದ್ಬಿಟ್ಟಿದ್ದಾರೆ. ಮಯೋಫಿಯಾ ಅಂದ್ರೇನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ ಅಂತ ಹೇಳಿ ನಾವು ನೋಡ್ತೀವಲ್ಲ, ಅದೇ ರೀತಿ ಇದು ಮಯೋಫಿಯಾ ಅಂತ ಹೇಳಿ ವರ್ಡನ್ನಷ್ಟೇ ಚೇಂಜ್ ಮಾಡಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಕಿವಿಗಳು, ಕಣ್ಣು, ಶ್ವಾಸಕೋಶ ಯಾವುದೂ ಅಲ್ಲ. ಮಯೋಫಿಯಾ ಅಂತಂದರೆ ಈ ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿರುವಂಥ ಸಮಸ್ಯೆ ಆಗಿದೆ. ಹಾಗಾಗಿ ಈ ಮಯೋಫಿಯಾ ಅನ್ನುವಂಥದ್ದು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಕಾಯಿಲೆ ಆಗಿದೆ ಅನ್ನುವಂಥದ್ದು ಈ ಪ್ರಶ್ನೆಗಾಗಿದೆ. ನೆಕ್ಸ್ಟ್ ಕ್ವಶನ್, ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ
ಸಾಂದ್ರೀಕರಿಸಿಕೊಳ್ಳುವ ಭಾಗ ಯಾವುದು? ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಈ ಅಯೋಡಿನ್ ಅನ್ನುವಂಥದ್ದು ನಾನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಆಗಲೇ ನಾನು ಕೆಲವು ಪ್ರಶ್ನೆಗಳ ಹಿಂದೆನೇ ಆನ್ಸರನ್ನು ಮಾಡ್ತಾ ಹೋಗಿದ್ದೀನಿ. ಅಯೋಡಿನ್, ನಾವು ಉಪ್ಪನ್ನು ಸೇವಿಸುವುದು ಮುಖ್ಯ ಅಲ್ಲ, ಅಯೋಡಿನ್ ಯುಕ್ತ ಉಪ್ಪನ್ನು ಸೇವನೆ ಮಾಡುವುದು ಬಹಳ ಮುಖ್ಯ. ನಾವು ಸೇವಿಸುತ್ತಿರುವಂತಹ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ ಅಯೋಡಿನ್ನ ಕೊರತೆಯಿಂದ ಗೈಟರ್ ರೋಗ ಅನ್ನುವಂಥದ್ದು ಬರುತ್ತೆ. ಹಾಗಾದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಥೈಮಸ್, ಆಪ್ಷನ್ 2 ಥೈರಾಯ್ಡ್, ಆಪ್ಷನ್ 3 ಗುಲ್ಮಾ, ಆಪ್ಷನ್ 4 ಪ್ಯಾರಾಥೈರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಈ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವುದು ಯಾವುದು? ಥೈರಾಯ್ಡ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಥೈರಾಯ್ಡ್ ಅನ್ನುವಂತಹ ಒಂದು ಅಂಗಕ್ಕೆ ನಮ್ಮ ಗಂಟಲಿನ ಹಿಂಭಾಗದಲ್ಲಿ ಕಂಡುಬರುವಂತಹ ಥೈರಾಯ್ಡ್ ಅನ್ನುವಂಥದ್ದು ಅಯೋಡಿನ್ ಅನ್ನುವಂತಹ ಒಂದು ಅಂಶವನ್ನು ಸಾಂದ್ರೀಕರಿಸಿಕೊಳ್ಳುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಮಾನವ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು? ಅಂದರೆ ಮಾನವನ ಶರೀರದಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವಂತಹ ವ್ಯವಸ್ಥೆ ಯಾವುದು ಮಾಡುತ್ತದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ 1 ರಕ್ತ ಪರಿಚಲನಾ ವ್ಯವಸ್ಥೆ, ಆಪ್ಷನ್ 2 ಸಂತಾನೋತ್ಪತ್ತಿ ವ್ಯವಸ್ಥೆ, ಆಪ್ಷನ್ 3 ರೋಗ ನಿರೋಧಕ ವ್ಯವಸ್ಥೆ, ಆಪ್ಷನ್ 4 ಎಂಡೋಕ್ರೈನ್ ವ್ಯವಸ್ಥೆ. ಯಾವುದು ಈ ಪ್ರಶ್ನೆಗೆ ಉತ್ತರ? ಎಲ್ಲರೂ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಮಾನವನ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ 1 ರಕ್ತ ಪರಿಚಲನಾ ವ್ಯವಸ್ಥೆ, ಆಪ್ಷನ್ 2 ಸಂತಾನೋತ್ಪತ್ತಿ ವ್ಯವಸ್ಥೆ, ಆಪ್ಷನ್ 3 ರೋಗ ನಿರೋಧಕ ವ್ಯವಸ್ಥೆ, ಆಪ್ಷನ್ 4 ಎಂಡೋಕ್ರೈನ್ ವ್ಯವಸ್ಥೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಂಡೋಕ್ರೈನ್ ವ್ಯವಸ್ಥೆ ಅನ್ನುವಂಥದ್ದು ಮಾನವನ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವಂತಹ ವ್ಯವಸ್ಥೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಗ್ರಂಥಿಗಳ ಮೇಲೆ ಕ್ವಶನ್ಸ್ಗಳು ತುಂಬ ಪಕ್ಕ ಬಂದೇ ಬರ್ತವೆ. ಹಾಗಾಗಿ ಮನುಷ್ಯನ ಶರೀರದಲ್ಲಿರುವಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರಗಳನ್ನು ನೋಡೋದಾದರೆ ಆಪ್ಷನ್ 1 ಥೈರಾಯ್ಡ್ ಗ್ರಂಥಿ, ಆಪ್ಷನ್ 2 ಪಿಟ್ಯುಟರಿ ಗ್ರಂಥಿ, ಆಪ್ಷನ್ 3 ಪೀನಲ್ ಗ್ರಂಥಿ, ಆಪ್ಷನ್ 4 ಲಿವರ್. ಈ ಆಪ್ಷನ್ಗಳನ್ನು ನೋಡೋದಕ್ಕೂ ಮುಂಚೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳ ಮೇಲೆ ಕೆಲವೊಂದು ಡೆಫಿನೇಷನನ್ನು ಹೇಳ್ತಾ ಹೋಗೋಣ. ಆಲ್ರೆಡಿ ನಾನು ಪಿಟ್ಯುಟರಿ ಗ್ರಂಥಿ ಬಗ್ಗೆ ಹೇಳಿದ್ದೀನಿ. ಈ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ. ಯಾಕೆ ಈ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಅಂದರೆ ಕೆಲವೊಂದು ಹಾರ್ಮೋನುಗಳು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ವೈಫಲ್ಯತೆಯನ್ನು ಏನಾದರೂ ಹೊಂದಿದರೆ ಈ ಪಿಟ್ಯುಟರಿ ಗ್ರಂಥಿ ಅನ್ನುವಂಥದ್ದು ಆ ಸಂಬಂಧಿಸಿದಂತಹ ಗ್ರಂಥಿಗಳು ಮಾಡುವ ಕೆಲಸವನ್ನು ಈ ಪಿಟ್ಯುಟರಿ ಗ್ರಂಥಿನೇ ಮಾಡೋದ್ರಿಂದ ಇದನ್ನು ಏನಂತ ಕರೀತಾರೆ? ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ. ಹಾಗಾಗಿ ಈ ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ಗಂಟಲಿನಲ್ಲಿ ಹಿಂಭಾಗದಲ್ಲಿ ಕಂಡುಬರುವಂಥ ಗ್ರಂಥಿಯಾಗಿದ್ದು ಈ ಥೈರಾಯ್ಡ್ ಗ್ರಂಥಿ ಅನ್ನುವಂಥ ಕೊರತೆಯಿಂದ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ. ಈ ಥೈರಾಯ್ಡ್ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂದರೆ ಅಯೋಡಿನ್ ಯುಕ್ತವಾದಂಥ ಉಪ್ಪನ್ನು ಸೇವಿಸಬೇಕು ಅಂತ ನಾನು ಆಗಲೇ ಹೇಳಿದ್ದೀನಿ. ಅದೇ ರೀತಿ ಪೀನಲ್ ಅನ್ನುವಂಥದ್ದು ಮೆದುಳಿನ ಮಧ್ಯಭಾಗದಲ್ಲಿ ಕಂಡುಬರುವಂಥದ್ದು ಪೀನಲ್ ಅನ್ನುವಂತಹ ಗ್ರಂಥಿ ಇರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಲಿವರ್ ಅನ್ನುವಂಥದ್ದು ಮಾನವನ ಅತ್ಯಂತ ದೊಡ್ಡದಾದಂತಹ ಒಂದು ಗ್ರಂಥಿಯಾಗಿದೆ. ಹಾಗಾದರೆ ಎರಡನೇದು ಯಾವುದು? ಮಾನವನ ಅತ್ಯಂತ ದೊಡ್ಡ ಗ್ರಂಥಿ ಎರಡನೇದು ಯಾವುದು ಅಂದರೆ ಯಾವುದು? ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಮಾನವನ ದೇಹಕ್ಕೆ ಸಂಬಂಧಿಸಿದಂತೆ ಎರಡನೇ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಮೇದೋಜೀರಕ ಗ್ರಂಥಿ ಅಂತೇಳಿ ಕರಿತೀವಿ. ಈ ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ನಿರ್ನಾಳ ಗ್ರಂಥಿಗಳಲ್ಲಿಯೇ ಅತ್ಯಂತ ದೊಡ್ಡ ಗ್ರಂಥಿ. ಯಾವುದು? ಈ ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ನಾಳ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಕರಿತೀವಿ. ಗ್ರಂಥಿಗಳು ಹಾರ್ಮೋನುಗಳನ್ನು ನಾಳಗಳ ಮೂಲಕ ಬಿಡುಗಡೆಯನ್ನು ಮಾಡಿದ್ರೆ ನಾಳ ಗ್ರಂಥಿಗಳು. ಅವು ನಿರ್ನಾಳಗಳು ಅಂದರೆ ನಾಳಗಳ ಅವಶ್ಯಕತೆ ಇಲ್ಲದೇ ಗ್ರಂಥಿಗಳು ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿದ್ರೆ ಅದನ್ನು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಹಾಗಾಗಿ ನಿರ್ನಾಳ ಗ್ರಂಥಿಗಳಲ್ಲಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಥೈರಾಯ್ಡ್ ಆಗುತ್ತೆ. ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದರೆ ಲಿವರ್ ಆಗುತ್ತೆ. ಎರಡನೇ ದೊಡ್ಡ ಗ್ರಂಥಿ ಯಾವುದು ಅಂದರೆ ಮೇದೋಜೀರಕ ಗ್ರಂಥಿ ಅನ್ನುವಂಥದ್ದು ಎರಡನೇ ಅತ್ಯಂತ ದೊಡ್ಡ ಗ್ರಂಥಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವ ದೇಹದ ಅಂಗ ಯಾವುದು? ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ಕೂದಲು ಮತ್ತು ಉಗುರು ಅಂತ ಆನ್ಸರ್ ಮಾಡಬೇಡ್ರಿ, ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡಿ ನೀವು ಆನ್ಸರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಗೆ ನಾವು ಆನ್ಸರ್ಗಳನ್ನು ನೋಡೋದಾದರೆ ಆಪ್ಷನ್ 1 ಪಿತ್ತಜನಕಾಂಗ, ಆಪ್ಷನ್ 2 ಮೇದೋಜೀರಕಾಂಗ, ಆಪ್ಷನ್ 3 ಥೈರಾಯ್ಡ್ ಗ್ರಂಥಿ,
ಆಪ್ಷನ್ 4 ಮೆದುಳು. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವ ದೇಹದ ಅಂಗ ಯಾವುದು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಕಮೆಂಟಲ್ಲಿ ಕಮೆಂಟ್ ಮಾಡಿರ್ತೀರಾ, ಸರಿಯಾಗಿ ಆನ್ಸರನ್ನು ಕೊಟ್ಟಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ನಾನು 2 ತರಗತಿಗಳನ್ನು ಲೈವ್ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಕೂಡ ತುಂಬ ಜನ ಶಾಂಭವಿ ಇರ್ಬೋದು, ಕೆಲವ್ರದ್ದು ನೇಮ್ ಬರ್ತಿಲ್ಲ, ಸಿಹಿ ಇರ್ಬೋದು, ಆಮೇಲೆ ಬೆಳಗಾವಿ ಹುಡುಗ ಇರ್ಬೋದು, ಇನ್ನು ತುಂಬ ಜನ ಎಲ್ಲ ತುಂಬ ಲೈವ್ ಬರ್ತಾ ಇರ್ತಾರೆ. ಕೆಲವ್ರದ್ದು ನನಗಿನ್ನೂ ಅಷ್ಟು ಹೆಸರುಗಳು ಪರಿಚಯ ಇಲ್ಲ. ಅವರೆಲ್ಲರೂ ಕೂಡ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ನಾನು ನೆಕ್ಸ್ಟ್ ತರಗತಿಗಳಲ್ಲಿ ಕೂಡ ಲೈವ್ ಬಂದು ನಿಮ್ಮಲ್ಲಿ ಲೈವ್ ತೆಗೆದುಕೊಳ್ತೀನಿ. ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಂದು ಕೂಡ KS ಮೇನ್ಸ್ ಪರೀಕ್ಷೆಯನ್ನು ಬರೆಯಲು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ನಿಮಗೆ ಜಾಸ್ತಿ ಲೈವ್ ಬರೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ದಿನಕ್ಕೆ 1 ಅವರ್ ಆದರೂ ನಾನು ನಿಮ್ಮ ಜೊತೆ ಬಂದು ಲೈವಲ್ಲಿ ಇರ್ತೀನಿ. ನನಗೂ ಕೂಡ ನಿಮ್ಮ ಜೊತೆ ಮಾತಾಡೋದು, ಇಂಟ್ರ್ಯಾಕ್ಟ್ ಆಗೋದು ತುಂಬಾ ಖುಷಿ ಕೊಡುತ್ತೆ. ಏಕೆಂದರೆ ನಾವು ಕನ್ನಡದವರಾಗಿದ್ದು, ಕನ್ನಡದವರು ಈ ಒಂದು RRB ಎಕ್ಸಾಮನ್ನು ಬರಿತಾ ಇದ್ದಾರೆ ಅಂದಾಗ ಅವರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ಅಂದ್ಕೋತೀನಿ. ಅದೇ ರೀತಿ ಎಷ್ಟೋ ನನ್ನ ಸ್ನೇಹಿತರು ಕೂಡ KS ಪರೀಕ್ಷೆಯನ್ನು ಬರೆದಿದ್ರು ಕೂಡ ಅವರು ಕೂಡ RRBಗೆ ಹಾಕಿದ್ದಾರೆ. ಅವರು ಕೂಡ ನನ್ನ ಲೈವ್ ತರಗತಿಯನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ವೆಲ್ಕಮನ್ನು ಮಾಡ್ತೀನಿ. ನೆಕ್ಸ್ಟ್ ನಾನು ಲೈವ್ ತರಗತಿಯನ್ನು ತೆಗೆದುಕೊಂಡಾಗ ಹೇಳ್ತೀನಿ, ಅವ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಪಿತ್ತಜನಕಾಂಗ ಅನ್ನುವಂಥದ್ದು ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಒಂದು ಭಾಗ ಅಂತೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಲೂ ಕ್ವಶನ್ ಕೇಳ್ತಾರೆ, ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ಸ್ ಕೇಳ್ತಾರೆ. ನಾವು ಕ್ವಶನನ್ನು ಓದುವುದು ಬಹಳ ಮುಖ್ಯ. ನಮ್ಮ ಯಶಸ್ಸಿನ ಗುಟ್ಟು ಯಾವುದು ಅಂದರೆ ನಾವು ಪ್ರಶ್ನೆಯನ್ನು ಪೂರ್ಣವಾಗಿ ಕೊನೆಯವರೆಗೂ ಓದುವುದೇ ನಮ್ಮ ಪರೀಕ್ಷೆಯ ಯಶಸ್ಸಿನ ಗುಟ್ಟು. ನಾನು ಪ್ರತಿ ಬಾರಿ ಕೂಡ ಅದನ್ನು ಹೇಳ್ತಾ ಇರ್ತೀನಿ. ನಾವು ಓದೋ ಸ್ಪೀಡಲ್ಲಿ ಏನು ಮಾಡಿರ್ತೀವಿ, ಲಾಸ್ಟಲ್ಲಿ ಇಲ್ಲ ಅಥವಾ ಇದೆ, ಸರಿ ಅಥವಾ ತಪ್ಪು ಅಂತ ಕೇಳಿರ್ತಾನೆ. ಅದನ್ನು ನಾವು ಓದೋದೇ ಇಲ್ಲ. ಹಾಗೆ ಒಂದು ಫ್ಲೋನಲ್ಲಿ ಹೋಗ್ಬಿಟ್ಟು ಆನ್ಸರ್ ನೋಡ್ಬಿಟ್ಟು ಫಸ್ಟಿಗೆ ಅವನು ಡುಬಾಕ್ ಆನ್ಸರ್ ಕೊಟ್ಟಿರ್ತಾನೆ, ನಾವು ಆನ್ಸರಿಗೆ ಡುಬಾಕ್ ಆನ್ಸರ್ ಕೊಟ್ಬಿಡ್ತೀವಿ. ಸೊ ಇಲ್ಲಿ ನಾವು ಪ್ರಶ್ನೆಯನ್ನು ಕೊನೆವರೆಗೂ ಓದುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಶ್ನೆಯನ್ನು ನೋಡಿದಾಗ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವು ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಹೇಳಿಕೆ 1, ಹಾಗೂ ಶೀತ ರಕ್ತ ಹಾವು ಆಗಬೇಕಿತ್ತು. ಆ್ಯಕ್ಚುಲಿ ಅದು ಹಾಗೂ ಆಗಿದೆ. ಹಾವು ಮಾಡ್ಕೊಳ್ರಿ. ಹಾವು ಶೀತ ರಕ್ತ ಪ್ರಾಣಿ. ಆಯ್ಕೆ 2, ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಯ ದೊಡ್ಡದಾಗುತ್ತದೆ. ಅಯೋಡಿನ್ ಕೊರತೆ ಉಂಟಾದರೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಸಮಸ್ಯೆ ಅಂದರೆ ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ದೊಡ್ಡದಾಗುವುದು ಅಂತ ಹೇಳ್ತಾ ಇದ್ದಾರೆ. ಹೇಳಿಕೆ 3, ಮನುಷ್ಯನ ಸಾಮಾನ್ಯ ಒತ್ತಡ 120/80 ಅಂದರೆ 120/80 ಇರ್ತದೆ. ಅಂದರೆ BP ನಾವೇನು ಚೆಕ್ ಮಾಡಿಸ್ತೀವಿ ವೈದ್ಯರಲ್ಲಿ ಹೋಗಿ, ಅಲ್ಲಿ ನಿಮ್ಮದು BP ಎಷ್ಟಿದೆ ಅಂದರೆ ನಾರ್ಮಲ್ ಅಂತ ಹೇಳ್ತಾರೆ ಅವರು. ನಾರ್ಮಲ್ ಅಂದರೆ ಎಷ್ಟು? 120/80 ಇದ್ದರೆ ಅದನ್ನು ನಾವು ನಾರ್ಮಲ್ ಅಂತೇಳಿ ಹೇಳ್ತೀವಿ. ಅದೇ ರೀತಿ ಹೇಳಿಕೆ 4 ನೋಡೋದಾದರೆ ಪಿತ್ತಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು. ಇದರಲ್ಲಿ ಏನಂತ ಕೇಳಿದರೆ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ನಮಗೆ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಗೊತ್ತಾದರೆ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನುವಂಥದ್ದನ್ನು ಗೆಸ್ ಮಾಡ್ಬೋದು. ಹಾವು ಒಂದು ಶೀತರಕ್ತ ಪ್ರಾಣಿ, ರೈಟಾ? ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿ ದೊಡ್ಡದಾಗುತ್ತೆ ಅಥವಾ ಊತ ಬರುತ್ತೆ, ರೈಟಾ? ಅದೇ ರೀತಿ ಮನುಷ್ಯನ ಸಾಮಾನ್ಯ ಒತ್ತಡ BP ಅಂತ ಏನು ಹೇಳ್ತೀವಿ, ಅದು 120/80 ಇರುತ್ತೆ, ರೈಟಾ? ಪಿತ್ತಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು ಪಿತ್ತಜನಕಾಂಗದ ಕೆಲಸ ಅಲ್ಲ. ಅದು ಯಾವುದರ ಕೆಲಸ? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಪಿತ್ತಜನಕಾಂಗ ರಕ್ತವನ್ನು ಶುದ್ಧೀಕರಿಸೋದಿಲ್ಲ. ರಕ್ತವನ್ನು ಶುದ್ಧೀಕರಿಸುವ ಕೆಲಸವನ್ನು ಮೂತ್ರಪಿಂಡಗಳು ಅಥವಾ ಕಿಡ್ನಿ ಅನ್ನುವಂಥದ್ದು ಮಾಡುತ್ತೆ. ಹಾಗಾಗಿ ಈ ಆಯ್ಕೆ ಏನಾಗಿದೆ? ತಪ್ಪಾಗಿದೆ. ಪ್ರಶ್ನೆಯಲ್ಲಿ ಯಾವ ಆಯ್ಕೆ ತಪ್ಪಾಗಿದೆ ಅಂತ ಕೇಳಿದರೆ, ಹಾಗಾಗಿ ಪಿತ್ತಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು ಅನ್ನುವಂಥದ್ದು ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್, ನಾನು ಎಲ್ಲಿ ಎಕ್ಸ್ಪ್ಲೇನ್ ಇದೆಯೋ ಅಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ಸ್ಗಳನ್ನು ತುಂಬ ಸ್ಪೀಡಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಕೂಡ ನೀವು ಓದಿದ್ರೆ, ನೀವು ಮಾಡುವಂಥ ಆಯ್ಕೆಗಳನ್ನು ನಾನು ನೋಡಿದ್ರೆ ನೀವೆಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡಿದರೆ ಕೆಲವೊಂದು ಪ್ರಶ್ನೆಗಳಿಗೆ ಅಷ್ಟೇ ರಾಂಗ್ ಆನ್ಸರ್ಗಳನ್ನ ಕೊಡ್ತಾ ಇದ್ದೀರಾ. ಹಾಗಾಗಿ ನಾನು ಹೆಚ್ಚು ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ರೀಚ್ ಮಾಡೋದ್ರಿಂದ ನೀವು ಕೂಡ ರಿವಿಷನ್ ಮಾಡ್ದಂಗೆ ಆಗುತ್ತೆ. ನಾನು ಈ 3 ದಿನಗಳ ಕಾಲ ಏನು ಮಾಡ್ತೀನಿ, ಕೇವಲ ಬರೀ ಜೀವಶಾಸ್ತ್ರ ಅಥವಾ ಬಯಾಲಜಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ತೆಗೆದುಕೊಳ್ತಾ ಹೋಗ್ತೀನಿ. ಅತಿ ಹೆಚ್ಚಿನ ಭಾಗ NTPCS ಮತ್ತು RRBಗಳಲ್ಲಿ ಜೀವಶಾಸ್ತ್ರದ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರೋದನ್ನು ಕಾಣ್ಬೋದು. ಹಾಗಾಗಿ ನಾನು ಅತಿ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಹೋಗ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್, ಅಂಕಾಲಜಿ ಎನ್ನುವುದು ಯಾವ ಕಾಯಿಲೆಯ ಅಧ್ಯಯನವಾಗಿದೆ? ಅಂಕಾಲಜಿ ಅನ್ನುವಂಥದ್ದು ಏನನ್ನು ಅಧ್ಯಯನ ಮಾಡುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಆಪ್ಷನ್ 1 ಕ್ಯಾನ್ಸರ್ ರೋಗ, ಆಪ್ಷನ್ 2 ಮಣ್ಣಿನ ರೋಗ ಅಥವಾ ಮಣ್ಣಿನ ಅಧ್ಯಯನ, ಮಣ್ಣಿನ ಅಧ್ಯಯನ, ಆಪ್ಷನ್ 3 ಸಸ್ತನಿಗಳ ಅಧ್ಯಯನ, ಆಪ್ಷನ್ 4
ಪಕ್ಷಿಗಳ ಅಧ್ಯಯನ. ನಾನು ನನ್ನ ಮೊದಲ ಯೂಟ್ಯೂಬ್ ಚಾನಲಲ್ಲಿ ಮೊದಲ ಯೂಟ್ಯೂಬ್ ಒಂದು ಲೈವ್ ಸೆಷನಲ್ಲಿ ಆನ್ಸರನ್ನು ಮಾಡಿದ್ದೆ. ಅದರಲ್ಲಿ ಈ ಪಕ್ಷಿಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ದೆ. ಅರ್ನಿಥಾಲಜಿ ಅಂತೇಳಿ ಕರೀತಾರೆ. ಅರ್ನಿಥಾಲಜಿ ಅನ್ನುವಂಥದ್ದು ಪಕ್ಷಿಗಳ ಅಧ್ಯಯನ ಆಗುತ್ತೆ. ಹಾಗಾದರೆ ಅಂಕಾಲಜಿ ಅನ್ನುವುದಕ್ಕೆ ಈ ಆಯ್ಕೆ ತಪ್ಪಾಗುತ್ತೆ. ಮಣ್ಣಿನ ಅಧ್ಯಯನಕ್ಕೆ ಏನಂತ ಕರಿತೀವಿ? ಪೆಡಾಲಜಿ ಅಂತೇಳಿ ಕರಿತೀವಿ. ಮಣ್ಣನ್ನು ಕುರಿತಾದಂಥ ವೈಜ್ಞಾನಿಕ ಅಧ್ಯಯನವನ್ನು ಪೆಡಾಲಜಿ ಅಂತ ಕರಿತೀವಿ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗುತ್ತೆ. ಹಾಗಾಗಿ ಪೆಟ್ರೋಲಜಿ ಅನ್ನುವಂಥದ್ದು ಇನ್ನೊಂದು ಬರುತ್ತೆ. ಶಿಲೆಗಳ ಕುರಿತಾದ ಅಧ್ಯಯನವನ್ನು ನಾವು ಪೆಟ್ರೋಲಜಿ ಅಂತೇಳಿ ಕರಿತೀವಿ. ಹಾಗಾಗಿ ಅಂಕಾಲಜಿ ಅನ್ನುವಂಥದ್ದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಬಂದು ಕ್ಯಾನ್ಸರ್ ರೋಗ. ಈ ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಮಾಡುವುದಕ್ಕೆ ಅಂಕಾಲಜಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕೆಲವು ರಕ್ತ ಕಣ ಸ್ಮಶಾನ ಎಂದು ತಿಳಿಯಲ್ಪಟ್ಟಿದೆ? ಯಾವುದನ್ನು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರೀತಾರೆ? ಅಂದರೆ ಸತ್ತ ರಕ್ತ ಕಣಗಳು, ಸತ್ತಂತಹ ಬಿಳಿ ರಕ್ತ ಕಣಗಳು ಅಲ್ಲಿ ಹೋಗಿ ಸಂಗ್ರಹವಾಗ್ತವೆ. ಆ ಒಂದು ಭಾಗವನ್ನು ನಾವು ಸ್ಮಶಾನ, ರಕ್ತದ ಒಂದು ಸ್ಮಶಾನ ಅಂತೇಳಿ ಕರಿತಾ ಇದ್ವಿ. ಅದು ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಯ್ಕೆ 1 ಯಕೃತ್, ಆಯ್ಕೆ 2 ಅಪೆಂಡಿಕ್ಸ್, ಆಯ್ಕೆ 3 ಅಸ್ಥಿ ಮಜ್ಜೆ, ಆಯ್ಕೆ 4 ಗುಲ್ಮ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಪ್ರಶ್ನೆಗೆ ಯಾವುದು ಕೇವಲ ಕೆಲವು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರೀತಾರೆ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಕೃತ್ ಅನ್ನುವಂಥದ್ದು ರಕ್ತಗಳ ಒಂದು ಕಣಗಳ ಸ್ಮಶಾನ ಅನ್ನುವಂಥದ್ದನ್ನು ಕರೀತಾರೆ. ನೆಕ್ಸ್ಟ್ ಕ್ವಶನ್, ಅಪೆಂಡಿಕ್ಸ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬೇಡವಾದ ಒಂದು ಅಂಗಾಂಶ ಅಂತ ಹೇಳಿ ಕರಿತೀವಿ. ಅದಕ್ಕೂ ಅದು ಏನಂತ ಹೇಳಿದ್ರೆ, ನಾವು ಮಂಗನಿಂದ ಮಾನವರಾಗಿ ಬಂದಿದ್ದೇವೆ. ಮೊದಲು ಮಂಗನಲ್ಲಿ ಇದ್ದಂತಹ ಬಾಲ ಈಗ ಮಾನವನಾದ ನಂತರ ಅಪೆಂಡಿಕ್ಸ್ ಅನ್ನುವಂತಹ ಒಂದು ಅಂಗ ಆಗಿದೆ ಅಂತೇಳಿ ಕೂಡ ಹೇಳ್ತಾರೆ. ಅಸ್ಥಿಮಜ್ಜೆ ಅಂತಾರೆ. ಬೆನ್ನು ಮೂಳೆಯಲ್ಲಿ ನಮಗೆ ಬೋನ್ ಮ್ಯಾರೋ, ಅದರಲ್ಲಿ ಕೂಡ ಬಿಳಿ ರಕ್ತ ಕಣಗಳನ್ನು ತೆಗೆದುಕೊಂಡು ಇಂಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಗುಲ್ಮ ಅನ್ನುವಂಥದ್ದು ದುಗ್ಧರಸ ಗ್ರಂಥಿ ಅಂತೇಳಿ ಕರಿತೀವಲ್ಲ ಅದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಕೃತ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಈ ಕ್ವಶನ್ಸಿಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಥ್ರೂ ನಾನು ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಆಹಾರದಲ್ಲಿ ಅಯೋಡಿನ್ನ ಕೊರತೆಯಿಂದ ನಮಗೆ ಸರಳ ಗಾಯಿಟರ್ ರೋಗ ಬರುತ್ತದೆ. ಅಸ್ತಮ ಅಂದರೆ ಉಸಿರಾಟ ಆಡೋದಕ್ಕೆ ತೊಂದರೆಯನ್ನು ಅನುಭವಿಸುವಂಥದ್ದು. ಹೃದಯ ಸಂಬಂಧಿ ಕಾಯಿಲೆಗಳು, ಆ ಹೃದಯಕ್ಕೂ ಕೂಡ ಸಂಬಂಧಿಸಿದಂತಹ ಕಾಯಿಲೆಗಳು ಯಾವ್ಯಾವು ಅನ್ನೋಂಥದ್ದನ್ನ ನೆಕ್ಸ್ಟ್ ನಾನು ಕ್ವಶನ್ಸ್ಗಳಲ್ಲಿ ತೆಗೆದುಕೊಂಡು ಹೋಗ್ತೀನಿ. ಈ ಪ್ರಶ್ನೆಗೆ ಅಯೋಡಿನ್ನ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತೆ ಅನ್ನೋದಾದರೆ ಅಯೋಡಿನ್ ಕೊರತೆಯಿಂದ ಬರುವಂಥದ್ದು ಸರಳ ಗಾಯಿಟರ್ ರೋಗ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಪರೀಕ್ಷೆಯು ಕ್ಯಾನ್ಸರನ್ನು ಕಂಡುಹಿಡಿಯಲು ನೆರವಾಗುತ್ತದೆ? ಈ ಕ್ಯಾನ್ಸರ್ ಅನ್ನುವಂಥದ್ದು ಬಹಳ ಡೇಂಜರ್. ಕ್ಯಾನ್ಸರ್ ಬಂದಿರೋದು ನಮಗೆ ಗೊತ್ತೇ ಇರೋದಿಲ್ಲ. ನಮ್ಮ ಮಧ್ಯೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ, ಅವರಿಗೆಲ್ಲ ಫೈನಲ್ ಸ್ಟೇಜಿಗೆ ಬಂದು ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಈ ಕ್ಯಾನ್ಸರ್ ಅನ್ನುವಂಥದ್ದು, ಈ ಕ್ಯಾನ್ಸರನ್ನು ಕಂಡುಹಿಡಿಯಲು ಯಾವ ಪರೀಕ್ಷೆ ನೆರವಾಗುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆಯನ್ನು ಕೇಳಿದರೆ ಈ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋದಾದರೆ ಬಯಾಪ್ಸಿ, ಆಪ್ಷನ್ 2 ಎಕ್ಸ್ರೇ, ಆಪ್ಷನ್ 3 ಮೂತ್ರ ಪರೀಕ್ಷೆ, ಆಪ್ಷನ್ 4 ರಕ್ತ ಪರೀಕ್ಷೆ. ಯಾವ ಒಂದು ಪರೀಕ್ಷೆಯನ್ನು ಮಾಡೋದ್ರ ಮೂಲಕ ಈ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಈ ಕ್ವಶನ್ ಆಗಿದೆ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಕ್ಯಾನ್ಸರ್ ರೋಗವನ್ನು ಕಂಡುಹಿಡಿಯಲು ಯಾವ ಒಂದು ಪರೀಕ್ಷೆಯನ್ನು ಕೈಗೊಳ್ಳಲಾಗುತ್ತೆ? ಯಾವ ಒಂದು ಪರೀಕ್ಷೆ ಮಾಡುವುದರ ಮೂಲಕ ಈ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಬಹುದು? ನೀವೆಲ್ಲರೂ ಆನ್ಸರ್ ಮಾಡಿದಿರ ಅಂತ ಭಾವಿಸ್ತಾ ಇದ್ದೇನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬಯಾಪ್ಸಿ. ಬಯಾಪ್ಸಿ ಅನ್ನುವಂಥದ್ದು ಒಂದು ಕ್ಯಾನ್ಸರ್ ರೋಗವನ್ನು ಪತ್ತೆ ಮಾಡಲು ಇರುವಂತಹ ಪರೀಕ್ಷೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಯಾವುದು ಮಾನವನ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ? ಮಾನವನ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುವುದು ಹೈಯಾಗಿ ಟೆಂಪ್ರೇಚರ್ ಆಗದೇ ಇರೋ ಥರ, ಲೋ ಟೆಂಪ್ರೇಚರ್ ಆಗದೇ ಇರೋ ಥರ ಸಮಸ್ಥಿತಿಯಲ್ಲಿ ಮಾನವನ ದೇಹದ ಉಷ್ಣಾಂಶವನ್ನು 98.4 ಅಂತ ಅನ್ಕೋತೀನಿ. ಈ ಒಂದು ಲೆವೆಲಲ್ಲಿ ಮ್ಯಾನೇಜ್ ಮಾಡುವಂಥದ್ದು. ಅತಿಯಾಗಿ ಉಷ್ಣಾಂಶನೂ ಜಾಸ್ತಿ ಆದರೆ ನಾವು ಜ್ವರ ಅಂತ ಹೇಳ್ತೀವಿ, ತೀರಾ ಕಡಿಮೆ ಆದರೆ ನಮಗೆ ಒಂದು ರೀತಿಯಂಥ BP ಲೋ ಅಂತ ಹೇಳ್ತೀವಿ. ಆ ರೀತಿ ಪರಿಸ್ಥಿತಿ ಉಂಟಾಗದೆ ಮಾನವನ ದೇಹವನ್ನು ಸಮ ಉಷ್ಣದಲ್ಲಿ ಇಡುವಂತಹ ಒಂದು ನಿಯಂತ್ರಣದಲ್ಲಿ ಇಡುವಂತಹ ಕೆಲಸವನ್ನು ಯಾವ ಒಂದು ಗ್ರಂಥಿ ಅಥವಾ ಒಂದು ಹಾರ್ಮೋನ್ ಮಾಡುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 1 ಹೈಪೋಥಲಾಮಸ್, ಆಪ್ಷನ್ 2 ಪೀನಲ್ ಗ್ರಂಥಿ, ಆಪ್ಷನ್ 3 ಪಿಟ್ಯುಟರಿ ಗ್ರಂಥಿ, ಆಪ್ಷನ್ 4 ಥೈರಾಯ್ಡ್ ಗ್ರಂಥಿ. ಯಾವ ಒಂದು ಗ್ರಂಥಿ ಮಾನವನ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ ಅಂತ ನಾವು ನೋಡೋದಾದರೆ ಹೈಪೋಥಲಾಮಸ್.
ಏನು ಹೈಪೋಥಾಲಮಸ್ ಅನ್ನುವಂಥದ್ದು ಮಾನವನ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ. ಹಾಗಿದ್ರೆ ಪೀನಲ್ ಗ್ರಂಥಿ ಅಂದ್ರೇನು? ನಾನು ಕಳೆದ ಕ್ವಶನಲ್ಲೇ ಹೇಳಿದ್ದೀನಿ. ಮೆದುಳಿನ ಮಧ್ಯಭಾಗದಲ್ಲಿ ಕಂಡು ಬರುವಂಥದ್ದು. ಪಿಟ್ಯುಟರಿ ಗ್ರಂಥಿ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ. ಥೈರಾಯ್ಡ್ ಅಂತಂದರೆ ಥೈರಾಯ್ಡ್ ಸಮಸ್ಯೆ ಉಂಟಾದಾಗ ಅದನ್ನು ನಿವಾರಣೆ ಮಾಡೋದಕ್ಕೆ ಅಯೋಡಿನ್ ಯುಕ್ತ ಉಪ್ಪು ಸೇವನೆಯನ್ನು ಮಾಡಬೇಕು. ಮತ್ತು ಥೈರಾಯ್ಡಿಂದ ಸರಳ ಗಾಯಿಟರ್ ರೋಗ ಅನ್ನುವಂಥದ್ದು ಬರುತ್ತದೆ ಅನ್ನೋದು ನಾವು ಕಳೆದ ಕ್ವಶನ್ಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವಶನ್, ದೇಹದ ಯಾವ ಅಂಗ ಇನ್ಸುಲಿನನ್ನು ಸ್ರವಿಸುತ್ತದೆ? ಇನ್ಸುಲಿನ್ ಅನ್ನುವಂಥದ್ದು ಮಧುಮೇಹಿಗಳಿಗೆ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥವರು ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗಿರುತ್ತೆ. ತಾವು ಸೇವಿಸಿದ ಆಹಾರದ ಚಯಾಪಚಯ ಕ್ರಿಯೆ ಕುಂಠಿತವಾಗಿರುತ್ತೆ. ಹಾಗಾಗಿ ತಾವು ಸೇವಿಸಿದ ಆಹಾರ ಗ್ಲೂಕೋಸ್ ಇದ್ದು ಗ್ಲೈಕೋಜನ್ ಆಗಿ ಪರಿವರ್ತನೆ ಹೊಂದೋದಿಲ್ಲ. ಈ ರೀತಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಮಧುಮೇಹ ಉಂಟಾಗುತ್ತದೆ. ಅಲ್ಲಿ ಆ ಇನ್ಸುಲಿನ್ ಅನ್ನುವಂಥದ್ದು ಉತ್ಪಾದನೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅವರಿಗೆ ಒಂದು ಮಧುಮೇಹ ರೋಗ ಅನ್ನುವಂಥದ್ದು ಬಂದಿರುತ್ತೆ. ಹಾಗಾದರೆ ಇಲ್ಲಿ ಯಾವ ದೇಹ ಆ ಇನ್ಸುಲಿನ್ ಅನ್ನುವಂತಹ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು ನೋಡೋದಾದರೆ ಆಯ್ಕೆ 1 ಯಕೃತ್, ಆಯ್ಕೆ 2 ಮೂತ್ರಪಿಂಡಗಳು, ಆಯ್ಕೆ 3 ಶ್ವಾಸಕೋಶಗಳು, ಆಯ್ಕೆ 4 ಮೇದೋಜೀರಕ ಗ್ರಂಥಿ. ಯಾವುದು ಈ ಒಂದು ಮಾನವನ ದೇಹದ ಅಂಗದಲ್ಲಿ ಇನ್ಸುಲಿನ್ ಅನ್ನು ಉತ್ಪಾದಿಸಲು ಅಥವಾ ಸ್ರವಿಸೋದಕ್ಕೆ ಸಹಕಾರಿಯಾಗಿದೆ ಅಂದರೆ ಮೇದೋಜೀರಕ ಗ್ರಂಥಿ. ನಮ್ಮ ದೇಹದ 2ನೇ ದೊಡ್ಡ ಗ್ರಂಥಿ ಅಂತ ಹೇಳಿದೆ ನಾನು. ಮೊದಲನೇ ದೊಡ್ಡ ಗ್ರಂಥಿ ಯಕೃತ್ ಆಗಿದೆ. 2ನೇ ದೊಡ್ಡ ಗ್ರಂಥಿ ಬಂದು ಮೇದೋಜೀರಕ ಗ್ರಂಥಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇದೋಜೀರಕ ಗ್ರಂಥಿ. ನೆಕ್ಸ್ಟ್ ಕ್ವಶನ್, ಪಿತ್ತಜನಕಾಂಗಕ್ಕೆ ಸಂಬಂಧಪಟ್ಟ ತೀವ್ರ ರೋಗ ಸಿರೋಸಿಸ್ ರೋಗಕ್ಕೆ ಕಾರಣವಾದ ಒಂದು ಅಂಶ ಯಾವುದು? ಏನು ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಈ ಸಿರೋಸಿಸ್ ಅನ್ನುವಂಥ ರೋಗಕ್ಕೆ ಕಾರಣವಾದ ಒಂದು ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಜೀವಸತ್ವಗಳು, ಆಪ್ಷನ್ 2 ಕೊಬ್ಬಿನ ಹೆಚ್ಚಳ, ಆಪ್ಷನ್ 3 ಆಲ್ಕೋಹಾಲ್, ಆಪ್ಷನ್ 4 ಉಪವಾಸದಿಂದ ನರಳುವುದು. ಈ ಪಿತ್ತ ಜನಕಾಂಗಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಸಿರೋಸಿಸ್ ಕಾರಣವಾದಂಥ ಅಂಶ ಅಂದರೆ ಪಿತ್ತ ಜನಕಾಂಗಕ್ಕೆ ತೀವ್ರ ರೋಗವನ್ನು ಉಂಟು ಮಾಡುವಂತಹದ್ದು ಯಾವುದು ಅಂತಂದರೆ ಈ ಆಲ್ಕೋಹಾಲ್ ಸೇವನೆ ಅನ್ನುವಂಥದ್ದು. ಈ ಆಲ್ಕೋಹಾಲ್ ಸೇವನೆಯಿಂದ ಪಿತ್ತ ಜನಕಾಂಗಕ್ಕೆ ತುಂಬಾ ತೊಂದರೆಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮಾನವನ ದೇಹದ ಯಾವ ಅಂಗದಲ್ಲಿ ಲಿಂಫೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ? ಈ ಲಿಂಫೋಸೈಟ್ ಮತ್ತು ಮೊನೋಸೈಟ್ ಅನ್ನುವಂತಹ ರಕ್ತ ಕಣಗಳು ಬರ್ತವೆ. ಈ ಮಾನವನ ದೇಹದಲ್ಲಿ ಯಾವ ಅಂಗದಲ್ಲಿ ಈ ಲಿಂಫೋಸೈಟ್ ಅಥವಾ ಮೊನೋಸೈಟ್ ಅನ್ನುವಂಥವು ಕೋಶಗಳು ರೂಪುಗೊಳ್ಳುತ್ತವೆ ಅನ್ನುವಂಥದ್ದು ಈ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ 1 ಯಕೃತ್, ಆಯ್ಕೆ 2 ಅಸ್ಥಿಮಜ್ಜೆ, ಆಯ್ಕೆ 3 ಮೇದೋಜೀರಕ ಗ್ರಂಥಿ, ಆಯ್ಕೆ 4 ಗುಲ್ಮ. ಎಲ್ಲಿ ಈ ಲಿಂಫೋಸೈಟ್ಗಳು ಮತ್ತು ಮೊನೋಸೈಟ್ಗಳು ತಮ್ಮ ಒಂದು ರೂಪವನ್ನು ಪಡಿತವೆ ಅನ್ನುವಂಥದ್ದು ಈ ಪ್ರಶ್ನೆ ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೆಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗುಲ್ಮ. ಇಲ್ಲಿ ಲಿಂಫೋಸೈಟ್ಗಳು ಮತ್ತು ಮೊನೋಸೈಟ್ಗಳು ರೂಪವನ್ನು ಪಡೆಯುತ್ತವೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನ್ ಯಾವುದು? ಸಸ್ಯ ಹಾರ್ಮೋನ್ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಆಕ್ಸಿಜನ್ ಇರ್ಬೋದು, ಏನೋ ಇದೆ ಒಂದು, ಓಕೆ ನೋಡ್ತೀನಿ, ನೆಕ್ಸ್ಟ್ ಹೇಳ್ತೀನಿ ಅದಕ್ಕೆ ಆನ್ಸರ್ ಯಾವುದು ಅಂತೇಳಿ. ಆಕ್ಸಿಟೋಸಿನ್ ಹಾರ್ಮೋನ್. ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನುವಂಥದ್ದು ಏನು? ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನುವಂಥದ್ದು ಸಸ್ಯದ ಹಾರ್ಮೋನ್ ಆಗಿದೆ. ಅದೇ ರೀತಿ ಕೃತಕವಾಗಿ ಹಣ್ಣು ಮಾಡೋದಕ್ಕೆ ಈಗ ಮಾವಿನ ಹಣ್ಣಿನ ಸೀಸನ್ ಬರ್ತಾ ಇದೆ, ಇನ್ನೂ ಅದಕ್ಕೆ ಟೈಮ್ ಇರುತ್ತೆ. ಕಾಯನ್ನೇ ಕಿತ್ಕೊಬಂದು ಅದಕ್ಕೆ ಇಥಲೀನ್ ಅನ್ನುವಂತಹ ಏರದು ಗಾಳಿಯ ಮೂಲಕ ಅದನ್ನು ಫ್ರೇ ಮಾಡೋದ್ರ ಮೂಲಕ ಹಣ್ಣುಗಳನ್ನು ಕೃತಕವಾಗಿ ಹಣ್ಣು ಮಾಡಲಾಗ್ತಾ ಇದೆ. ಈ ರೀತಿ ಹಾರ್ಮೋನುಗಳು ಕೂಡ ಕಾರಣವಾಗ್ತವೆ. ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನುವಂಥದ್ದು ಸಸ್ಯಗಳು ಸೂರ್ಯನ ಬೆಳಕಿನ ಕಡೆಗೆ ವಾಲುವಂಥದ್ದು. ಈ ರೀತಿಯಾದಂತಹ ಸಸ್ಯದ ಹಾರ್ಮೋನ್ಗಳು ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದು ಅಂದರೆ ಸಸ್ಯ ಹಾರ್ಮೋನ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಇನ್ಸುಲಿನ್ ಸಸ್ಯ ಹಾರ್ಮೋನ ಅಲ್ಲ, ಇದು ಮೇದೋಜೀರಕ ಗ್ರಂಥಿ ಸ್ರವಿಸುವಂಥದ್ದು ಮಾನವನಲ್ಲಿ ಮಧುಮೇಹದ ಕಾಯಿಲೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅನ್ನುವಂಥದ್ದು ಇನ್ಸುಲಿನ್ ಆಯಿತು. ಹಾಗಾದರೆ ಥೈರಾಕ್ಸಿನ್ ಅನ್ನುವಂಥದ್ದು ಸಸ್ಯದ ಹಾರ್ಮೋನ ಅಲ್ಲ. ಹಾಗಿದ್ರೆ ಜಿಬ್ಬರ್ಲಿನ್ ಮತ್ತು ಎಸ್ಟ್ರೋಜಿನ್ ಅನ್ನುವಂಥದ್ದು ಇವೆರಡು ನಮಗೆ ಕ್ವಶನ್ಸ್ಗಳಲ್ಲಿ ಕನ್ಫ್ಯೂಸ್ ಆಗ್ತದೆ. ಆಯ್ಕೆಗಳಲ್ಲಿ ನಾವೆಲ್ಲೋ ಒಂದು ಕಡೆ ನಾವು ಹಾರ್ಮೋನುಗಳನ್ನು ಒಂದು ಬಾರಿ ಆದರೂ ಅಧ್ಯಯನ ಮಾಡಿದಾಗ ಈ ವರ್ಡುಗಳು ನೆನಪಿಗೆ ಬರುತ್ತೆ. ನಮಗೆ ಈ ಎಸ್ಟ್ರೋಜಿನ್ ಅನ್ನುವಂಥದ್ದು ಎಲ್ಲೂ ಕೇಳಿರೋದಿಲ್ಲ ಅನಿಸುತ್ತೆ, ಅವಾಗ ಜಿಬ್ಬರ್ಲಿನ್ ಅನ್ನುವಂಥದ್ದು ಖಂಡಿತ ನೆನಪಾಗೇ ಆಗುತ್ತೆ. ಹಾಗಾಗಿ ಸಸ್ಯ ಹಾರ್ಮೋನ್ ಅನ್ನುವಂಥದ್ದು ಜಿಬ್ಬರ್ಲಿನ್ ಅನ್ನುವಂಥದ್ದು ಸಸ್ಯ ಹಾರ್ಮೋನ್ ಆಗಿದೆ. ಸಸ್ಯದ ಹಾರ್ಮೋನ್ ಯಾವುದು? ಜಿಬ್ಬರ್ಲಿನ್. ನೆಕ್ಸ್ಟ್ ಕ್ವಶನ್,
ಈ ಕೆಳಗಿನ ಯಾವ ಕಾಯಿಲೆ ವೈರಸ್ನಿಂದ ಬರುವುದಿಲ್ಲ? ನಾವು ಓದಬೇಕಾದ್ರೆ ಈ ಕೆಳಗಿನ ಯಾವ ಕಾಯಿಲೆ ವೈರಸ್ನಿಂದ ಬರುತ್ತದೆ ಅಂತ ಓದ್ಬಿಟ್ರೆ ನೆಗೆಟಿವ್ ಫಿಕ್ಸ್ ಆಗಿಬಿಡ್ತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಬರುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಶೀತ, ಆಪ್ಷನ್ 2 ಜ್ವರ, ಆಪ್ಷನ್ 3 ಪೋಲಿಯೋ, ಆಪ್ಷನ್ 4 ಮಲೇರಿಯಾ. ನೋಡಿ ಆನ್ಸರ್ ಮಾಡ್ತಾ ಹೋಗಿ. ಯಾವ ಒಂದು ರೋಗ ವೈರಸ್ನಿಂದ ಬರುವುದಿಲ್ಲ ಅಂತ ಕೇಳಿದ್ರೆ ಜ್ವರ ಇರ್ಬೋದು, ವಿಷಮ ಶೀತ ಜ್ವರ ವೈರಸ್ನಿಂದ ಬರುತ್ತೆ, ಶೀತ ಕೂಡ ವೈರಸ್ನಿಂದ ಬರುತ್ತೆ, ಪೋಲಿಯೋ ಕೂಡ ಒಂದು ವೈರಸ್ನ ಕಾರಣದಿಂದ ಬರುತ್ತೆ. ಆದರೆ ಮಲೇರಿಯಾ ಅಥವಾ ಟೈಫಾಯ್ಡ್ ಅನ್ನುವಂಥದ್ದು ಟೈಫಾನೆಲ್ಲಿ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಲೇರಿಯಾ ಅಥವಾ ಟೈಫಾಯ್ಡ್ ಅನ್ನುವಂಥದ್ದು ವೈರಸ್ನಿಂದ ಬರುವುದಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಚಿಕನ್ ಫಾಕ್ಸ್ ಎಂಬುದು ಏನು ಅಂತ ಕೇಳ್ತಾ ಇದ್ದಾರೆ. ಚಿಕನ್ ಫಾಕ್ಸ್ ಇದು ವೈರಸ್ನಿಂದ ಬರುವ ರೋಗ, ಚಿಕನ್ ಫಾಕ್ಸ್ ಇದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ, ಚಿಕನ್ ಫಾಕ್ಸ್ ಹುಳುಗಳಿಂದ ಬರುವ ರೋಗ, ಚಿಕನ್ ಫಾಕ್ಸ್ ಅಲರ್ಜಿಕ್ ರೋಗ. ಈ ರೋಗಗಳು ಕೂಡ ಯಾವ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು, ವೈರಸ್ಗಳಿಂದ ಬರುವ ರೋಗಗಳು, ಶಿಲೀಂಧ್ರಗಳಿಂದ ಬರುವ ರೋಗಗಳು ಇಂಪಾರ್ಟೆಂಟ್ ಆಗ್ತವೆ. ನನ್ನ ಮೊದಲ ಸೈನ್ಸ್ ಕ್ಲಾಸ್ಗಳಲ್ಲಿ ನಾನು ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗ್ತವೆ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋವನ್ನು ನೋಡ್ರಿ, ನಿಮಗೆ ಲೈವ್ ಸೆಷನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಪ್ರಶ್ನೆ, ಚಿಕನ್ ಫಾಕ್ಸ್ ಅನ್ನುವಂಥದ್ದು ಗಾಳಿಯ ಮೂಲಕ ಒಬ್ಬ ವ್ಯಕ್ತಿ ಆ ಚಿಕನ್ ಫಾಕ್ಸಿಗೆ ಒಳಗಾಗಿದ್ದಂಥ ವ್ಯಕ್ತಿ ಸೀನುವುದರ ಮೂಲಕ ಅಥವಾ ಅವನು ಉಸಿರಾಟದಲ್ಲಿ ಆ ಗಾಳಿಯಲ್ಲಿ ಸೇರುವುದರ ಮೂಲಕ ಏನಾಗುತ್ತೆ, ಈ ಒಂದು ಚಿಕನ್ ಫಾಕ್ಸ್ ವೈರಸ್ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅವನ ಮೈ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಅಲರ್ಜಿ ಥರ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಚಿಕನ್ ಫಾಕ್ಸ್ ಅನ್ನುವಂಥದ್ದು ವೈರಸ್ನಿಂದ ಬರುವಂತಹ ರೋಗ. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೈರಸ್ನಿಂದ ಬರುವ ರೋಗ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರೋಗವು ಸೊಳ್ಳೆಗಳಿಂದ ಹರಡುವುದಿಲ್ಲ? ಇಲ್ಲಿ ಹರಡುವುದಿಲ್ಲ ಆಗಬೇಕು. ಯಾವುದು ಸೊಳ್ಳೆಯಿಂದ ಹರಡುವುದಿಲ್ಲ? ಡೆಂಗ್ಯೂ, ಆಪ್ಷನ್ 2 ಚಿಕನ್ ಗುನಿಯಾ, ಆಪ್ಷನ್ 3 ಹಳದಿ ಜ್ವರ, ಆಪ್ಷನ್ 4 ಜಪಾನಿ ಜ್ವರ. ಯಾವ ರೀತಿಯಾಗಿ ಸೊಳ್ಳೆಗಳಿಂದ ಯಾವುದು ಹರಡುವುದಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಡೆಂಗ್ಯೂ ಅನ್ನುವಂಥದ್ದು ಏಡಿಸ್ ಈಜಿಪ್ಟ್ ಸೊಳ್ಳೆಯಿಂದ ಬರ್ತದೆ, ಚಿಕನ್ ಗುನಿಯಾ ಕೂಡ ಸೊಳ್ಳೆಯಿಂದನೇ ಬರುವಂಥದ್ದು, ಜಾಪನೀಸ್ ಅನ್ನುವಂಥದ್ದು ಜಪಾನಿ ಜ್ವರ, ಹಳದಿ ಜ್ವರ ಇವೆರಡೂ ನಮಗೆ ಕನ್ಫ್ಯೂಷನ್ ಆಗ್ತವೆ. ಆದರೆ ಈ ಹಳದಿ ಜ್ವರ ಅನ್ನುವಂಥದ್ದು ಕೂಡ ಒಂದು ಸೊಳ್ಳೆಯಿಂದ ಬರುವಂಥದ್ದೇ ಆಗಿದೆ. ಆದರೆ ಈ ಪ್ರಶ್ನೆಯಲ್ಲಿ ಸೊಳ್ಳೆಯಿಂದ ಯಾವುದು ಹರಡುವುದಿಲ್ಲ ಅಂದರೆ ಜಪಾನಿ ಜ್ವರ ಅನ್ನುವಂಥದ್ದು ಸೊಳ್ಳೆಯಿಂದ ಹರಡುವುದಿಲ್ಲ. ನೆಕ್ಸ್ಟ್ ಕ್ವಶನ್, ರೇಬಿಸ್ ರೋಗವು ಯಾವುದರಿಂದ ಬರುತ್ತದೆ? ರೇಬಿಸ್ ಅನ್ನುವಂಥದ್ದು ಒಂದು ನಾಯಿ, ಹುಚ್ಚು ನಾಯಿ ಅಂದರೆ ಆರೋಗ್ಯವಂತವಾಗಿರುವ ನಾಯಿಗೆ ರೇಬಿಸ್ ಸೋಂಕಿತ ವೈರಸ್ಸಿಂದ ಸೋಂಕಿತ ಆಗಿರುವಂತಹ ಒಂದು ನಾಯಿ ಕಚ್ಚಿದಾಗ ಆ ನಾಯಿಯ ಲಾಲಾರಸದಲ್ಲಿ ಇರುವಂತಹ ಒಂದು ವೈರಸ್ನಿಂದ ಈ ಒಂದು ರೇಬಿಸ್ ಅನ್ನುವಂಥ ರೋಗ ಬರ್ತದೆ. ಅದೇನಾದರೂ ಮನುಷ್ಯನಿಗೆ ಕಚ್ಚಿದರೆ ಮನುಷ್ಯ ಸಾಯುವಂಥ ಸ್ಥಿತಿಯನ್ನು ಕೂಡ ತಲುಪ್ತಾನೆ. ಒಂದು ವೇಳೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆದ ಹೋದರೆ ಅವನು ನಾಯಿಯ ರೀತಿಯಲ್ಲೇ ಬೊಗಳುವುದಿರ್ಬೋದು, ಅವನು ಬಾಯಿಯಿಂದ ನಾಲಿಗೆನ ಹೊರ ತೆಗೆದು ಹಾಕ್ಕೊಂಡು ಅಲ್ಲಿ ಜೊಲ್ಲನ್ನು ಅಥವಾ ಏನು ಲಾಲಾರಸವನ್ನು ಸೂಸುವುದಿರ್ಬೋದು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ರೇಬಿಸ್ ಅನ್ನುವಂಥ ರೋಗ ಯಾವುದರಿಂದ ಬರುತ್ತದೆ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವೈರಸ್ನಿಂದ ಬರುತ್ತದೆ. ಈ ವೈರಸ್ನಿಂದ ರೇಬಿಸ್ ಅನ್ನುವಂಥ ರೋಗ ಬರುತ್ತದೆ. ನೆಕ್ಸ್ಟ್ ಕ್ವಶನ್, ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಈ ಕೆಳಗಿನ ಯಾವ ಅಂಶವನ್ನು ಜೀವಿಗೆ ನೀಡಿದಾಗ ಆ ಜೀವಿಯಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ? ಬಿಳಿ ರಕ್ತ ಕಣಗಳನ್ನು ನಮ್ಮ ದೇಹದ ಸೈನಿಕ ಅಂತ ಹೇಳಿ ಕರಿತೀವಿ ಅಂತ ನಾನು ಹೇಳಿದ್ದೀನಿ. ಆದರೆ ನಮ್ಮ ದೇಹದ ಒಳಗಡೆ ಯಾವುದಾದ್ರೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸೇರಿದಾಗ ಬಿಳಿ ರಕ್ತ ಕಣಗಳು ಅದರ ವಿರುದ್ಧ ಹೋರಾಡ್ತವೆ. ಆದರೂ ಕೂಡ ಆ ಬ್ಯಾಕ್ಟೀರಿಯಾ ಸ್ಟ್ರಾಂಗ್ ಆಗಿದ್ದು ನಮ್ಮ ಬಿಳಿ ರಕ್ತ ಕಣ ವೀಕ್ ಆಗಿದ್ರೆ ಅದೇನಾಗ್ಬಿಡುತ್ತೆ, ನಮ್ಮ ಬಿಳಿ ರಕ್ತ ಕಣಗಳನ್ನು ಸಾಯಿಸಿಬಿಡುತ್ತೆ. ಆಗ ಆ ಬ್ಯಾಕ್ಟೀರಿಯಾವನ್ನು ಸಾಯಿಸೋದಕ್ಕೆ ನಾವು ಆ್ಯಂಟಿಬಯೋಟಿಕ್ ಆಗಿ ನಾವು ಸಪ್ಲಿಮೆಂಟರಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಒಂದು ಜೀವಿಗೆ ನೀಡಿದಾಗ ಯಾವ ಒಂದು ಅಂಶವನ್ನು ಇನ್ನೊಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅಂತೇಳಿ ಕೇಳಿದರೆ ಅದಕ್ಕೆ ಆಪ್ಷನ್ಸ್ಗಳು ಬಂದು ಕೀವು ಗಳಿಕೆ, ಪ್ರತಿ ವಿಷ ಗಳಿಕೆ, ಪ್ರತಿ ಜನಕ, ಪ್ರತಿ ಜೀವಿಕ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ ಎಲ್ಲರೂ. ಪ್ರತಿ ಜನಕ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಆ್ಯಂಟಿಬಯೋಟಿಕ್ಗಳನ್ನು ನೀಡೋದ್ರ ಮೂಲಕ, ಈ ಪ್ರತಿಜನಕಗಳನ್ನು ನೀಡುವುದರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ರೋಗಗಳನ್ನು ವರ್ಗಾಯಿಸುವ ಕೀಟಗಳು ಅಂದರೆ ಒಬ್ಬ ವ್ಯಕ್ತಿಗೆ ಬಂದಿರೋ ರೋಗಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸುತ್ತೆ.
ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸುವಂತಹ ಸಮೂಹ ಮಾಧ್ಯಮ ಏನು ಹೇಳ್ತೀವಲ್ಲ, ಆ ಒಂದು ಸಮೂಹ ಮಾಧ್ಯಮ ಅಥವಾ ವರ್ಗಾಯಿಸುವ ಕ್ರಿಯೆಗೆ ಏನಂತ ಕರೀತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಆಯ್ಕೆ 1 ವೆಕ್ಟರ್, ಆಯ್ಕೆ 2 ಟ್ರಾನ್ಸಿಸ್ಟರ್, ಆಯ್ಕೆ 3 ಡ್ರೋನ್ಸ್, ಆಯ್ಕೆ 4 ಕಂಡಕ್ಟರ್. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ ಕ್ವಶನ್ ನಾನು ಮೊನ್ನೆ ಅಷ್ಟೇ ನಾನು ಕೇಸ್ ಮೈನ್ಸಿನ GS 3ನಲ್ಲಿ ತೆಗೆದುಕೊಂಡಾಗ ಅಲ್ಲಿ ಒಂದು ಬರುತ್ತೆ, ಬ್ಯಾಕ್ಟೀರಿಯಾಗಳನ್ನು ಯಾವ ರೀತಿ ಒಂದು ಬ್ಯಾಕ್ಟೀರಿಯಾಗಳು ಅದರ DNA ತೆಗೆದುಕೊಂಡು ಇನ್ನೊಂದು ಬ್ಯಾಕ್ಟೀರಿಯಾದೊಳಗೆ ಸೇರಿಸಿದಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಾನು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಕ್ವಶನ್ ಯಾಕೆ ತೆಗಿಬಾರ್ದು ಅಂತ ಅನಿಸಿತ್ತು, ಅದಕ್ಕೆ ಈ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ಅದನ್ನು ವೆಕ್ಟರ್ ಅಂತೇಳಿ ಕರಿತೇವೆ. ಈ ವೆಕ್ಟರ್ ಅನ್ನುವಂಥ ಸಾಧನದ ಮೂಲಕ ರೋಗವನ್ನು ವರ್ಗಾಯಿಸುವುದಕ್ಕೆ, ಕೀಟಗಳು ವರ್ಗಾವಣೆಯನ್ನು ಮಾಡೋದಕ್ಕೆ ವೆಕ್ಟರ್ ಸಾಧನವನ್ನು ಬಳಸ್ಕೊಳ್ತಾರೆ. ನೆಕ್ಸ್ಟ್ ಕ್ವಶನ್, BCG ಲಸಿಕೆಯನ್ನು ಯಾವ ರೋಗದ ರಕ್ಷಣೆಗಾಗಿ ಹಾಕಲಾಗುತ್ತದೆ? ಪ್ರತಿಯೊಬ್ಬರೂ ಕೂಡ ತಾಯಿ ಕಾರ್ಡ್ ಅಂತ ಹೇಳಿ ಮಾಡಿಸಿರ್ತಾರೆ. ನಮ್ಮ ಅಕ್ಕ ತಂಗಿ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಅತ್ತಿಗೆಯರಿರ್ಬೋದು, ಅಥವಾ ನಮ್ಮ ಅಕ್ಕ ತಂಗಿ ಯಾರಾದರೂ, ಈಗ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಾದರೂ ಈ ಥರ ಡೆಲಿವರಿ ಆಗಿದ್ದರೆ ಆ ಮಗುವಿಗೆ ಒಂದು ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಉಚಿತವಾಗಿ ಲಸಿಕೆಗಳನ್ನು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲಾಗುತ್ತೆ. ಅದರಲ್ಲಿ ಒಂದು BCG ಅಂತ ಇರ್ತೀವಿ. BCG ಅಂತಂದರೆ ಏನು? ಇದನ್ನು ಯಾವ ರೋಗದ ವಿರುದ್ಧ ರಕ್ಷಣೆಗಾಗಿ ಹಾಕಲಾಗುತ್ತದೆ ಅನ್ನುವಂಥದ್ದು ಈ ಪ್ರಶ್ನೆಯಾಗಿದೆ. ಆಯ್ಕೆ 1 ಟ್ಯೂಬರ್ಕ್ಯುಲೋಸಿಸ್, ಆಯ್ಕೆ 2 ಪೋಲಿಯೋ, ಆಯ್ಕೆ 3 ಕಾಲರಾ, ಆಯ್ಕೆ 4 ಸಿಡುಬು. ಯಾವ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಲಾಗುತ್ತದೆ ಅಂತಂದರೆ ಟ್ಯೂಬರ್ಕ್ಯುಲೋಸಿಸ್. ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂತಹ ರೋಗದ ವಿರುದ್ಧ ರಕ್ಷಣೆಗಾಗಿ BCG ಲಸಿಕೆಯನ್ನು ಹಾಕಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಸ್ಪೈರೋಗೈರಾ ಎಂಬುದು ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಸ್ಪೈರೋಗೈರಾ ಅನ್ನುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸ್ಪೈರೋಗೈರಾ ಅನ್ನುವಂಥದ್ದು ಬ್ಯಾಕ್ಟೀರಿಯಾನೋ, ಹಸಿರು ಶೈವಲವೋ, ಕೆಂಪು ಶೈವಲವೋ ಅಥವಾ ಮಂದ ಶೈವಲವೋ ಅಂತ ನೋಡೋದಾದರೆ ಈ ಸ್ಪೈರೋಗೈರಾ ಅನ್ನುವಂಥದ್ದು ಯಾವುದು? ಆನ್ಸರ್ ಮಾಡ್ತಾ ಹೋಗಿ. ಈ ಸ್ಪೈರೋಗೈರಾ ಅನ್ನುವಂಥದ್ದು ಒಂದು ಹಸಿರು ಶೈವಲ, ಒಂದು ಹಸಿರು ಶೈವಲವಾಗಿದೆ. ಸ್ಪೈರೋಗೈರಾ ಅನ್ನುವಂಥದ್ದು ಒಂದು ಹಸಿರು ಶೈವಲವಾಗಿದೆ. ನೆಕ್ಸ್ಟ್ ಕ್ವಶನ್, ಆಂಟಿಬಯೋಟಿಕ್ ಔಷಧವನ್ನು ಬಳಸುವುದು ಯಾವ ಒಂದು ಕಾರಣಕ್ಕೆ ಈ ಆಂಟಿಬಯೋಟಿಕ್ ಔಷಧಗಳನ್ನು ಬಳಸಲಾಗುತ್ತದೆ? 1 ನರ ದೌರ್ಬಲ್ಯಕ್ಕೆ, 2 ಮಲೇರಿಯಾಗಳಿಗೆ, ಆಪ್ಷನ್ 3 ಬ್ಯಾಕ್ಟೀರಿಯಾಗಳಿಗೆ, ಆಪ್ಷನ್ 4 ಕ್ಯಾನ್ಸರ್ಗೆ. ಯಾವುದಕ್ಕೆ ಈ ಆಂಟಿಬಯೋಟಿಕ್ ಔಷಧಿಗಳನ್ನು ಬಳಸ್ತಾರೆ? ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಪ್ರಶ್ನೆಗೆ ನಾವು ಆನ್ಸರನ್ನು ಮಾಡೋದಾದರೆ, ಈ ಆಂಟಿಬಯೋಟಿಕ್ ಔಷಧಿಗಳನ್ನು ನರದೌರ್ಬಲ್ಯಕ್ಕಾಗಿ ಅಥವಾ ಮಲೇರಿಯಾ ರೋಗಕ್ಕಾಗಿ ಅಥವಾ ಬ್ಯಾಕ್ಟೀರಿಯಾ ಅಥವಾ ಕ್ಯಾನ್ಸರ್ ಯಾವುದಕ್ಕೆ ಬಳಸ್ತೀವಿ ಅನ್ನೋದಾದರೆ ಈ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದಕ್ಕೆ ಆಂಟಿಬಯೋಟಿಕ್ ಅನ್ನುವಂಥ ಔಷಧವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, H1N1 ಅನ್ನುವಂಥದ್ದು ಒಂದು ಹಂದಿ ಜ್ವರ ಅಂತೇಳಿ ಕರಿತೀವಿ. ಹಂದಿ ಜ್ವರ ಯಾವ ಸೂಕ್ಷ್ಮ ಜೀವಾಣುವಿನಿಂದ ಬರುತ್ತದೆ? H1N1 ಅನ್ನುವಂಥದ್ದು ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಅನ್ನುವಂಥದ್ದು ಕ್ವಶನ್ಸ್ ಇದೆ. ಅದೇ ರೀತಿ H5N1 ಅನ್ನುವಂಥದ್ದು ಹಕ್ಕಿ ಜ್ವರ. ಅದೇ ರೀತಿ ಈಗ ಕೋವಿಡ್-19 ಕೂಡ ಬಂದಿದೆ. ಅಷ್ಟೇ ಅಲ್ಲದೆ ಈ ಗರ್ಭಕಂಟಕದ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮತ್ತು ಈಗ TB ಮುಕ್ತಗೊಳಿಸಲಾಗಿದೆ. TB ಈಗ 24ರಲ್ಲಿ ಒಂದು TB ದಿನ, ವಿಶ್ವ TB ದಿನ ಆಯಿತು. ಅದೇ ರೀತಿ ಈ ಒಂದು ರೀಸೆಂಟಾಗಿ ಬರ್ತಿರುವಂಥ ಕಾಯಿಲೆಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೆ ಕಂಡುಹಿಡಿದಿರುವಂಥ ಔಷಧಿಗಳು, ಪುಣೆ ಸೀರಮ್ ಇನ್ಸ್ಟಿಟ್ಯೂಟಿಂದ ಕೋವ್ಯಾಕ್ ಅನ್ನುವಂತಹ ಔಷಧಿಯನ್ನು ಒಂದು ಗರ್ಭಕಂಟಕದ ಕಾಯಿಲೆಗೆ ನೀಡಲಾಗ್ತಾ ಇದೆ. ಅದೇ ರೀತಿ ಯಾವ ಇತ್ತೀಚೆಗೆ ಮಂಕಿ ಫಾಕ್ಸ್ ಇರ್ಬೋದು, ಈ ರೀತಿಯಾದಂತಹ ರೀಸೆಂಟ್ ಇರುವಂತಹ ರೋಗಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವಂಥ ಲಸಿಕೆಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ H1N1 ಅನ್ನುವಂಥದ್ದು ಯಾವ ಸೂಕ್ಷ್ಮ ಜೀವಿಗಳಿಂದ ಹರಡುತ್ತದೆ ಅಥವಾ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ 1 ವೈರಸ್ನಿಂದ ಬರುತ್ತದೆ, ಆಪ್ಷನ್ 2 ಬ್ಯಾಕ್ಟೀರಿಯಾದಿಂದ ಬರುತ್ತದೆ, ಆಪ್ಷನ್ 3 ಆಲ್ಗೆಗಳಿಂದ ಬರುತ್ತದೆ, ಆಪ್ಷನ್ 4 ಫಂಗೈಯಿಂದ ಬರುತ್ತದೆ. ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಈ H1N1 ಅನ್ನುವಂಥದ್ದು ವೈರಸ್ನಿಂದ ಬರುವಂತಹ ರೋಗ. ಈ ವೈರಸ್ನಿಂದ ಬರುವಂಥ ರೋಗ H1N1 ಹಂದಿ ಜ್ವರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಯಾವುದರಿಂದ ಕಾಲಹಜಾರೆ ಜ್ವರ ಹರಡುತ್ತದೆ?
ಯಾವುದರಿಂದ ಕಾಲ ಹಜಾರೆ ಅನ್ನುವಂಥ ಜ್ವರ ಹರಡುತ್ತದೆ ಅಂತೇಳಿ ಕ್ವಶನ್ ಆಗಿದೆ. ಆಪ್ಷನ್ 1 ಮರಳು ನೊಣ, ಆಪ್ಷನ್ 2 ಡ್ರ್ಯಾಗನ್ ನೊಣ, ಆಪ್ಷನ್ 3 ಮನೆಯ ನೊಣ, ಆಪ್ಷನ್ 4 ಕಾಡು ನೊಣ ಎಂದು FDA SDNಲ್ಲೇನೋ ಒಂದು ಕ್ವಶನ್ಸ್ ಆಗಿತ್ತು. ಯಾವುದು ನಿದ್ರಾ ರೋಗಕ್ಕೆ ಕಾರಣವಾದಂಥದ್ದು ಅಂತೇಳಿ. ಸೇತ್ಸೆ ನೊಣ, ಸೇತ್ಸೆ ಅನ್ನುವಂಥ ನೊಣ ನಿದ್ರಾ ರೋಗಕ್ಕೆ ಕಾರಣವಾಗಿದೆ. ಅದೇ ರೀತಿ ಇಲ್ಲಿ ಕಾಲ ಹಜಾರೆ ಅನ್ನುವಂಥದ್ದು ಹರಡುವಂತಹ ನೊಣ ಯಾವುದು ಅನ್ನುವಂಥದ್ದು ನೋಡ್ರಿ, ನೊಣ, ಸೊಳ್ಳೆ ಇದ್ರ ಮೇಲೆಲ್ಲ ಕ್ವಶನ್ಸ್ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಎಲ್ಲದರ ಮೇಲೂ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಕಾಲ ಹಜಾರೆ ಜ್ವರ ಹರಡುವುದಕ್ಕೆ ಕಾರಣವಾಗಿರುವಂಥ ಸೊಳ್ಳೆ ಯಾವುದು ಅಂದರೆ ಮರಳು ನೊಣ. ಈ ಮರಳು ನೊಣ ಅನ್ನುವಂಥದ್ದು ಕಾಲ ಹಜಾರೆ ಜ್ವರವನ್ನು ಹರಡುವಂತಹ ಒಂದು ನೊಣವಾಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತದೆ? ಅಂದರೆ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವ ಜ್ವರ ಬಂದರೆ ಮೂಳೆಗಳೆಲ್ಲ ಮುರಿದೋದಾಗ ಅನಿಸುತ್ತೆ, ಅಷ್ಟು ನೋವಾಗುತ್ತೆ, ಅಷ್ಟು ಪೇನ್ ಆಗುತ್ತೆ, ಅಂತಹ ಒಂದು ಜ್ವರ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಆಯ್ಕೆ 1 ಚಿಕನ್ ಗುನ್ಯಾ, ಆಯ್ಕೆ 2 ಡೆಂಗ್ಯೂ ಜ್ವರ, ಆಯ್ಕೆ 3 1 ಮತ್ತು 2, ಆಯ್ಕೆ 4 ಯಾವುದೂ ಅಲ್ಲ. ಯಾವುದೂ ಅಲ್ಲ ಅನ್ನುವಂಥದ್ದಂತೂ ಖಂಡಿತ ತಪ್ಪಾಗುತ್ತೆ. ಹಾಗಾದರೆ ಯಾವುದು ಮೂಳೆ ಮುರಿ ಜ್ವರ ಅನ್ನುವಂಥದ್ದಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಈಗ ಒಂದು 5-6 ತಿಂಗಳ ಹಿಂದೆ ಅದು ತುಂಬಾ ವೈರಲ್ ಆಗಿತ್ತು. ಎಳೆ ಮಕ್ಕಳಿಗೆ ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ತುಂಬಾ ಇದು ಕಾಡ್ತಾ ಇತ್ತು. ಡೆಂಗ್ಯೂ ಜ್ವರ ಅನ್ನುವಂಥದ್ದು ಬಂದಿತ್ತು. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾಗಿರುವಂಥದ್ದನ್ನು ಕಾಣ್ತೀವಿ. ಅಥವಾ ಒಂದೊಂದು ಮಗುವಿಗೆ ಹೆಚ್ಚಾಗಿರುತ್ತೆ, ಒಂದೊಂದು ಮಗುವಿಗೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿರುತ್ತೆ. ಆದರೆ ಅಲ್ಲಿ ಮೂಳೆಗಳು ಮುರಿದಷ್ಟು ಮಗುವಿಗೆ ತುಂಬಾ ನೋವಾಗುವಂಥದ್ದು. ಅಥವಾ ದೊಡ್ಡರಿಗೆ ಬಂದರೂ ಕೂಡ ಅದು ಜಾಸ್ತಿ ದೊಡ್ಡರಿಗೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಅದು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಬಂದಂಥ ಮಕ್ಕಳಲ್ಲಿ ಮೂಳೆಗಳು ತುಂಬಾ ಪೇನ್ ಇರುವಂಥದ್ದು. ಹಾಗಾಗಿ ಈ ಒಂದು ಡೆಂಗ್ಯೂ ಜ್ವರಕ್ಕೆ ಮೂಳೆ ಮುರಿ ಜ್ವರ ಅಂತೇಳಿ ಕೂಡ ಕರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಒಂದು ವಿಘಟಕ ಜೀವಿ. ಈ ಕೆಳಗೆ ಕೊಟ್ಟಿರುವಂತಹ ಜೀವಿಗಳಲ್ಲಿ ಯಾವುದು ವಿಘಟಕ ಜೀವಿ? ಅಂದರೆ ವಿಘಟಕ ಜೀವಿ ಅಂದ್ರೇನು? ಒಂದು ವಸ್ತುವನ್ನು ವಿಘಟನೆ ಮಾಡುವಂಥದ್ದು. ಯಾವ ಒಂದು ಜೀವಿಗಳು ಒಂದು ವಸ್ತುವನ್ನು ವಿಘಟನೆ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂತಹ ಜೀವಿಗಳ ವರ್ಗಕ್ಕೆ ಸೇರಿದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಇವುಗಳಲ್ಲಿ ಯಾವುದು ವಿಘಟಕ ಜೀವಿ ಅಂತ ನೋಡೋದಾದರೆ ಆಯ್ಕೆ 1 ಶೈವಲ, ಆಯ್ಕೆ 2 ಶಿಲೀಂಧ್ರ, ಆಯ್ಕೆ 3 ಏಕಕೋಶ ಜೀವಿ, ಆಯ್ಕೆ 4 ಕೀಟಗಳು. ಯಾವುದು ವಿಘಟಕ ಜೀವಿ ಅಂತ ನೋಡೋದಾದರೆ ಈ ಶಿಲೀಂಧ್ರಗಳು ಅಂತ ಏನು ಕರಿತೀವಿ, ಇವನ್ನ ನಾವು ವಿಘಟಕ ಜೀವಿಗಳು, ಡಿಸ್ಪೋಸಲ್ಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಒಬ್ಬ ಆಟಗಾರನಿಗೆ ತತ್ಕ್ಷಣದ ಶಕ್ತಿಗಾಗಿ ನೀಡುವುದು. ನಾನು ಹಿಂದೆ ಒಂದು ಕ್ವಶನ್ ಕೇಳಿದ್ದೇನೆ, ಒಬ್ಬ ಆಟಗಾರನಿಗೆ ಬೇಕಾದಾಗ ತಕ್ಷಣದಲ್ಲಿ ಎನರ್ಜಿ ನೀಡೋದಕ್ಕೆ ನಾವು ಏನನ್ನ ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ಗ್ಲೂಕೋಸ್ ಅನ್ನುವಂಥ ಆಪ್ಷನ್ ಇತ್ತು. ಆದರೆ ಇಲ್ಲಿ ಗ್ಲೂಕೋಸ್ ಅನ್ನೋ ಆಪ್ಷನ್ನೇ ಇಲ್ಲ. ಈಗ ನಾವು ಯಾವ ಆಪ್ಷನನ್ನು ಆಯ್ಕೆ ಮಾಡಬೇಕು? ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಆಟಗಾರ ತತ್ಕ್ಷಣ ಎನರ್ಜಿಗಾಗಿ ಅವನು ಏನನ್ನು ಪಡಿತಾನೆ ಅಂದರೆ ಆಯ್ಕೆ 1 ಕೊಬ್ಬು, ಆಯ್ಕೆ 2 ಪ್ರೋಟೀನ್ಗಳು, ಆಯ್ಕೆ 3 ಜೀವಸತ್ವಗಳು, ಆಯ್ಕೆ 4 ಕಾರ್ಬೋಹೈಡ್ರೇಟ್ಗಳು. ನಾವು ಕಾರ್ಬೋಹೈಡ್ರೇಟ್ಗಳನ್ನು ಬಳಸೋದೇ ಶಕ್ತಿಗಾಗಿ ಅಲ್ವಾ. ಇಲ್ಲಿ ಗ್ಲೂಕೋಸ್ ಅನ್ನೋದು ಕೊಟ್ಟಿಲ್ಲ, ಆಪ್ಷನ್ನೇ ತಪ್ಪಾಗಿದೆ, ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಶಕ್ತಿಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಅಥವಾ ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ, ಗ್ಲೂಕೋಸ್ ಅನ್ನೋದು ನಾನು ಓದಿದ್ದೀನಿ ಬುಕ್ಸಲ್ಲಿ ಗ್ಲೂಕೋಸ್ ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ ಇಲ್ಲ, ನನಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತ ಯಾವುದೋ ಒಂದು ಹಾಕ್ಬಾರ್ದು. ಈ ಥರ ಮಾಡಬಾರ್ದು. ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಅದಕ್ಕೆ ರಿಲೆವೆಂಟೆಡ್ ಆಗಿ ಯಾವುದಿರುತ್ತಲ್ಲ ಆ ಆಯ್ಕೆ ಸರಿಯಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಾರ್ಬೋಹೈಡ್ರೇಟ್ಗಳು. ಈ ಕಾರ್ಬೋಹೈಡ್ರೇಟ್ಗಳು ಶಕ್ತಿಗಾಗಿ ಬಳಸ್ತೀವಿ. ಇನ್ಸ್ಟೆಂಟ್ ಶಕ್ತಿಯನ್ನು ಕೊಡೋದಕ್ಕೆ ಕಾರ್ಬೋಹೈಡ್ರೇಟ್ಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಕ್ವಶನ್, ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ಪೆಥಾಲಜಿ, ಆಯ್ಕೆ 2 ನೆಫ್ರಾಲಜಿ, ಆಯ್ಕೆ 3 ನ್ಯೂರಾಲಜಿ, ಆಯ್ಕೆ 4 ಆಂಕಾಲಜಿ. ಈ 4 ಆಯ್ಕೆಗಳನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಾಗಿದೆ. ನ್ಯೂರಾಲಜಿ ಅಂದರೆ ಏನು ನಾನು ಹೇಳಿದ್ದೀನಿ. ನ್ಯೂರಾಲಜಿ ಮತ್ತು ನೆಫ್ರಾಲಜಿ ಎರಡೂ ಕೂಡ ಕನ್ಫ್ಯೂಷನ್ ಆಗ್ತವೆ. ನ್ಯೂರಾಲಜಿ ಅಂದ್ರೇನು? ನರಗಳಿಗೆ ಸಂಬಂಧಿಸಿದ್ದು. ನರಗಳು ಅಂದರೆ ಮೆದುಳು. ಸೊ ಮೆದುಳಿನ ಅಧ್ಯಯನಕ್ಕೆ ನ್ಯೂರಾಲಜಿ ಅಂತ ಕರೀತಾರೆ. ಹಾಗಾದರೆ ನೆಫ್ರಾಲಜಿ ಅಂದ್ರೇನು? ಕಿಡ್ನಿ ಅಥವಾ ಮೂತ್ರಜನಕಾಂಗಗಳ ಅಧ್ಯಯನಕ್ಕೆ ನೆಫ್ರಾಲಜಿ ಅಂತ ಕರೀತಾರೆ. ಹಾಗಾದರೆ ಆಂಕಾಲಜಿ ಅಂದ್ರೇನು? ಈ ಸೆಷನ್ನಲ್ಲೇ ನಾನು ಒಂದು ಕ್ವಶನ್ ತೆಗೆದುಕೊಂಡಿದ್ದೆ. ಆಂಕಾಲಜಿ ಅನ್ನುವಂಥದ್ದು ಕ್ಯಾನ್ಸರ್ ರೋಗದ ಒಂದು ಚಿಕಿತ್ಸೆ ಅಲ್ಲ, ಒಂದು ಕ್ಯಾನ್ಸರ್ ರೋಗದ ಕುರಿತಾದ ಅಧ್ಯಯನ ಅಂತೇಳಿ ಹೇಳಿದ್ದೇನೆ. ಈ 3 ಆಯ್ಕೆಗಳನ್ನು ನಾವು ತೆಗೆದಾಗ ಉಳಿಯುವುದು ಒಂದೇ ಒಂದು ಪೆಥಾಲಜಿ ಅನ್ನುವಂಥದ್ದು ರೋಗಗಳ ಅಧ್ಯಯನವನ್ನು ಮಾಡುವಂಥದ್ದು. ನೆಕ್ಸ್ಟ್
ಓಕೆ, ನಾನು ತೆಗೆದುಕೊಂಡಿರುವಂತಹ ಇಷ್ಟೂ ಪ್ರಶ್ನೆಗಳು ಜೀವಶಾಸ್ತ್ರದ ಮೇಲೆ ತೆಗೆದುಕೊಂಡಿದ್ದೇನೆ. ಈ ಎಲ್ಲ ಜೀವಶಾಸ್ತ್ರದ ಪ್ರಶ್ನೆಗಳನ್ನು ನಾನು ಸವಿವರವಾಗಿ ಚರ್ಚೆಯನ್ನು ಮಾಡಿದ್ದೇನೆ. ನಾನು ಕ್ವಶನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೇನನ್ನು ಕೊಟ್ಟಿದ್ದೇನೆ. ಇದಕ್ಕೂ ನಿಮಗೆ ಹೆಚ್ಚಿನ ಎಕ್ಸ್ಪ್ಲೇನ್ ಬೇಕು ಅಂತ ಅನಿಸಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ನಮ್ಮ ಒಂದು ವೆರಾಂಡಾಸ್ ಒಂದು ಕೋಚಿಂಗ್ ಸೆಂಟ್ರಿಗೆ ಜಾಯಿನ್ ಆಗಬೇಕು, ಅಥವಾ ಯೂಟ್ಯೂಬ್ನಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳಿಗೆ ಜಾಯಿನ್ ಆಗೋದ್ರ ಮೂಲಕ ಹೆಚ್ಚಿನ ತರಗತಿಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಈ ಒಂದು ಸೆಷನನ್ನು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಈ ಒಂದು ಸೆಷನ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.